श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् नौमीड्यते भ्रवपुषे तडिदम्बराय गुञ्जावतंसपरिपिञ्चलसन्मुखाय वन्यस्रजे कवलवेत्रविषाणवेणु लक्ष्मश्रिये मृदुपदे पशुपाङ्गजाय व्यासं वसिष्ठनप्तारं शक्ते पौत्रमकल्मषम् पराशरात्मजं वन्दे शुकतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपमतितितीर्षतां तमोऽन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम् निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयम् मुहुरहो रसिका भुवि भावुकाः कृष्णप्रियं सकलकल्मषनाशनं च मुक्त्येकहेतुमिह भक्तिविलासकारी सन्तः कथानकमिदं पिबतादरेण लोके हि तीर्थपरिशीलनसेवया किम् स्वपुरुषमभिवीक्ष्य पाशहस्तम् वदति यमः किल तस्य कर्णमूले परिहर भगवत्कथासु मत्तान् प्रभुरहमन्यर्णां न वैष्णवानाम् असारे संसारे विषयविषसङ्गाकुलधियः क्षणार्धं क्षेमार्थं पिबत शुकगाथा तुलसुधाम् किमर्थं व्यर्थं भोः व्रजत कुपथे कुत्सितकथे परीक्षित्साक्षी यच्छ्रवणगत मुक्त्युक्तिकथने ॐ जन्माद्यस्य यतोऽन्वयादितरतश्च अर्थेषु अभिज्ञस्वराट् तेने ब्रह्मय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो अमृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवम् अत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरो सद्यो हृदि अवरुध्यतेऽत्र कृतिभिः शुश्रूषिभिस्तत्क्षणात् श्रीकृष्णाय परब्रह्मणे नमः अस्मद्गुरुभ्यो नमः ಮಹನೀಯರೇ ವಿದ್ವದ್ವರಿಷ್ಠರೇ ಯೋಗಿಗಳೇ ಮಿತ್ರರೇ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ಈ ಮಹಾಬಲೇಶ್ವರ ದಿವ್ಯಕ್ಷೇತ್ರ ಪರಮಶಿವನ ಸನ್ನಿಧಿಯಲ್ಲಿ ಈ ಪ್ರವಚನ ಆಗಬೇಕು ಅನ್ನೋದು ಅವನ ಸಂಕಲ್ಪ ಏರ್ಪಟ್ಟದ್ರಿಂದ ಇಲ್ಲಿಯವರೆಗೆ ಬರುವುದಾಯಿತು. ಮಿತ್ರರು ಬಹಳ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಅದನ್ನೆಲ್ಲ ತಾವು ನಂಬಬಾರದು ಅಂತ ನನ್ನ ವಿಜ್ಞಾಪನೆ. ಪ್ರೀತಿ ಇದ್ದಲ್ಲಿ ಉತ್ಪ್ರೇಕ್ಷೆ ಇರ್ತದೆ.
ಆದರೆ ಹೃದಯ ಶುದ್ಧಿ ಉಂಟು, ಅದರಲ್ಲಿ ಪ್ರೀತಿಯನ್ನು ಮಾತ್ರ ಗ್ರಹಿಸಬೇಕು. ಈ ಕ್ಷೇತ್ರದಲ್ಲಿ ನನಗೆ ಮೊದಲೇ ಫಲಸಿದ್ಧಿಯಾಗಿಬಿಡ್ತು. ದರ್ಶನೀಯ ತಮರಾದವರನ್ನೆಲ್ಲ ನೆನೆಯ ದರ್ಶನ ಮಾಡಿ ಆಯಿತು. ಸೋಮಯಾಗ ಮಾಡತಕ್ಕವರು, ಮಾಡಿಸ್ತಕ್ಕವರು, ನಿತ್ಯ ಅಗ್ನಿಹೋತ್ರಿಗಳು, ಮುಖೋದ್ಗತವಾಗಿ ವೇದವನ್ನು ಪಾರಾಯಣ ಮಾಡತಕ್ಕವರು, ವೇದಾರ್ಥಗಳ ಚಿಂತಕರು, ಯಾಜ್ಞಿಕರು, ಇನ್ನೂ ನೋಡಬಹುದಾದ ಅನೇಕ ಕೆಲವೇ ಕ್ಷೇತ್ರಗಳಲ್ಲಿ ಇದು ಒಂದು ಗೋಕರ್ಣ ಕ್ಷೇತ್ರ. ಇಲ್ಲಿಗೆ ನಾನು ಏನೂ ಬಂದಿರಲಿಲ್ಲ, ಬಹಳಷ್ಟು ಸಂಚಾರ ಪ್ರಿಯ ಅಲ್ಲ. ಇಂಥದ್ದೇನಾದರೊಂದು ನಿಮಿತ್ತ ಇದ್ರೆ ಮಾತ್ರ ಸಂಚಾರಶೀಲನಾಗಿಯೇ ಸಾಕಷ್ಟು ಸುತ್ತಿದ್ದು ಆಗಿದೆ. ಆದರೆ ಘಟ್ಟದ ಕೆಳಗಡೆ ಬರಬೇಕು, ಬಹಳ ದೂರದ ಪ್ರಯಾಣ, ಸ್ವಲ್ಪ ಶರೀರಕ್ಕೆ ತೊಂದರೆ, ಶರೀರ ಹೋಗ್ತದೆ ಎನ್ನುವ ಭಯವಲ್ಲ. ಆದರೆ ಅದು ಇರೋ ತನಕ ಆತ್ಮಕ್ಕೂ ಇತರರಿಗೂ ಬಾಧಕವಿಲ್ಲದೆ ಇರುವಂತಿರಬೇಕನ್ನೋದಷ್ಟೇ ನಮ್ಮ ಉದ್ದೇಶ. ಆದರೆ ಮಹಾಬಲೇಶ್ವರ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾನೆ. ಇವತ್ತಿನಿಂದ 15 ದಿವಸದ ತನಕ ತಮಗೆ ಶ್ರೀಮದ್ ಭಾಗವತ ದಶಮಸ್ಕಂಧ ಪೂರ್ವಾರ್ಧ, ಸ್ವಲ್ಪ ಮಟ್ಟಿಗೆ ಉತ್ತರಾರ್ಧದಲ್ಲಿ ರುಕ್ಮಿಣೀ ಕಲ್ಯಾಣದವರೆಗೆ, ಕಂಸವಧೆಗೆ ನಿಲ್ಲಿಸಬಾರದು. ಪೂರ್ವಾರ್ಧ ನಿಲ್ಲುವುದು ಕಂಸವಧೆಗೆ. ಶಿಶುಪಾಲ ವಧ ಅಂತ ಒಂದು ಕಾವ್ಯ ಬರೆದ್ರು ಸಂಸ್ಕೃತದಲ್ಲಿ. ಅದು ವಧ ಅನ್ನೋ ಶಬ್ದದಲ್ಲಿ ಕಾವ್ಯ ಹಾಕಿದ್ರಲ್ಲ ಅಂತ ಅದೇ ಕಥೆಯನ್ನು ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯ ಅಂತ ಮಾಡಿ, ಯಾಕೆಂದರೆ ಮಹಾಕಾವ್ಯದಲ್ಲಿ ದೋಷ ತೋರಿಸ್ತಿಲ್ಲ, ಯಾಕೋ ಶಬ್ದ ಅಮಂಗಳವಾಯಿತು ಅನ್ನೋ ಭಾವನೆ ಹಿರಿಯರಿಗುಂಟಾಯಿತು. ಆ ದೃಷ್ಟಿಯಿಂದ ಪ್ರಧಾನವಾಗಿ ದಶಮಸ್ಕಂಧ ಪೂರ್ವಾರ್ಧ, ರುಕ್ಮಿಣಿ ಸ್ವಯಂವರದವರೆಗೆ ಈ 15 ದಿವಸಗಳಲ್ಲಿ ಯಥಾಶಕ್ತಿ ತಮಗೆ ಕಥೆ ಮತ್ತು ತತ್ವಾರ್ಥ, ಇವತ್ತಿಗೆ ಇದರಿಂದ ನಾವೇನು ಪಡ್ಕೊಳ್ಳಬೇಕು ಇದನ್ನು ಮುಂದೆ ಇಟ್ಟು ಪ್ರವಚನ ಮಾಡುವ ಒಂದು ಸಂಕಲ್ಪದಿಂದ ಕೂತಿದ್ದೇನೆ. ಶ್ರೀಮದ್ ಭಾಗವತಕ್ಕೆ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ವೈಯಾಸಿಕ್ಯಾಂ ಪಾರಮಹಂಸ್ಯ ಸಂಹಿತಾಯಾಮ್ ಅಂತ ಒಂದು ಇದನ್ನು ಹಾಕ್ತೇವೆ ಶಬ್ದವನ್ನು. ಪರಮಹಂಸ ಸಂಹಿತೆ. ಪರಮಹಂಸರು ಅಂತ ಲೋಕದವರು ಭಯವಾಗುತ್ತೆ. ಭಾಗವತ ಕೇಳಿದ್ರೆ ಎಲ್ಲರಿಗೂ ವೈರಾಗ್ಯ ಬಂದುಬಿಡುತ್ತೆ. ವೈರಾಗ್ಯ ಬಂದರೆ ಲೋಕದಲ್ಲಿ ಬಾಳುವುದಕ್ಕಾಗೋದಿಲ್ಲ. ಆದ್ದರಿಂದ ಏನಾದ್ರು ವಯಸ್ಸಾದ ಮೇಲೆ, ಅಂದರೆ ಅರ್ಹತೆ ಕಳ್ಕೊಂಡ ಮೇಲೆ, ಬದುಕುವುದಕ್ಕೇನು ನಾಲಾಯಕ್ ಅಂತ ಅನಿಸ್ಕೊಂಡ ಮೇಲೆ ಭಾಗವತ ಕೇಳಬೇಕು ಅಂತ ಕೆಲವರು ಅರ್ಥ ಮಾಡೋದಾದರೆ ಇದಕ್ಕಿಂತ ವಿಪರ್ಯಾಸವಾದದ್ದು ಇನ್ನೊಂದಿಲ್ಲ. ನಮ್ಮ ಮಿತ್ರರು ಶ್ರೀಮಾನ್ ರಾಜಾರಾಮ್ ಅವರಾಗಲೇ ಹೇಳಿದರು, ನಮ್ಮ ಸಕಲ ಸಂಸ್ಕೃತಿಯ ಸಾರವಾಗಿದೆ ಶ್ರೀಮದ್ ಭಾಗವತ. ರಾಮಾಯಣ, ಮಹಾಭಾರತ, ಭಾಗವತ, ಇದು 3 ಸಾಕು. ಕಥೆ ಬೇಕಂದ್ರೆ ಕಥೆ. ಸಣ್ಣ ವಯಸ್ಸಿನ ಹುಡುಗರಿಗೆ ಅಲ್ಲೆಲ್ಲ ಹೊರಗಡೆ ನಿಂತಿದ್ದಾರೆ, ದಯವಿಟ್ಟು ಒಳಗೆ ಬಂದು ಕೂತ್ಕೊಳ್ಳಿ, ನಿಮಗೂ ಸಾಕಷ್ಟು ಕಥೆ ಹೇಳ್ಕೊಡ್ತೇನೆ. ಅಲ್ಲಿ ಕೂತ್ಕೊಂಡ್ರಲ್ಲ, ಇಲ್ಲಿ ಬರಬೇಕು. ಚಿಕ್ಕ ವಯಸ್ಸಿನವರು ಮೊದಲಗಡೆ ಕೂತ್ಕೋಬೇಕು. ಇದು ನಮಗಲ್ಲ ಅನ್ನುವ ದೆವ್ವ ಹುಚ್ಚನ್ನು ಮೊದಲು ಬಿಡಿಸಬೇಕು ನಾವು. ಯಾರಿಗೆ ಜೀವನದಲ್ಲಿ ಬಾಳಬೇಕು ಅಂತ ಅಪೇಕ್ಷೆ ಇದೆಯೋ, ಬದುಕುವುದು ಬೇರೆ, ಬಾಳುವುದು ಬೇರೆ. ಬೇಂದ್ರೆಯವರು ಹೇಳ್ತಿದ್ರು, ಬದುಕು ಬಾಳು ಏನು ವ್ಯತ್ಯಾಸ? ಸಾಯದೇ ಇರೋದು ಬದುಕು. ಮೋಟುಕೋಡೆ ಹಾಗೆ ಸಾಯದೇನೆ ಎಷ್ಟೋ ವರ್ಷ ಒಬ್ಬರು ಜೀವನದಲ್ಲಿದ್ದು ಏನನ್ನು ಈ ಜೀವನದ ಅಮೋಘವಾದ ಕಾಲದ ಆಯುಷ್ಯದ ಪರಿಮಿತಿಯಲ್ಲಿ ಏನನ್ನು ಸಾಧಿಸಬಹುದೋ, ಏನನ್ನು ಪಡ್ಕೊಳ್ಬಹುದೋ ಅದನ್ನು ಪಡ್ಕೊಳ್ಳದೆಯೇ ಹೋದರೆ ಸ್ಥಾಣುರಿವ ಭಾರಹಾರಹ. ನಿರುಕ್ತದಲ್ಲಿ ಹೇಳಿದ ಹಾಗೆ ಒಂದು ಕಲ್ಲು ಮಂಟಪದ ಭಾರವನ್ನೆಲ್ಲ ಹೊತ್ತ ಕಲ್ಲು ಕಂಬ ಇದ್ದಾಗತ್ತೆ, ಏನು ಪ್ರಯೋಜನ ಆಗೋದಿಲ್ಲ. ಅದು ಬರೀ ಬದುಕು. ಬಾಳಬೇಕು ಅಂದರೆ ಬಾಳಿಗೆ ಅರ್ಥ ಹಾಕಬೇಕು. ಈಗ ಮೈಕ್ರೋಫೋನ್ ಇದೆ, ಯಂತ್ರ, ಇದು ನಾನು ಹೇಳಿದ್ದನ್ನೆಲ್ಲವನ್ನ ಗ್ರಹಿಸುತ್ತೆ. ಅದರಿಂದ ವಿವೇಕ ಬರುತ್ತೆ ಅಂತೇನಿಲ್ಲ. ಅದಕ್ಕೆ ಗ್ರಹಿಸೋದು, ಅದಕ್ಕೆ ಗ್ರಹಣವಾಗ್ತದೆ. ಹೇಳಿದ ಶಬ್ದ ಎಲ್ಲ ಕೇಳಿದ್ರಿಂದ ಅದಕ್ಕೆ ಮೋಕ್ಷವಾಯಿತು ಅಂತ ಯಾರು ಹೇಳೋದಿಲ್ಲ. ಜ್ಞಾನಾನ್ ಮೋಕ್ಷ ಅಂದರು ಆಚಾರ್ಯರು. ಆ ಜ್ಞಾನ ಅನ್ನೋದು ಸ್ವಾನುಭವ ರೂಪದಲ್ಲಿ ಬರಬೇಕು. ಸ್ವಾನುಭವ ಅಂದರೆ ದೇವರನ್ನೋ ವಸ್ತು, ದೇವರಿದ್ದಾನೆ ಅಂತ ಒಬ್ಬರು ಹೇಳಿದರು, ಇರ್ಬೋದು, ಬಹಳ ಸಂತೋಷ. ನಮಗೆ ಅದರಿಂದ ಆಗಬೇಕಾದ್ದೇನಿಲ್ಲ. ಹತ್ತಿರದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅನ್ನೋ ಒಂದು ಸಾಮಾನ್ಯ ತಿಳುವಳಿಕೆ, ದೇವರಿದ್ದಾನೆ ಇರ್ಬೋದು ಬಿಡ್ರಿ,
ಇರ್ಬೋದು ಬಿಡ್ರಿ ಅನ್ನೋ ಜ್ಞಾನ ಪ್ರಯೋಜನ ಆಗುವುದಿಲ್ಲ. ಇಲ್ಲಿದ್ದಾನೆ, ಇದ್ದದ್ರಿಂದ ಏನಾಯಿತು? ಅದು ವಿವೇಕ ರೂಪದಲ್ಲಿ, ಸ್ವಾತ್ಮ ಅನುಭವ ರೂಪದಲ್ಲಿ ಪರಿಣಾಮವಾದರೆ ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ. ಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ. ಶ್ರುತಿಗಳು, ವೇದಗಳೇನು ಹೇಳ್ತವೆ? 4 ಪುರುಷಾರ್ಥಗಳಿಗೂ ದಾರಿಯನ್ನು ಹೇಳಿಕೊಡುವುದು ವೇದ. ಬೇರೆ ಎಲ್ಲ ಗ್ರಂಥಗಳಲ್ಲಿ 4 ಪುರುಷಾರ್ಥದ ದಾರಿ ಇಲ್ಲ. ದೇವಸ್ಥಾನಕ್ಕೆ 4 ಬಾಗಿಲಿದ್ದ ಹಾಗೆ ಅರ್ಥದ್ವಾರದಿಂದ, ಕಾಮದ್ವಾರದಿಂದ, ಧರ್ಮದ್ವಾರದಿಂದ, ಮೋಕ್ಷದ್ವಾರದಿಂದ 4 ಕಡೆಯಿಂದ ಭಗವಂತನ ಸಮೀಪಕ್ಕೆ ನಾವು ಹೇಗೆ ಬರಬಹುದೋ ದಿವ್ಯಕ್ಷೇತ್ರಗಳು ಹೀಗೆ ಮಾಡಿರ್ತಾರೆ ಪದ್ಧತಿ. ಒಂದೇ ಬಾಗಿಲು ಯಾತಕ್ಕಿಲ್ಲ ಅಂದರೆ ಯಾವ ಪುರುಷಾರ್ಥದ ಮೂಲಕವೂ ಭಗವಂತನನ್ನು ಹೊಂದಬಹುದು. ಕೆಲವರಲ್ಲಿ ವಿಳಂಬ ಆಗುತ್ತೆ, ಕೆಲವರಲ್ಲಿ ಬೇಗ ಆಗಬಹುದು. ಅರ್ಥಕಾಮದ್ವಾರ ಸ್ವಲ್ಪ ದೂರ ಆಗಬಹುದು, ಪ್ರತಿಬಂಧಕ ಹೆಚ್ಚಿರಬಹುದು. ಭಗವಂತನ ಪ್ರೀತಿ ಅನ್ನೋದು ಬರದೆ ಹೋದರೆ ಅರ್ಥಕಾಮಗಳು ನಿಷಿದ್ಧ, ಕೇವಲ ಧರ್ಮವೂ ನಿಷ್ಪ್ರಯೋಜಕ. ಸನ್ಯಾಸ ಮಾರ್ಗವೇ ಆದರೂ ಅದರಲ್ಲಿ ಉತ್ಕಟವಾಗಿ ಭಗವಂತನನ್ನು ಹೊಂದಬೇಕು ಅನ್ನುವ ಅಭಿಲಾಷೆಯ ಪರ್ಯಂತ ಶಾಸ್ತ್ರಜ್ಞಾನ ಹೋಗಿ ಸೇರಬೇಕು. ವೇದಾಂತ ವಾಕ್ಯಗಳು ತಮ್ಮಷ್ಟಕ್ಕೆ ತಾವೇ ಕೆಲವೊಂದು ಈ ಟೆಕ್ಸ್ಚುವಲ್ ಮೀನಿಂಗ್, ವಾಕ್ಯಾರ್ಥ ಜ್ಞಾನ ಮಾತ್ರ ಏನು ಕೊಡ್ತೇವೆ, ಅದರಿಂದ ಮೋಕ್ಷ ಆಗೋದಿಲ್ಲ. ಅದು ಸ್ವಾನುಭಾವ ಶ್ರುತಿಸಾರಮೇಕಂ, ಶ್ರುತಿಸಾರಂ ಏಕಂ, ಏಕಾತ್ಮಕವಾದ ಜ್ಞಾನ ಅದು. ಎಂಥದ್ದು? ಅಧ್ಯಾತ್ಮದೀಪಂ, ಬೆಳಕು ಹಚ್ಚಿಟ್ರು. ಇದು ಭಾರತೀಯ ಸಂಸ್ಕೃತಿ. ಪ್ರತಿಯೊಂದಕ್ಕೂ ಬೆಳಕನ್ನು ಹಚ್ಚುತ್ತೇವೆ. ಬೆಳಕಿನ ರೂಪದಲ್ಲಿರ್ತಾನೆ. ಅವರ ಹೃದಯದಲ್ಲಿ ನಾನೇ, ಯಾರು ನನ್ನ ಸತತವಾಗಿ ಚಿಂತನೆ ಮಾಡ್ತಾರೆಯೋ, ಜ್ಞಾನದೀಪೇನ ಭಾಸ್ವತ. ಗೀತೆಯಲ್ಲಿ ಭಗವಂತ, ನಾನು ಜ್ಞಾನ ದೀಪದ ರೂಪದಲ್ಲಿರ್ತೇನೆ, ಅವರಿಗೆ ಹೃದಯದಲ್ಲಿ ಅಜ್ಞಾನವನ್ನು ತೊಲಗಿಸ್ತೇನೆ. ಅಜ್ಞಾನ ಯಾವಾಗ ಬರ್ತದೋ ಗೊತ್ತಿಲ್ಲ, ಆದ್ದರಿಂದ ದೀಪವಾಗಿ ಎದ್ದು ಬಿಟ್ಟರೆ ಅಜ್ಞಾನ ಬರದೇನೇ ಇರಲಿ ಅಂತ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ. ತಮಃ ಅಂದರೆ ಸಾಕು, ಅಂಧಂ ಅಂದರು ಉಪನಿಷತ್ತಲ್ಲೂ ಹಾಗೆ ಪ್ರಯೋಗ. ಕತ್ತಲೆ, ಕತ್ತಲೆ ಅಂದ್ರೇನೆ ನಮಗೆ ಕಣ್ಣು ಕಾಣಿಸೋದಿಲ್ಲ. ಕತ್ತಲೆಗೆ ಕಣ್ಣು ಕಾಣಿಸೋದಿಲ್ವೋ, ನಮಗೆ ಕಣ್ಣು ಕಾಣಿಸೋದಿಲ್ವೋ? ತಮೋಂಧಂ, ಅಂಧತಮಿಸ್ರ. ನಮಗೆ ಕಣ್ಣು ಕಂಡ್ರು ಕತ್ತಲೆ ನಿಮಗೆ ಕಣ್ಣು ಕಾಣ್ ಕೊಡಿಸೋದಿಲ್ಲ. ಅದು ಕತ್ತಲೆಯಲ್ಲೂ ನಮಗೆ ಕಣ್ಣು ಕಾಣಿಸೋದು ಸಾಮಾನ್ಯವಾಗಿ. ತುಂಬ ಬೆಳಕಿಂದ ಒಂದು ಕತ್ತಲೆ ಕೋಣೆಗೆ ಬಂದರೆ ಸ್ವಲ್ಪ ಹೊತ್ತು ಬೆಳಕು ಕಾಣಿಸೋದಿಲ್ಲ. ಆಮೇಲೆ ಕಣ್ಣು ಕತ್ತಲೆಗೆ ಒಗ್ಗಿದರೆ ಕತ್ತಲೆಯಲ್ಲೂ ಕಣ್ಣು ಕಾಣಬಹುದು. ಆದರೆ ಕತ್ತಲೆಗೆ ಕಣ್ಣು ಹೋಗಿಬಿಟ್ರೆ ಇವನು ಸುತರಾಮ್ ತೋರಿಸಿಕೊಡಬಾರದು ಅನ್ನುವ ಇದು ನಮ್ಮ ಜೀವನದ ಸ್ವರೂಪ. ಇವತ್ತು ಹೇಗಿದೆ? ನಮ್ಮ ಸುತ್ತ ನಡೆಯುವ ರಾಜಕಾರಣ, ನಮ್ಮ ಸುತ್ತ ನಡೆಯುವ ಸಾಮಾಜಿಕ ವ್ಯವಹಾರಗಳು, ಜೀವನ ಹೋಗ್ತಾ ಇರುವ ದಿಕ್ಕು, ಇದು ಖಂಡಿತವಾಗಿ ಅಂಧತಮಸ್ಸಿನ ಕಡೆಗೆ ಹೋಗ್ತಾ ಇದೆ. ತಮಸೋಮ ಜ್ಯೋತಿರ್ಗಮಯ ಕಡೆಗೆ ಹೋಗ್ತಾ ಇಲ್ಲ, ಬೆಳಕಿನ ಕಡೆಗೆ ಹೋಗ್ತಾ ಇಲ್ಲ. ಬೆಳಕಿನ ಕಡೆಗೆ ಹೋಗಲಿ ಅಂತ ಅನೇಕ ದಿವ್ಯ ಕ್ಷೇತ್ರಗಳಲ್ಲಿ ಜ್ಯೋತಿರ್ಲಿಂಗಗಳು, ಮಹಾತಾಯಿಯ ದಿವ್ಯ ಕ್ಷೇತ್ರಗಳು, ಶಕ್ತಿ ಕ್ಷೇತ್ರಗಳು, ವಿಷ್ಣು ಕ್ಷೇತ್ರಗಳು, ಭಗವಂತನ ನಾನಾ ಮುಖಗಳ ಆರಾಧನಾ ಕ್ಷೇತ್ರಗಳು ಈ ಭಾರತ ದೇಶದಲ್ಲಿ ಮಾತ್ರ ಯಾತಕ್ಕಿಟ್ರು ಅಂದರೆ ಅಲ್ಲೆಲ್ಲ ಬೆಳಕು ಉಂಟಾಗಲಿ ಅಂತ. ಆ ಸೇತು ಹಿಮಾಚಲ ಕೇದಾರದಿಂದ ಹಿಡಿದು ಕನ್ಯಾಕುಮಾರಿ ತನಕ, ಪುರಿ ಜಗನ್ನಾಥದಿಂದ ದ್ವಾರಕೆ ತನಕ, ಅರುಣಾಚಲ ಕ್ಷೇತ್ರ ತಮಿಳುನಾಡಿನಲ್ಲಿ, ಮಹಾಬಲಿಪುರದಿಂದ ಗೋಕರ್ಣದವರೆಗೆ ಸರಳೆ ಕೇಳಿದ್ರೆ ಒಂದು ಸ್ಟ್ರೈಟ್ ಲೈನ್ ಇದ್ದ ಹಾಗೆ. ರಾಮಾಯಣದ ವಾಲಿ ಸಂಧ್ಯಾವಂದನ ಮಾಡಬೇಕಾದ್ರೆ ಪ್ರಾತಃ ಸಂಧ್ಯೆಯನ್ನು ಪೂರ್ವದಲ್ಲಿ ಮಹಾಬಲಿಪುರದಲ್ಲಿ ಮಾಡ್ತಾ ಇದ್ದಂತೆ, ಸಾಯಂ ಸಂಧ್ಯೆಯನ್ನು ಗೋಕರ್ಣದಲ್ಲಿ ಮಾಡ್ತಾ ಇದ್ದನಂತೆ. ಅಷ್ಟು ಸಂಧ್ಯಾವಂದನ ನಿಷ್ಠ ಜೀವನದ ತುಂಬ ಮಾಡ್ತಾ ಇದ್ದದ್ದು ಬರೀ ವ್ಯಭಿಚಾರ, ಬರೀ ಪರಸ್ತ್ರೀ ಸಂಘ, ಪರಪತ್ನೈಕ ನಿಷ್ಠ. ಸಂಧ್ಯಾವಂದನ ಏನು ಮಾಡಲಿಲ್ಲ ಅವರಿಗೆ. ಅದಕ್ಕೆ ಹೇಳ್ತೇವೆ ಅಂದರೆ ಇಷ್ಟೆಲ್ಲ ರಾಮಾಯಣದ ಕಾಲದಲ್ಲಿಯೇ ಧರ್ಮ ಪ್ರಸಾರಕ್ಕೆ ಅಂತ ಭಗವಂತನೇ ಅವತಾರ ಮಾಡಿದ ಕಾಲದಲ್ಲಿಯೂ ಈ ಪುರುಷಾರ್ಥಗಳಲ್ಲಿ ಗೊಂದಲಗಳನ್ನು ಎಬ್ಬಿಸಿ ಅರ್ಥವೇ ಪ್ರಧಾನ, ಕಾಮವೇ ಪ್ರಧಾನ ಅಂತ ಯಾವಾಗ ಮೇಲಕ್ಕೆ ಎಬ್ಬಿಸಿದರೂ ಆವಾಗೆಲ್ಲ ಜೀವನ ಅಧಪಾತವಾಗಿದೆ. ಒಂದೊಂದು ಘೋರ ಯುದ್ಧಗಳಾಗಿವೆ. ರಾಮಾಯಣ, ಭಾರತ, ಭಾಗವತಗಳು ತೋರಿಸುವಂಥ ನಿತ್ಯ ಸತ್ಯ ಯಾವುದು ಅಂದರೆ ಅರ್ಥಕಾಮಗಳನ್ನು ಮೇಲೆ ಇಟ್ರಿ, ಧರ್ಮ ಮೋಕ್ಷಗಳನ್ನು ಕೆಳಗಿಳಿಸಿದ್ರಿ, ಜೀವನ ಹಾಳಾಯಿತು. ಊರ್ಧ್ವಬಾಹು ವಿರೌಮ್ಯೇಷ ನ ಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ವೇದವ್ಯಾಸರು ಮಹಾಭಾರತದ ಕೊನೆಯಲ್ಲಿ
ಎರಡು ಕೈಗಳನ್ನೆತ್ತಿ ವಾಕ್ಯವನ್ನು ಹೇಳಿದರು. ಮಹಾಭಾರತ ಮುಕ್ತಾಯ ವಾಕ್ಯ ಇದು. ಊರ್ಧ್ವಬಾಹು. ಒಬ್ಬ ಮನುಷ್ಯ ಎರಡು ಕೈಗಳನ್ನೆತ್ತಿ ಒಂದು ಮಾತನ್ನಾಡ್ತಾನೆ ಅಂದರೆ ತುಂಬ ಮುಖ್ಯವಾದದ್ದು. ಅವನಿಗೆ ಉಸಿರಿಲ್ಲ, ಗಂಟಲಿಲ್ಲ, ತುಂಬ ಅರ್ಜೆಂಟ್ ಅದು. ಈಗ ಕೇಳಲೇಬೇಕು ಜನ ಅಂತ ಡ್ರಾಯಿಂಗ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್. ಸ್ವಲ್ಪ ದಯವಿಟ್ಟು ಕೇಳಿ, ಗಲಾಟೆ ಮಾಡಬೇಡಿ ಅಂತ. ಊರ್ಧ್ವಬಾಹು ವಿರೌಮಿ. ಕಿರಿಚ್ತಾ ಇದ್ದೇನೆ, ರೋದನ ಮಾಡ್ತಾ ಇದ್ದೇನೆ, ಅಳುವುದೊಂದು ಬಾಕಿ. ಆದರೆ ನಚ ಕಚ್ಚಿ ಶೃಣೋತಿಮೆ. ಒಬ್ಬರು ನನ್ನ ಮಾತನ್ನು ಕೇಳ್ತಾ ಇಲ್ಲ. ವೇದವ್ಯಾಸರ ಮಾತನ್ನು ವೇದವ್ಯಾಸರ ಕಾಲದಲ್ಲೇ ಕೇಳಲಿಲ್ಲ. ನನ್ನ ಮಾತನ್ನು ಯಾರು ಕೇಳ್ತಾರೆ ಗೋಕರ್ಣದಲ್ಲಿ? ನೀವೆಲ್ಲ ಕೇಳಬೇಕು, ಬಂದಿದ್ದೀರಿ. ನಚ ಕಚ್ಚಿ ಶೃಣೋತಿಮೆ. ಒಬ್ಬರೂ ಕೇಳಲಿಲ್ಲ ನನ್ನ ಮಾತನ್ನು. ಯಾವ ಸ್ವಾಮಿ ಆ ಮಾತು ನಿಮ್ಮದು? ಜನ ಕೇಳದೇ ಇದ್ದ ಮಾತು ಯಾವುದು? ಆ ಒಂದು ಮಾತನ್ನು ಹೇಳ್ಬಿಡಿ. ಅದಕ್ಕೆ ಪೀಠಿಗೆ ಹಾಕಿದ್ರಲ್ಲ ಇಷ್ಟು ದೊಡ್ಡದು. ಅಂದರೆ ಧರ್ಮಾತ್ ಅರ್ಥಶ್ಚ ಕಾಮಶ್ಚ. ಧರ್ಮವನ್ನು ನಂಬಿ ಧರ್ಮದ ಚೌಕಟ್ಟಿನಲ್ಲಿ ಅರ್ಥಕಾಮಗಳು ಸಿದ್ಧಿ ಆಗ್ತವೆ. ನಿಮ್ಗೆ ಹಣ ಬೇಕಲ್ಲ, ನಿಮ್ಮ ಮನೆ ಮಠ ಬೇಕಲ್ಲ, ಸಾಲ ಬೇಕಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಬೇಕಲ್ಲ, ವಿದೇಶಕ್ಕೆ ಹೋಗಬೇಕಲ್ಲ. ಅರ್ಥ ಅಂದ್ರೆ ಬರೀ ದ್ರವ್ಯ, ಹಣವಲ್ಲ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಅರ್ಥ ಶಬ್ದಕ್ಕೆ ರಾಷ್ಟ್ರ ಅನ್ನೋ ಅರ್ಥವನ್ನು ಮಾಡಿದ್ದಾರೆ. ಪ್ರಜೆಗಳು ತುಂಬಿರುವ ಭೂಮಿ, ಸರ್ವ ಸಂಪತ್ ಸಮೃದ್ಧವಾದ ಭೂಮಿ. ಆ ಭೂಮಿಯಲ್ಲಿ ಜನಗಳ ಯೋಗ ಕ್ಷೇಮ ಪರಿಪಾಲನಾ, ಅದರ ದೊರೆ ಇದು ಹೇಗಿರಬೇಕು ಇದನ್ನೆಲ್ಲ ಹೇಳುವ ರಾಷ್ಟ್ರ ಕಟ್ಟುವ ಶಾಸ್ತ್ರ ಪೊಲಿಟಿಕಲ್ ಎಕಾನಮಿ. ಒಂದು ಅರ್ಥದಲ್ಲಿ ಪೊಲಿಟಿಕಲ್. ಇವತ್ತು ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್, ಸ್ಪೈ ಸಿಸ್ಟಮ್, ರೆವೆನ್ಯೂ, ಟ್ಯಾಕ್ಸೇಷನ್, ಏನೇನು 28 ವಿಭಾಗದ ಹೆಸರುಗಳೆಲ್ಲ ಕೊಟ್ಟಿದ್ದೀರಿ. ಇದೆಲ್ಲವನ್ನ ಒಂದೇ ಶಬ್ದದಲ್ಲಿ ಹಾಕಿ ಅರ್ಥ ಅಂತ ಕರೆದರು. ಕೌಟಿಲ್ಯನ ಹಿಂದೆ 28 ಜನ ಅರ್ಥಶಾಸ್ತ್ರ ಬರೆದಿದ್ರು. ಭೀಷ್ಮ ಒಂದು ಬರೆದಿದ್ದ, ದ್ರೋಣ ಒಂದು ಬರೆದಿದ್ದ, ನಾರದರು ಒಂದು ಬರೆದಿದ್ರು, ಇಂದ್ರ ಒಂದು ಬರೆದಿದ್ದ, ವಿಶಾಲಾಕ್ಷ ಅಂತ ಒಬ್ಬ ಬರೆದಿದ್ದ, ಪರಾಶರರು ಅಂತ ಬರೆದಿದ್ರು. ಅವರೆಲ್ಲರ ಮತಗಳನ್ನು ಸಂಗ್ರಹಿಸಿ ಅವರವರಲ್ಲಿ ಆಯಾ ಕಾಲಕ್ಕಿದ್ದದ್ದು ತಮ್ಮ ಕಾಲಕ್ಕೇನು ಉಪಯೋಗ ಬರಲಿಲ್ಲ ಅದನ್ನು ಸುಮಾರು 2.5 ಸಾವಿರ ವರ್ಷಗಳ ಹಿಂದೆ ಕೌಟಿಲ್ಯನೆಂಬ ವಿಷ್ಣುಗುಪ್ತ ಭಗವಂತನ ಅವತಾರ ಸ್ವರೂಪಿ ಅರ್ಥಶಾಸ್ತ್ರವನ್ನು ಬರೆದರು. ಅರ್ಥ ಅನ್ನೋದು ಬೇಕು, ತಿರಸ್ಕಾರ್ಯವಲ್ಲ ಅದು. ಅರ್ಥಮನರ್ಥಂ ಭಾವಯ ನಿತ್ಯಂ. ಅದು ಹೇಳಿದ್ದು ಬೇರೆ ಅರ್ಥದಲ್ಲಿ. ಅರ್ಥೈಕ ಪರತ್ವ, ಅರ್ಥವೇ ಸಾಕು ಅಂತ ಯಾರಂತಾರೆ ಅವರಿಗೆ ಅದು ಅನರ್ಥವಾಗ್ತದೆ. ಅನರ್ಥ ಅಂದರೆ ಉದ್ದಿಷ್ಟಾರ್ಥ ಸಿದ್ಧಿಯಾಗೋದಿಲ್ಲ. ಲಕ್ಷ್ಮೀ ಪೂಜೆ ಮಾಡ್ತಾರೆ ಅನೇಕರು. ಲಕ್ಷ್ಮೀ ಪೂಜೆ ಮಾಡುವುದು, ಲಕ್ಷ್ಮೀ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ? ಪೈಸಾ, ದುಡ್ಡು. ಈಗ ಲಕ್ಷ್ಮೀ ಸೂಕ್ತವನ್ನು ಹೇಳಿದ್ರಿ ತಾವು, ಋಗ್ವೇದದ ಲಕ್ಷ್ಮೀ ಸೂಕ್ತವನ್ನು ಹೇಳಿದ್ರಿ. ವೇದ ಸಂಸ್ಕೃತಿ ಪರಿಚಯ 9, 10ನೇ ಸಂಪುಟದ ಪ್ರಾರಂಭದಲ್ಲಿ ನಾನು ಬರೆದಿದ್ದೇನೆ. ಶ್ರೀ ಸೂಕ್ತದಲ್ಲಿ ಮಾತ್ರ ಲಕ್ಷ್ಮೀ ತತ್ವ ಅಂತ ತಿಳ್ಕೋಬೇಡಿ. ಶ್ರೀ ಅಥವಾ ಲಕ್ಷ್ಮೀ ಅಂತ ಶಬ್ದ ಬರದೇ ಇರೋ ಜಾಗದಲ್ಲಿಯೂ ಲಕ್ಷ್ಮೀ ತತ್ವ ಉಂಟು ವೇದದಲ್ಲಿ. ಎಲ್ಲೋ ಒಂದು ಕಡೆ 10ನೇ ಮಂಡಲದಲ್ಲಿ ಆಮೇಲೆ ಬಂದು ಯಾರೋ ಸೇರಿಸಿದ್ದು ಪುರುಷ ಸೂಕ್ತ, ಶ್ರೀ ಸೂಕ್ತ. ಇದು ಅಬದ್ಧವಾದ ವ್ಯಾಖ್ಯಾನ. ಅದು ಅರೇಂಜ್ ಮಾಡಿದವರು ವೇದವ್ಯಾಸರು. ಪುಸ್ತಕದಲ್ಲಿ ಕೊನೆಯಲ್ಲಿ ಬಂತು ಅಂತ ಒಂದು ಮಾತು, ಇದು ಆಮೇಲೆ ಬರೆದದ್ದು ಮೊದಲು ಬರೆದಿದ್ದು, ಅದರ ಮಾತು ಕಡಿಮೆ ಅರ್ಥ ಅಥವಾ ಹೆಚ್ಚಿನ ಅರ್ಥ ಆಗೋದಿಲ್ಲ. ಆರ್ಥಿಕವಾಗಿ ನೋಡಬೇಕು, ಶಾಬ್ದಿಕವಾಗಿ ನೋಡಬೇಕು. ಆರ್ಥಿಕ ಅಂದರೆ ಅರ್ಥವುಳ್ಳದ್ದಾಗಿ ನೋಡಬೇಕು. ಆದ್ದರಿಂದ ಅರ್ಥ ಅನ್ನೋದು ಬೇಕು ಮನುಷ್ಯನಿಗೆ. ಈಗ ಕೂತ್ಕೊಳ್ಳೋದಕ್ಕೊಂದು ವೇದಿಕೆ, ತಾವೆಲ್ಲ ಕೂಡುವುದಕ್ಕೆ ಆಸನಗಳು, ಒಂದು ದೇವಸ್ಥಾನ, ಜನ ಸೇರುವಂತಹ ಒಂದು ಜಾಗ, ಇದು ಅರ್ಥದಲ್ಲಿ ಬರ್ತದೆ. ಆದರೆ ಈಗ ನಾವು ಅರ್ಥವನ್ನು ಧರ್ಮದಿಂದ ಬಿಗಿದಿದ್ದೇವೆ. ಇಲ್ಲಿ ಧರ್ಮಶ್ರವಣ ಮಾಡಬೇಕು, ಭಾಗವತ ಕಥಾಶ್ರವಣ ಮಾಡಬೇಕು. ಇದರಿಂದ ಏನು ಬಂತು? ಇದರಿಂದ ನಮ್ಮನ್ನು ಕಟ್ಟಿ ಹಾಕಿರುವ ಅಜ್ಞಾನದ ದಾರಗಳು, ಶಕ್ತಿಗಳು ಬಿಡಲಿ. ಅದು ಮೋಕ್ಷ. ಮೋಕ್ಷದಿಂದ ಅರ್ಥಕ್ಕೆ, ಮೋಕ್ಷದಿಂದ ಧರ್ಮಕ್ಕೆ, ಮೋಕ್ಷದಿಂದ ಇತರೆ 3 ಪುರುಷಾರ್ಥಗಳಿಗೆ ನಾವು ಹಗ್ಗ ಕಟ್ಟಿ ಹಾಕಿದ್ದೇವೆ. ಆದ್ದರಿಂದ ಪರಮಗಮ್ಯವಾದದ್ದು ಯಾವುದು? ಮನುಷ್ಯನ ಹೃದಯ ವಿಕಾಸವಾಗಬೇಕು, ಮನುಷ್ಯನ ಆತ್ಮ ವಿಕಾಸವಾಗಬೇಕು, ಅವನಿಗೆ ಬಂಧನ ಹೋಗಬೇಕು, ಅವನಿಗೆ ಅಜ್ಞಾನ ಹೋಗಬೇಕು, ಸ್ವಸ್ವರೂಪ ಜ್ಞಾನ ಉಂಟಾಗಬೇಕು. ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ಮನಸಸ್ಪತಿಂ ವಾಕ್ಪತಿಶ್ಚಕ್ಷುಷ್ಪತಿ ಶ್ರೋತ್ರಪತಿರ್ವಿಜ್ಞಾನಪತಿ ಏತತ್ತತೋ ಭವತಿ ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ.
ತೈತ್ರಿಯ ಉಪನಿಷತ್ತು, ಯಜುರ್ವೇದ. ಸ್ವರಾಜ್ಯ ಇದು ಗಾಂಧಿಯವರ ಕಾಲದಿಂದ ಅಥವಾ ತಿಲಕರ ಕಾಲದಿಂದ ಈಚೆಗೆ ಬಂದಂತಹ ವ್ಯವಹಾರ ಅಲ್ಲ. ಸ್ವರಾಜ್ಯ ಶಬ್ದಕ್ಕೆ ಪೊಲಿಟಿಕಲ್ ಫ್ರೀಡಮ್ ಅನ್ನೋದಲ್ಲ ಅರ್ಥ. ನಮಗೆ ಸ್ವರಾಜ್ಯ ಬಂದುಬಿಡ್ತು ಅಂತ ಹೇಳ್ತೇವೆ. ಸ್ವರಾಜ್ಯ ಬಂದು 58 ವರ್ಷ ಆಯಿತು. ನಾವು ಎಷ್ಟು ಸುಖದಲ್ಲಿದ್ದೇವೆ ನೋಡಿಕೊಳ್ಳಿ. ಇದಾ ಉಪನಿಷತ್ತು ಹೇಳಿದ್ದು? ಆಪ್ನೋತಿ ಸ್ವರಾಜ್ಯ. ಇದು ಸ್ವರಾಜ್ಯ? ನಾನು ಹೆಚ್ಚು ವಿಮರ್ಶೆ ಮಾಡೋಕೆ ಹೋಗೋದಿಲ್ಲ. ಸ್ವಲ್ಪ ಬೀಜಪ್ರಾಯವಾಗಿ ಅಲ್ಲಲ್ಲಿ ಹೇಳಿಬಿಡ್ತೇನೆ ನೋಡಿಕೊಳ್ಳಿ. ನಮ್ಮ ಸನಾತನ ಸಂಸ್ಕೃತಿ ಹಿಂದೂ ಧರ್ಮವನ್ನು ಕುರಿತು ಬ್ಯಾಂಕ್ ಅಧ್ಯಕ್ಷ ಈಗ ತಾನೇ ಮಾತನಾಡಿದರು, ಬಹಳ ಚೆನ್ನಾಗಿ ಹೇಳಿದರು. 2 ಮಾತನ್ನು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. ಒಂದು ಬ್ಯಾಂಕಿನವರು ಈ ಮಾತನ್ನು ಹೇಳಿದ್ದು ನನಗೆ ಬಹಳ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಜನ ಅದನ್ನು ಗಮನಿಸಬೇಕು ತಾವು. ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ, ಯಾವುದಕ್ಕೆ ಹಿಂದೂ ಧರ್ಮ ಅಂತ ಹೇಳ್ತೇವೆ, ಅತ್ಯಂತ ಆಪತ್ತಿನಲ್ಲಿ ಸಿಲುಕಿಕೊಂಡಿರುವ ಕಾಲ ಇದು. ಕೃಷ್ಣಾವತಾರ ಕಾಲ ಹೇಗಿತ್ತು, ರಾಮಾವತಾರ ಕಾಲ ಹೇಗಿತ್ತು, ನರಸಿಂಹಾವತಾರ ಕಾಲ ಹೇಗಿತ್ತು, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಾಲ ಹೇಗಿತ್ತು, ಒಂದೊಂದು ಅವತಾರ ಕಾಲದಲ್ಲಿಯೂ ಧರ್ಮಕ್ಕೇನು ಆಪತ್ತು ಉಂಟಾಯಿತು, ಎಷ್ಟರ ಮಟ್ಟಿಗಾಯಿತು, ದೇವರೇ ಬಂದು ಸರಿಪಡಿಸೋ ತನಕ ಇವತ್ತು ನಾವು ಅಂಥದೊಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೇವೆ. ವೈದಿಕರನ್ನು ಕೇಳುವವರು ಯಾರು? ವೇದಕ್ಕೂ ಇದಕ್ಕೂ ಏನು ಸಂಬಂಧ ಕೇಳಿದ್ರೆ, ಈ ದೇಶದಲ್ಲಿ ಹಿಂದಿನಿಂದಲೂ ಅನಾದಿ ಕಾಲದಿಂದ 10-20 ಸಾವಿರ ವರ್ಷಗಳಿಗಿಂತಲೂ ಹಿಂದಿನಿಂದಲೂ ದೊರೆಗಳು ಧರ್ಮರಕ್ಷಕರಾಗಿ ರಾಜ್ಯವನ್ನೇನು ಪರಿಪಾಲನೆ ಮಾಡಿದರೂ ಅವರಿಗೆ ಸಂವಿಧಾನ ಹೇಗೆ ನಡೀಬೇಕು, ಯಾವುದನ್ನು ವರ್ಜಿಸಬೇಕು, ಯಾವುದನ್ನು ಗ್ರಹಿಸಬೇಕು, ಯಾವ ಗಮ್ಯಕ್ಕಾಗಿ ರಾಷ್ಟ್ರವನ್ನು ತಗೊಂಡು ಹೋಗಬೇಕು, ಇದನ್ನು ತೋರಿಸ್ಕೊಡ್ತಾ ಇದ್ದದ್ದು ಇದು ವೇದ. ಅದೇ ಕಾನ್ಸ್ಟಿಟ್ಯೂಷನ್. ನಮಗೆ ಇವತ್ತು ನಾ ಹೇಳಿದ್ರೆ ನೀವು ನಂಬ್ತೀರಿ, ವೇದವೆಂಬುದೇ ಕಾನ್ಸ್ಟಿಟ್ಯೂಷನ್. ಮನುಷ್ಯಕೃತವಾದದ್ದು, ಕೃತಕವಾದದ್ದೇನಿದೆ, ಇದರಲ್ಲಿ ತಪ್ಪುಗಳಿರಬಹುದು, ನೆಪಗಳಿರಬಹುದು. ನೀವು ಪದೇ ಪದೇ ತಿದ್ದುಪಡಿ ಮಾಡ್ತೀರಿ. ತಿದ್ದುಪಡಿ ಮಾಡಿದ್ದಕ್ಕೂ ವಿಶ್ವಾಸವಿಲ್ಲ. ಸುಪ್ರೀಂ ಕೋರ್ಟ್ ನೀವು ಮಾಡಿದ ತಪ್ಪು ಒಂದು ಸರ್ಕಾರಕ್ಕೆ ಹೇಳಿದ್ರೆ, ಹಾಗಿದ್ರೆ ಕಾನ್ಸ್ಟಿಟ್ಯೂಷನ್ ಬದಲಿ ಮಾಡ್ತೇವೆ. ಇದೆಲ್ಲ 20 ಸಲ ಬದಲಿ ಮಾಡ್ತಾ ಏನು ಕೂತಿದ್ದೇವೆ, ಅವ್ಯವಹಾರ ಅದು. ಆದರೆ ಇದರಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಮನುಷ್ಯ ಬದಲಾವಣೆ ಮಾಡದೇ ಇರುವಂತಹದೊಂದು ಸಂವಿಧಾನ ಯಾವುದಿದೆ ಅದು ವೇದ. ಆ ವೇದವೇ ಆಧಾರ. ಯಾಕೆ ಗೊತ್ತು ನಿಮಗೆ? ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ ದೊರೆಗಳೆಲ್ಲ ಈ ವೇದಗಳನ್ನೇ ಅನುಸರಿಸಿ ರಾಜ ಮಾಡಿದ್ದು ಧರ್ಮವೇ ಅಧರ್ಮವೇ ಇದನ್ನು ತಿಳಿಸಿಕೊಡೋದು ವೇದದ ಕರ್ತವ್ಯ ಅಲ್ಲೂ ನೋಡಿ. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಹಾ ಪಂಡಿತರೆಲ್ಲ ಸೇರಿಕೊಂಡು ಬರೆದದ್ದು. ಪತಂಜಲಿ ಶಾಸ್ತ್ರಿ ಅಂತವರಿದ್ರು, ಸಂತಾನವಂತ ಅವರಿದ್ರು, ಅಲ್ಲಾಡಿ ಕೃಷ್ಣಸ್ವಾಮಯ್ಯರಿದ್ರು. ಈಚೆಗೆ ಸಣ್ಣ ಸಣ್ಣ ವಯಸ್ಸಿನ ಬಹಳ ದೊಡ್ಡ ಜ್ಞಾನಿಗಳು, ವಿದ್ವಾಂಸರು ತೋರಿಸ್ತಾರೆ. ಇವತ್ತು ನಮ್ಮಲ್ಲಿ ಉಂಟಾಗಿರುವ ಸಮಸ್ಯೆಗಳಿಗೆಲ್ಲ ಇವತ್ತಿರುವ ಸಂವಿಧಾನದಲ್ಲಿರುವ ತುಮುಲಾತ್ಮಕ ಬೀಜಗಳೇನಿವೆ ಅದೇ ಕಾರಣ. ಕಾನ್ಸ್ಟಿಟ್ಯೂಷನಲ್ಲಿ 25ನೇ ಕಲಂ ನಂಬರ್ 1 ಆರ್ಟಿಕಲ್ 370 ಜನಗಳನ್ನು ಒಡೆಯುವುದು, ಧರ್ಮಗಳನ್ನು ಒಡೆಯುವುದು, ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿಕಟ್ಟುವುದು, ಈ ಜಾತಿ ದ್ವೇಷ ಹಬ್ಬಿಸುವುದು, ಇದೆಲ್ಲಕ್ಕೆ ಬೇಕಾದ ಬೀಜ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿದೆ. 1ನೇದು. 2ನೇದು, ಇದರಲ್ಲಿ ಧರ್ಮ ಎಂಬುವ ಶಬ್ದವೇ ಇಲ್ಲ. ಇಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನ್ ಶಾಸ್ತ್ರದಲ್ಲಿ ಧರ್ಮವೆಂಬುವ ಶಬ್ದವಿಲ್ಲ. ಯಾವುದನ್ನು ಬಿಟ್ಟು ನಾವು ನಾಯಿ ನರಿಗಳಿಗಿಂತ ಕಡೆಯಾಗಿ ಬಿಡ್ತೇವೆಯೋ, ಯಾವುದು ಮನುಷ್ಯ ಮಾಡಿಕೊಂಡದ್ದಲ್ಲವೋ, ಯಾವುದು ವಿಶ್ವವ್ಯಾಪಕವಾಗಿದೆಯೋ ಅದು ಧರ್ಮ. ಯಾವುದರಿಂದ ಮನುಷ್ಯನಾಗಬಲ್ಲನೋ ಅದು ಧರ್ಮ. ಧಾರಣಾತ್, ಮನುಷ್ಯನ ಎತ್ತಿ ಹಿಡಿಯುತ್ತದೆ. ಶಿಥಿಲವಾಗುವನು ಎತ್ತಿ ಹಿಡಿಯುತ್ತದೆ. ಆಹಾರವೆಂಬುದು ಒಂದು ಧರ್ಮ, ಭಾಷೆ ಎಂಬುದು ಒಂದು ಧರ್ಮ, ದೇವರಲ್ಲಿ ಶ್ರದ್ಧೆ ಎನ್ನುವುದು ಒಂದು ಧರ್ಮ. ಹಿರಿಯರನ್ನು ಕಾಪಾಡಬೇಕು. ವಯಸ್ಸಾದವರನ್ನು ಬೀದಿಗೆ ಎಸೆಯಬಾರದು. ಅವರು ಗಟ್ಟಿ ಇದ್ದಾಗ ಚೆನ್ನಾಗಿ ಸೇವೆ ಮಾಡಿದ್ದಾರೆ ನೋಡಿಕೊಳ್ಳಬೇಕು. ಯಾಕೆ ಅಂದರೆ ಧರ್ಮ. ಯಾಕೇನು ಅಲ್ಟಿಮೇಟ್ ಕ್ವಶನ್ ಆಫ್ ವೈ, ಯಾವುದಕ್ಕೆ ಅಂತ ಪ್ರಶ್ನೆ ಕೇಳಿದಾಗ ಧರ್ಮ ಧರ್ಮ ಧರ್ಮ. ಆ ಧರ್ಮ ಸ್ವರೂಪನೇ ಭಗವಂತ, ಅದು ಆಧಾರ. ಈಗ ಆಕಾಶದಲ್ಲಿ ಗ್ರಹಗಳು, ನಕ್ಷತ್ರಗಳು ಒಂದಕ್ಕೊಂದು ಬಡಿದು ಈ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗೋ ಹಾಗೆ ಆಗೋದಿಲ್ಲ. ಯಾತಕ್ಕಾಗೋದಿಲ್ಲ? ಆರ್ಬಿಟ್ಸ್ ಇರ್ತವೆ, ಸುತ್ತಾಡುವುದಕ್ಕೆ ಪರಿಧಿ ಇರ್ತದೆ. ಆ ಪರಿಧಿಯಲ್ಲಿ ಗ್ರಹ ಮಂಡಲಿ ಓಡಾಡ್ತದೆ. ಸೂರ್ಯಚಂದ್ರರು ಭೀಷಾಸ್ಮಾದ್ವಾತಃ ಪವತೆ. ವೇದ ವಿದ್ವಾಂಸರು ಕೂತಿರೋದು ಸ್ವಲ್ಪ ವೇದ ಹೇಳಬೇಕು ಅಂತ ಚಾಪಲ್ಯ. ಭಾಗವತರಿರೋದೆಲ್ಲ ಆ ವೇದ ಉಪನಿಷತ್ತುಗಳ ಸಾರದಿಂದ ಈ ಜಾತಾ ಭಾಗವತಿ ಕಥಾ ಹೇಳ್ತಾರೆ. ಸ್ತ್ರೀಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ. ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಾಹ್ಮಣಾಧಮರಿಗೆ, ದ್ವಿಜಬಂಧುಗಳಿಗೆ
ಇವತ್ತು ಹೇಳಿದ್ರು ಏನು ವೇದ ತಿಳಿಯೋದಿಲ್ವೋ, ಅಯ್ಯೋ ಅವ್ರಿಗೆ ಸ್ವಲ್ಪವಾದರೂ ವೇಳ ತಿಳಿಯಲಿ ಅಂತ ಮಹಾಭಾರತ ಭಾಗವತಗಳನ್ನು ವೇದವ್ಯಾಸರು ಮಾಡಿದರು ಅಂತ ಇಲ್ಲಿಯೇ ಹೇಳ್ತಾರೆ. ಯಾವುದೇ ಬೇರೆ ಕಥೆ ಹೇಳ್ತಾ ಇದ್ದೇವೆ ತಿಳ್ಕೊಬೇಡಿ. ಭಾಗವತದ ಹಿಂದೆ ಹೇಳಬೇಕಾದದ್ದೇ ವೇದ. ಅದನ್ನು ಹೇಗೆ ಇಷ್ಟು ಸುಲಭವಾಗಿದೆಯೇ ಅಂದರೆ ನೀವು ನಂಬುವುದು ಕಷ್ಟವಾಗಿದೆ. ಆಮೇಲೆ ವೇದ ಕಲಿತು ಟ್ಯಾಲಿ ಮಾಡಿ ನೋಡಿ ಬೇಕಾದರೆ. ಗಾಯತ್ರಿ ಅರ್ಥ ಪ್ರತಿಪಾದಕವಾದ ಜನ್ಮಾದ್ಯಸ ಒಂದು ಶ್ಲೋಕದಲ್ಲಿ 100 ಅರ್ಥ ಬರೆದಿದ್ದಾರೆ. ಆ ಒಂದು ಶ್ಲೋಕಕ್ಕೆ 100 ಅರ್ಥದ ಬೃಹತ್ ಗ್ರಂಥವಿದೆ. 25 ವ್ಯಾಖ್ಯಾನಗಳಿವೆ ಭಾಗವತಕ್ಕೆ. ನಮ್ಮಲ್ಲಿ ಎಲ್ಲ ಸಂಗ್ರಹ ಉಂಟು. ಆಲ್ 25 ಕಾಮೆಂಟ್ರೀಸ್ ಆರ್ ಅವೈಲಬಲ್. ಒಂದು ಆಯುಷ್ಯ ಸಾಕಾಗೋದಿಲ್ಲ. ಯಾಕೆ ಹೇಳ್ತೇವೆ ಅಂದರೆ ಆ ಧರ್ಮವೆಂಬುದು ಅಷ್ಟು ವಿಶಾಲ ವ್ಯಾಪಕವಾದದ್ದು. ಲೋಕದಲ್ಲಿ ಹುಟ್ಟುವವರೆಲ್ಲ ಸ್ತ್ರೀಯೋನಿಯಲ್ಲಿಯೇ ಹುಟ್ಟುತ್ತಾರೆ. ಇದು ದೇವರು ಮಾಡಿದ ಧರ್ಮ ನೋಡಿ. ಅವರ ಐರೋಪ್ಯರಿರಲಿ, ಚೈನೀಯರಿರಲಿ, ತಮಿಳರಿರಲಿ, ಕನ್ನಡದವರಿರಲಿ, ಇದು ಗಿಡ ಮರಗಳು ಕೆಳಗಿಂದಲೇ ಮೇಲಕ್ಕೆ ಹೋಗ್ತವೆ. ಧರ್ಮ ಮೇಲಿನಿಂದ ಕೆಳಗೆ ಬೆಳೆಯೋದಿಲ್ಲ. ಬೇರೆ ಕೆಳಗೆ ಇರಬೇಕು, ಟೊಂಗೆ ಮೇಲಕ್ಕೆ ಇರಬೇಕು. ಹಗಲಾದ ಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಹಗಲು. ಕಾಲ ಒಂದೇ ಅಲ್ಲದೆ ಕಾಲಾಧೀನವಾದ ದೇಶಾಧೀನವಾದ ಸರ್ವ ವಸ್ತುಗಳು, ಸ್ಥಿರ ಚರ ವಸ್ತುಗಳೆಲ್ಲಕ್ಕೆ ನಿಯಮಗಳನ್ನೇನು ಮಾಡಿದ ಭಗವಂತ, ಅದಕ್ಕೆ ಧರ್ಮ ಅಂತೇವೆ. ಭೌತ ವಿಜ್ಞಾನದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಅದೆಲ್ಲ ನಿಯಮಗಳಂತೆ ಹೇಳ್ತಾರೆ. ಅದು ಧರ್ಮವೇ. ಅದು ಪದಾರ್ಥ ಗುಣ. ಒಂದು ವಸ್ತುವನ್ನು ಬಿಟ್ಟಿರದೇ ಇರೋ ಗುಣಕ್ಕೂ ಧರ್ಮ ಅಂತ ಹೇಳ್ತೇವೆ. ಆದ್ದರಿಂದ ಮನುಷ್ಯ ಧರ್ಮ ಯಾವುದು, ದೇವಧರ್ಮ ಯಾವುದು, ಭಗವಂತನ ಧರ್ಮ ಯಾವುದು, ಅವನು ಧರ್ಮ ಬಾಹಿರ ಅಲ್ಲ. ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ. ರಾಮಾಯಣದಲ್ಲಿ ನಾರದರು ಹೇಳ್ತಾರೆ ವಾಲ್ಮೀಕಿಗೆ, ಭಗವಂತನಿಗೂ ಧರ್ಮ ಉಂಟು. ತನ್ನನ್ನು ಆಶ್ರಯ ಮಾಡಿದವರನ್ನ ಕೈ ಬಿಡದೆ ರಕ್ಷಿಸಬೇಕು. ಅದನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಧರ್ಮ ಭ್ರಷ್ಟ ಅಲ್ಲ ದೇವರು. ಸೆಕ್ಯುಲರ್ ಇಲ್ಲ. ಸೆಕ್ಯುಲರ್ ಅಂದರೆ ಧರ್ಮದ ಗೊಂದಲದಿಂದ ದೂರವಿದ್ದದ್ದಕ್ಕೆ ನೀವು ಸೆಕ್ಯುಲರ್ ಹೇಳ್ಕೊಳ್ಳಿ. ಧರ್ಮ ದೂರವಾದದ್ದು, ಧರ್ಮ ಭ್ರಷ್ಟವಾದದ್ದು ಲೋಕದಲ್ಲಿ ಇರಬಾರದು, ಇರುವುದಕ್ಕೆ ಅರ್ಹವಿಲ್ಲ. ಎಲ್ಲ ಕಲ್ಲಿಗೆ ಮುಳ್ಳಿಗೆ ಧರ್ಮ ಹೇಳಿದ್ದಾನೆ ಭಗವಂತ. ಗೋವಿಗೆ ಧರ್ಮ ಹೇಳಿದ್ದಾನೆ. ಇಷ್ಟಿಷ್ಟೇ ಆಯುಷ್ಯ, 100 ವರ್ಷ ಗೋವು ಬದುಕೋದಿಲ್ಲ. ಅಶ್ವತ್ಥ ವೃಕ್ಷ 106 ವರ್ಷ ಬದುಕುತ್ತೆ. ಯಾತಕ್ಕೆ ಅಂತ ಕೇಳಿದ್ರೆ ತರ್ಕ ಕೊಡೋಕೆ ಬರೋದಿಲ್ಲ. ಆಲದ ಮರ ಕಣ್ಣಿಗೆ ಕಾಣಿಸದೇ ಇರುವ ಬೀಜದಿಂದ ಅಷ್ಟು ದೊಡ್ಡದಾಗ್ತದೆ. ಯಾರು ಬೀಜಾವಾಪ ಮಾಡ್ತಾರೆ, ಯಾರು ಬೆಳೆಸ್ತಾರೆ ನಮಗೆ ಗೊತ್ತಾಗೋದಿಲ್ಲ. ಮನುಷ್ಯನ ಹುಟ್ಟು ಎಲ್ಲಿಂದ ಬರ್ತದೆ? ಕಿಂಕಾರಣಂ ಕುತಸ್ಮ ಜಾತಾಹ. ಶ್ವೇತಾಶ್ವರ ಪ್ರಶ್ನೆ ಕೇಳ್ತಾರೆ. ಕಿಂಕಾರಣಂ ಬ್ರಹ್ಮ ಕುತಸ್ಮ ಜಾತ. ಎಲ್ಲಿಂದ ಉಂಟಾದವು? ಕರ್ಮ ಹೇಳಿಬಿಡ್ತೇವೆ. ಕರ್ಮಕ್ಕೆ ಮೂಲವೇನು? ಧರ್ಮ. ಧರ್ಮಕ್ಕೆ ಮೂಲವೇನು? ಪುನಃ ಕರ್ಮ. ಅತ್ಯಂತ ಗಹನ ವಿಚಾರ. ಇದನ್ನು ತಿಳಿಸಿಕೊಡುವುದು ವೇದ. ಯಾವುದು ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ಮನುಷ್ಯನ ಬುದ್ಧಿಗೆ ಎಟಕೋದಿಲ್ಲವೋ ಅದನ್ನು ತಿಳಿಸಿಕೊಟ್ಟು ಇದಮಿಥಂ, ಇದು ಸರಿಯಾದ ದಾರಿ, ಇದು ತಪ್ಪು ದಾರಿ, ಅದು ತೋರಿಸಿಕೊಡುವುದು ಅದು ಧರ್ಮ. ಅದನ್ನು ಬಿಟ್ಟವರು ಯಾರೂ ಲೋಕದಲ್ಲಿ ಉಳಿದಿಲ್ಲ. ಹತರಾಗಿದ್ದಾರೆ. ಧರ್ಮ ನಂಬಿದವರು ಹೋಗಿದ್ದಾರಲ್ಲ, ಅವರು ಹೋಗೋ ರೀತಿ ಬೇರೆ, ಧರ್ಮ ನಂಬದೇ ಇದ್ದವರು ಹೋಗೋ ರೀತಿ ಬೇರೆ. ಇದನ್ನು ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ 11ನೇ ಅಧ್ಯಾಯದಲ್ಲಿ 2 ಉದಾಹರಣೆಯಲ್ಲಿ ತೋರಿಸ್ತಾನೆ. ಭಗವಂತನ ತೆರೆದ ಬಾಯಿಯಲ್ಲಿ ವಿಶ್ವರೂಪಿ, ಆ ಸುದರ್ಶನ ಕಾಲಸ್ವರೂಪಿ ಭಗವಂತನ ಬಾಯಲ್ಲಿ ಒಂದು ಕಡೆ ಕೌರವರೆಲ್ಲ, ಭೀಷ್ಮದ್ರೋಣ ಮುಖಂಡರೆಲ್ಲ ನಿಂತು ಕ್ಯೂ ನಿಂತು ಒಬ್ಬರು ಹಿಂದೆ ಒಬ್ಬರು ಆ ದೇವರ ಬಾಯಲ್ಲಿ ಹೋಗಿ ಬೀಳ್ತಾ ಇದ್ದಾರೆ. ಅವನು ಚಪ್ಪರಿಸ್ತಾ ಇದ್ದಾನೆ, ಅಗೀತಾ ಇದ್ದಾನೆ. ಕೆಲವರ ತಲೆ ಚೂರುಗಳು ಕೃಷ್ಣನ ಹಲ್ಲು ಸಂಧಿಯಲ್ಲಿ, ಅದು ಚೂರ್ಣಿತೈ ಉತ್ತಮಾಂಗೈ ಲೇಲಿಹ್ಯಸೆ ಗ್ರಸಮಾನ ಸಮಂತ. ನಾಲ್ಗೆ ಚಾಚಿ ಚಾಚಿ ಎಳ್ಕೊಳ್ತಾ ಇದ್ದಾನೆ. ಇದನ್ನು ನೋಡಿದ ಅರ್ಜುನ ಅಂದ್ರೆ ಇವು ಭೀಷ್ಮನು ಸತ್ತು ಹೋಗ್ತಾನೆ, ಕೃಷ್ಣನ ಬಾಯಲ್ಲಿ ಹೋಗ್ತಾನೆ, ದ್ರೋಣನು ಹೋಗ್ತಾನೆ. ಈ ಕಡೆ ನೋಡಿದ ಧರ್ಮರಾಜನು ಹೋಗಿ ಸಿಕ್ಕಾಕೊಂಡಿದ್ದಾನೆ. ದುಷ್ಟರು ಶಿಷ್ಟರು ಎಲ್ಲರೂ ಸಾಯ್ತಾರೆ ಒಂದು ದಿವಸ. ವ್ಯತ್ಯಾಸವಿಲ್ವೇ? ಹೌದ್ರಿ, ನೀವು ಒಂದು ದಿವಸ ಹೋಗ್ತೀರಿ ಅಂತ ಒಬ್ಬ ಕ್ರಿಮಿನಲ್ ಕೋರ್ಟಲ್ಲಿ ಇಂಥ ದಿವಸ ಅವನು ನೇಣು ಹಾಕಬೇಕು ಅಂತ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಟ್ಟರು. ಆ ಕಟಕಟೆಯಲ್ಲಿ ನಿಂತಿದ್ದವನ ಅಪರಾಧಿ ಹೇಳ್ತಾನೆ, ಹೌದು ನಾನು ಹೋಗ್ತೇನೆ, ಆಮೇಲೆ ನೀವು ಹೋಗ್ತೀರಿ ಒಂದು ದಿವಸ. ಕೋರ್ಟಲ್ಲಿದ್ದವರಲ್ಲಿ ಚಪ್ಪಾಳೆ ಹಾಕಿ ನಕ್ಕರು, ಗೇಲಿ ಮಾಡಿದರು. ಹೌದೇನು ನ್ಯಾಯ ಅನ್ನೋದು ಕೃತಕವಾದದ್ದು, ಇದು ಆತ್ಯಂತಿಕವಾದ ಬೈಂಡಿಂಗ್ ಅನ್ನೋದಿಲ್ಲ ಅಂತ ಅಪಹಾಸ್ಯ ಮಾಡಿದರು. ಇವತ್ತು ಅನೇಕರು ದುರ್ವಾದಿಗಳು ಹೀಗೆ ಮಾತಾಡ್ತಾರೆ. ಕನ್ನಡದಲ್ಲಿ ಸಾಹಿತ್ಯ ಬರೆಯುವ ಶಕ್ತಿ ಇದೆ ಅಂತ ತಿಳ್ಕೊಂಡ ಕೆಲವು ಭ್ರಾಂತರು ಲೋಕಮೋಹಕವಾದ ಶಾಸ್ತ್ರಗಳನ್ನು ಸೃಷ್ಟಿ ಮಾಡ್ತಾ ಲೋಕವನ್ನು ಕೊಲ್ಲುವಂತಹ ಕಥೆ ಕಾದಂಬರಿಗಳನ್ನು ಬರೀತಾ ಇದ್ದಾರೆ. ತುಂಬ ಕೋಪ ಬರುತ್ತೆ ನನಗೆ. ಯಾಕೆಂದರೆ ವ್ಯಾಸರ ಕಣ್ಣಿಂದ ನೋಡ್ತೇನೆ, ನನ್ನ ಕಣ್ಣಿಂದ ನಾನು ನೋಡ್ತಿಲ್ಲ. ವ್ಯತ್ಯಾಸ ಇಲ್ಲವೆಂದರೆ 2 ಉದಾಹರಣೆ ಕೊಡ್ತಾನೆ ಕೃಷ್ಣ ಅಲ್ಲಿ. ಯಥಾ ನದೀನಾಂ ಬಹವಂಬು ವೇಗಾ ಸಮುದ್ರಮೇವ ಅಭಿಮುಖ ದ್ರವಂತಿ.
ನದಿಗಳೆಲ್ಲವೂ ತೀರ್ಥ ಸಮೃದ್ಧವಾಗಿ ಸಮುದ್ರದ ಕಡೆಗೆ ಹೋಗುವಂತೆ ಕೆಲವರು ಕೃಷ್ಣನ ಬಾಯಲ್ಲಿ ಹೋಗ್ತಾ ಇದ್ದಾರೆ. ನದೀನಾಂ ಸಾಗರೋ ಗತಿ ಹೇಳ್ತೇವೆ. ಶರಾವತಿ ಇರಬಹುದು, ಇದು ನದ, ಅದು ನದಿ. ಪಶ್ಚಿಮಕ್ಕೆ ಬರೋದಕ್ಕೆ ನದ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಪೂರ್ವಕ್ಕೆ ಹೋಗುವ ಈ ತೀರ್ಥಗಳಿಗೆ ನದಿ ಎಂಬುದಾಗಿ ಹೇಳಿ, ಕಾವೇರಿ, ಆ ಕಡೆ ನರ್ಮದಾ, ಇನ್ನು ಗಂಗೆ, ಯಮುನೆ, ಸಿಂಧು ಎಲ್ಲ ನಿಂತ ಕಡೆ ನಿಂತುಕೊಳ್ಳದೆ ತುಂಬ ವೇಗ, ದಾರಿ ಬಿಡಿ ಅಂತ ತಪ್ಪಿಸಿಕೊಂಡು ಬಹವೊಂಬು ವೇಗಾ ಯಥಾ ನದೀನಾಂ ಬಹವೊಂಬು ವೇಗಾ ಸಮುದ್ರಮೇವ ಅಭಿಮುಖ ದ್ರವಂತಿ. ಓಡ್ತಾಯಿ ಏನಷ್ಟು ಅರ್ಜೆಂಟು ಅಂದರೆ ಸಮುದ್ರ ಸೇರಬೇಕು. ಹಾಗೆ ತೀರ್ಥ ಸ್ವರೂಪರಾದವರು ಭಾಗವತರು, ಭಗವದ್ಭಕ್ತರು, ಯಾಜ್ಞಿಕರು, ಯಜ್ಞಶೀಲರು, ಯಾಗಚರಿ ಯಜ್ಞಶೀಲಾನಾಂ. ರಾಮಾಯಣದಲ್ಲಿ ಜಟಾಯು ಪ್ರಸಂಗದಲ್ಲಿ ಭಗವಂತ ಯಜ್ಞಶೀಲರಿಗೆ ಆ ಮೋಕ್ಷ ಕೊಡುವ ಆ ಪ್ರಸಂಗದಲ್ಲಿ ಅವರು ಹೋಗೋ ಜಾಗ ನೀನು ಹೋಗು ಅಂತ ಹೇಳ್ತಾನೆ. ಯಜ್ಞಾದಿಶ್ರುತೇ ಅಶ್ವವತ್. ಬ್ರಹ್ಮಸೂತ್ರಕಾರರು ಈ ಯಜ್ಞದಾನ ತಪಸ್ಸು ಇವೆಲ್ಲ ಮೋಕ್ಷಕ್ಕೆ ದಾರಿ ಅಂತ ಹೇಳೋ ಜಾಗದಲ್ಲಿ. ಹಾಗೆ ತೀರ್ಥಪ್ರಾಯರು ತೀರ್ಥೀಕುರ್ವಂತಿ ತೀರ್ಥಾನಿ ಭಾಗವತದಲ್ಲಿ ಹೇಳೋ ಹಾಗೆ ಇದ್ದ ಕಡೆ ಜನರಿಗೆ ಕುಡಿಯುವುದಕ್ಕೆ, ವ್ಯವಸಾಯಕ್ಕೆ, ನಾನಾ ಭಗವಂತನ ಸೇವೆಗೆ, ಅಭಿಷೇಕಕ್ಕೆ ಉಪಯೋಗವಾಗಿಯೂ ಉಪಯೋಗ ಮಾಡಿ ತಾವೇನು ಸ್ವಾರ್ಥವನ್ನು ಬಯಸದೆ ಸಮುದ್ರವನ್ನು ಹೋಗಿ ಸೇರುವ ನದಿಗಳಂತೆ ತೀರ್ಥಪ್ರಾಯರು, ಹಿರಿಯರು, ಗುರುಗಳು ಅವರು ದೇಹ ಬಿಡುವುದು ಒಂದು ರೀತಿ. ಆದರೆ ಯಥಾ ಅಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾ. ಕಣ್ಣಿದ್ದವರು ಕಾಣಿಸುತ್ತೆ ನೋಡಿ, ಪತಂಗದ ಹುಳು ಮಳೆ ಬಿದ್ದ 6ನೇ ದಿವಸ ಭೂಮಿಯಿಂದ ಹುಟ್ಟಿ ಬರ್ತದೆ. ಒಂದು ಕಡೆ ಕೂತ್ಕೋಬೇಕು ಮಗು, ಓಡಾಡಬಾರ್ದಮ್ಮ. ತಮಿಳಿನಲ್ಲಿ ಈ ಪತಂಗದ ಹುಳುವಿಗೆ ಒಂದು ಹೆಸರು ಹೇಳ್ತಾರೆ. ಅದು 7.5 ನಿಮಿಷ ಮಾತ್ರ ಅದಕ್ಕೆ ಆಯುಷ್ಯ ಕೊಟ್ಟಿದ್ದಾನೆ ದೇವರು. 7ನೇ ಪೂಚಿ ಅಂತ ಹೇಳ್ತಾರೆ ಅದಕ್ಕೆ. ಪತಂಗದ ಹುಳುವಿಗೆ ಎಷ್ಟು ಆಯುಷ್ಯ? ಗಡಿಯಾರ ಇಟ್ಟು ನೋಡಿ ಬೇಕಾದ್ರೆ ನಾಳೆ ಪರೀಕ್ಷೆ ಮಾಡಿ. 7.5 ನಿಮಿಷ ಅದರ ಆಯುಷ್ಯ. 8 ಅಲ್ಲ, 7 ಅಲ್ಲ. ಎಲ್ಲೋ ಹುಟ್ಟುತ್ತೆ, ರೆಕ್ಕೆ ಬರುತ್ತೆ. ಅಜ್ಞಾನದಿಂದ ಹಚ್ಚಿಟ್ಟ ದೀಪವನ್ನು ಹಣ್ಣು ಅಂತ ಭ್ರಮಿಸಿ ಅದನ್ನು ತಿನ್ನಬೇಕು ಅಂತ ಹೋಗಿ ಆ ಎಣ್ಣೆಯಲ್ಲಿ ಬಿದ್ದು ರೆಕ್ಕೆಯನ್ನು ಕಳೆದುಕೊಂಡು ಸಾಯುತ್ತದೆ. ಇದು ಒಂದು ರೀತಿಯ ಮರಣ. 100-150 ವರ್ಷವಾದಂತಹ ಯೋಗಿಗಳು, ಜ್ಞಾನಿಗಳು, ಶ್ರೇಷ್ಠರಾದವರು, ಯತಿಗಳು ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಅವರೂ ಶರೀರವನ್ನು ಬಿಡುವುದು, ಅವರಿಗೆ ಸಾಯುವುದು ಅಂತ ಹೇಳುವುದಿಲ್ಲ. ಅವರು ಶರೀರವನ್ನು ಬಿಡ್ತಾರೆ, ಮುಕ್ತಾತ್ಮರಾಗ್ತಾರೆ. ಅವರು ಶರೀರ ಬಿಡುವ ರೀತಿ ಬೇರೆ, ಪತಂಗದ ಹುಳು ಬಿಡುವ ರೀತಿ ಬೇರೆ. ಈ ಎರಡೂ ಒಂದೇ ಅಂತ ಹೇಳುವವನು ಶತಮೂರ್ಖ ಅನ್ಬೇಕು, ಕಂಡಿಲ್ಲ ಅಂತ ಅನ್ಬೇಕು. ಮರಣದಲ್ಲಿ ವ್ಯತ್ಯಾಸವಿಲ್ಲವಾದರೆ ಬದುಕಿನಲ್ಲೂ ಅರ್ಥವಿಲ್ಲ. ನಾಮ ಹಾಕೊಂಡ್ರು, ವಿಭೂತಿ ಹಾಕೊಂಡ್ರು, ಜನಿವಾರ ಹಾಕೊಂಡ್ರು, ಹಾಕೊಳ್ಳದೆ ಇದ್ರು, ಕರ್ಮಭ್ರಷ್ಟರಾದರು, ಬೀಡಿ ಸೇದ್ಕೋತ ಎಲ್ಲೋ ಒಂದು ಕಡೆ ಕೂತು ಹಗಲು ರಾತ್ರಿ ಬಂಜಪಾನ ಮಾಡ್ತಾ ಇದ್ರು. ಜೀವನ ಕ್ರಮದಲ್ಲಿ ವ್ಯತ್ಯಾಸವಿಲ್ಲ ಅನ್ನೋನು ಕಂಡಿಲ್ಲ ಅನ್ಬೇಕಾಗುತ್ತೆ. ಸಂಸ್ಕೃತಿಗೂ ಅಸಂಸ್ಕೃತಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ದವ್ರಿಗೆ ಏನು ಭಾಗವತ ಹೇಳೋಣ, ಯಾವ ರಾಮಾಯಣವನ್ನು ಹೇಳೋಣ? ಸಂಸ್ಕೃತಿ ಬೇಕನ್ನೋದಕ್ಕಿದೆಯಲ್ಲ. ಆದಂದ ವ್ಯಾಸರು ಹೇಳಿದರು, ಧರ್ಮ ಅದರ್ಥಶ್ಚ ಕಾಮಶ್ಚ. ರಾಜ್ಯವನ್ನೇ ಬಯಸಿ, ಭೋಗವನ್ನೇ ಬಯಸಿ, ಅಧಿಕಾರವನ್ನೇ ಬಯಸಿ, ಆದರೆ ಧರ್ಮದಿಂದ ಬಯಸಿ. ನೀವು ಬಯಸೋದು ಅರ್ಥಕಾಮ ತಪ್ಪು ಅಂತ ನಾನು ಹೇಳೋದಿಲ್ಲ. ಅರ್ಥಕಾಮಕ್ಕೆ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಪುರುಷಾರ್ಥಗಳಲ್ಲಿ 4ರಲ್ಲಿ ಇವನ್ನ 2 ಅಂತ ಗುರುತು ಹಚ್ಚಿದ ದೇಶ ಭಾರತ ದೇಶ. ಜಗತ್ತಿನ ಬೇರೆ ಯಾವ ಸಂಸ್ಕೃತಿಯಲ್ಲಿಯೂ ಈ ಪುರುಷಾರ್ಥದ ತಿಳುವಳಿಕೆ ಅನ್ನೋದಿಲ್ಲ. ಸ್ಕೇಲ್ ಆಫ್ ವ್ಯಾಲ್ಯೂಸ್ ಒಂದಕ್ಕೊಂದಕ್ಕೆ ಪೋಷಕ, ಒಂದಕ್ಕೊಂದಕ್ಕೆ ವಿರೋಧವಲ್ಲ. ಅರ್ಥ ಕಾಮ. ಚಿಕ್ಕ ವಯಸ್ಸಿನಲ್ಲಿ ಹುಡುಗನಿಗೆ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯಿತ ಹೇಳ್ತಾರೆ. 8 ವರ್ಷಕ್ಕೆ ಉಪನಯನ ಮಾಡ್ತೀರಿ. ಅವನಿಗೆ ಮೋಕ್ಷ ಆಗಲೇ ತಿಳಿಯೋದಿಲ್ಲ, ಧರ್ಮಾಂತರ ಗೊತ್ತಾಗೋದಿಲ್ಲ. ಅಕ್ಷರ ರಾಶಿ ಗ್ರಹಣವಾಗುತ್ತೆ. 12 ವರ್ಷ ವೇದಾಧ್ಯಯನ ಮಾಡ್ತಾನೆ. ಶಬ್ದವಿದೇವ ಅಸ್ಮಿ ನ ಆತ್ಮವಿತ್. ಶಬ್ದ ಗ್ರಹಣವಾಗುತ್ತೆ ಅವನಿಗೆ. ಆಮೇಲೆ ಅಲ್ಲಿಂದ ಪರಾವಿದ್ಯಾ ಸ್ವಾನುಭವರೂಪದಲ್ಲಿ ಜ್ಞಾನ ಉಂಟಾಗುತ್ತೆ. ಅಷ್ಟು ಹೊತ್ತು ತಿಳುವಳಿಕೆ ಇರಬೇಕಾದ್ರೆ ಅವನಿಗೆ ಸ್ವಲ್ಪ ಶರೀರಕ್ಕೆ ಪುಷ್ಟಿಕರವಾದ ಆಹಾರವನ್ನು ಹಾಕಿ ಮಾಡಿ ಅವನು ಸ್ಕಾಲರ್ಶಿಪ್ ಕೊಟ್ಟು ಓದಪ್ಪ ಒಳ್ಳೇದಾಗುತ್ತೆ. ಯಾಕೆ ಇವತ್ತು ತಿಳಿಯೋದಿಲ್ಲ ನಿನಗೆ, ಆಮೇಲೆ ತಿಳಿಯುತ್ತೆ ನೋಡು ಅಂತ ಅರ್ಥವನ್ನು ತೋರಿಸ್ಬೇಕು. ಆಮೇಲೆ ವಿವಾಹವನ್ನು ಮಾಡಿಸ್ಬೇಕು. ಅವನಿಗೊಂದು ಜೀವನದ ದಾರಿಯನ್ನು ತೋರಿಸ್ಬೇಕು. ಆಮೇಲೆ ಧರ್ಮದ ಪ್ರಜ್ಞೆ ಸ್ವಲ್ಪ ಅಂಕುರವಾಗಿ ಮೋಕ್ಷ ಪರ್ಯಂತವಾಗಿ ಹೋಗುತ್ತೆ. ಅದಕ್ಕೆ ಆಶ್ರಮ ಗಂಟು ಹಾಕಿದರು. ವರ್ಣದ ಜೊತೆಗೆ ಆಶ್ರಮ, ಪುರುಷಾರ್ಥಗಳು ಎಲ್ಲ 4 ಅಂತ ಮಾಡಿದರು.
ಇದು ಮಾಡಿದ್ದೆಲ್ಲ ಮೂರ್ಖರು ಅನ್ನೋ ರೀತಿಯ ವಾದವನ್ನು ಮಾಡ್ತಾ ಪತ್ರಿಕೆಗಳಲ್ಲಿ ಏನು ಕೋಲಾಹಲ ಮಾಡ್ತಾರೆ. ಬೆಳಗ್ಗೆ ಎದ್ದು ಪತ್ರಿಕೆ ದಯವಿಟ್ಟು ಓದಬೇಡಿ, ತಲೆ ಕೆಟ್ಟು ಹೋಗುತ್ತೆ. ಸಾಯಂಕಾಲ ಓದಿದ್ರೆ ನಿದ್ದೆ ಬರೋದಿಲ್ಲ ಮಲ್ಕೊಳ್ಳುವಾಗ. ಮತ್ತೆ ಯಾವಾಗ ಓದಬೇಕು? ದಯವಿಟ್ಟು ಓದಬೇಡಿ, ಪತ್ರಿಕೆಗಳನ್ನೇ ಓದಬೇಡಿ. ಪತ್ರಿಕಾಕರ್ತರಲ್ಲಿರಬಹುದು. ಪತ್ರಿಕಾಕರ್ತರಿಗೆ ಇಷ್ಟೇ ವಿಜ್ಞಾಪನೆ ಮಾಡಿಕೊಳ್ತೇನೆ, ಯಾವುದನ್ನು ರಿಪೋರ್ಟ್ ಮಾಡಬೇಕು, ಯಾವುದರಿಂದ ಪುರುಷಾರ್ಥ ಪ್ರಾಪ್ತಿ ಅದನ್ನು ರಿಪೋರ್ಟ್ ಮಾಡಬೇಕು. ಈ ಊರಲ್ಲಿ ಇಷ್ಟೊಂದು ವೈದಿಕರಿದ್ದಾರೆ, ಒಂದು ಪತ್ರಿಕೆಯಲ್ಲಿಯೂ ಇದುವರೆಗೂ ನಾನು ಕೇಳಿರಲಿಲ್ಲ, ನೋಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಅವರು ದಾರಿಯಲ್ಲಿ ಬರ್ತಾ ಹೇಳಿದರು, 28 ಸೋಮಯಾಗ ನಾನು ಮಾಡಿಸಿದ್ದೇನೆ ಅಂದರು. ನೋಡಿ, ಅವರು ವಾಕ್ಯಗಳೆಲ್ಲ ಹೇಳ್ತಿದ್ರು ಜೊತೆಯಲ್ಲಿ. ಬಹಳ ಸಂತೋಷ. ಜ್ಞಾತಿಗೆ ಹೇಳ್ತೇವೆ ಅಂದರೆ ಸೋಮಯಾಗ ಮಾಡುವವರು ಈಗಲೂ ಇದ್ದಾರೆ, ಮಾಡಿಸೋವರಿದ್ದಾರೆ. ಇದು ಪತ್ರಿಕೆಯಲ್ಲಿ ಬರುವುದಿಲ್ಲ. ಸಣ್ಣ ಊರಾಗಿದ್ದರೆ ಚೂರು ಪಾರು ಗೊತ್ತಿರುತ್ತೆ ಅವರವರಿಗೆ. ದೊಡ್ಡ ಪತ್ರಿಕೆಗಳು, ದೊಡ್ಡ ಉದ್ದಿಮೆ, ಇಂಡಸ್ಟ್ರಿ, ಅದರಿಂದ ಬದುಕಬೇಕು ಅಂತ ಏನು ಮಾಡ್ತಾರೆ, ದೇಶಕ್ಕೆ ತಲೆಸೂಲಿಯಾಗಿರುವಂತಹ ವ್ಯಕ್ತಿಗೆ ಯಾರಿಗಾದರೂ ತಲೆಸೂಲೆ ಬಂದರೆ ಹೆಡ್ಲೈನ್ಸ್ ಅಲ್ಲಿ ಹಾಕ್ತಾರೆ. ಅಂಥವರು ತಲೆಸೂಲೆ ಬಂತು. ಯಾತಕ್ಕೋ ಬಂತು, ಅದೆಲ್ಲ ಮುಖ್ಯ. ಅವರಿಗೆ ಔಷಧಿಯಿಂದ ಗುಣವಾಯಿತು, ನೀವು ಅದನ್ನು ತಕೊಳ್ಳಿ ಅಂತ ಹೇಳೋದಕ್ಕೆ, ಮಾರಾಟ ಮಾಡುವ ಸಲುವಾಗಿ ಹಣ 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 ಹಣ, ಧನಪಿಶಾಚಿ, ಇದೆಲ್ಲ ಲಕ್ಷ್ಮಿ ಎನ್ನುವುದು. ಅದರಿಂದ ಲಕ್ಷ್ಮಿ ಎನ್ನುವುದು, ಲಕ್ಷ್ಮಿ ನಿಹಿತಾ ವಾಚಿ. ವಾಕ್ಯ ಹೇಳಿದ್ರೆ ಅವರು, ವಾಕ್ಯದಲ್ಲಿ ಲಕ್ಷ್ಮಿ ಕೂತಿರ್ತಾಳೆ, ಮಾತಿನಲ್ಲಿ ಲಕ್ಷ್ಮಿ ಉಂಟು, ಮೇಧೆಯಲ್ಲಿ ಉಂಟು. ಮೇಧ, ಸ್ವಾಹ, ಸ್ವಧ, ಶ್ರದ್ಧಾ ಇವೆಲ್ಲ ಲಕ್ಷ್ಮೀ ವಾಚಕಗಳು. ಲಕ್ಷ್ಮೀ ಸೂಕ್ತ ಒಂದೇ ಅಲ್ಲ, ಆರೋಗ್ಯ. ಆದ್ದರಿಂದ ಮನುಷ್ಯನಿಗೆ ಧರ್ಮವನ್ನು ನಂಬಿದರೆ ಲಕ್ಷ್ಮೀ ಕೃಪೆ. ಅದರಿಂದ ಅರ್ಥಕಾಮ ಪ್ರಾಪ್ತಿ. ಸ ಕಿಮರ್ಥಂ ನ ಸೇವ್ಯತೆ. ಅದನ್ನು ಯಾತಕ್ಕೆ ನೀವು ಬಯಸೋದಿಲ್ಲ ಅಂತ ವ್ಯಾಸರು ಕೇಳಿದರು. ಒಬ್ಬನೂ ಕೇಳಲಿಲ್ಲ ಅಂದ್ರಲ್ಲ. ವ್ಯಾಸರ ಕಾಲದಲ್ಲೇ ಕೃಷ್ಣ ಇರಲಿಲ್ವೇ? ಕೃಷ್ಣನಿಗೆ ಗೊತ್ತಿಲ್ವೇ ಧರ್ಮ ಅಂತ ಕೇಳಿದರೆ, ಕೃಷ್ಣನಿಗೆ ಗೊತ್ತಿರಬಹುದು, ಕೃಷ್ಣನೇ ಧರ್ಮಸ್ವರೂಪ. ವಿದುರನಿಗೆ ಗೊತ್ತಿರಲಿಲ್ವೇ? ಹೌದು, ಅವನು ಧರ್ಮಸ್ವರೂಪ. ಧರ್ಮರಾಜನಿಗೆ ಗೊತ್ತಿರಲಿಲ್ವೇ? ಹೌದು, ಅವನಿಗೂ ಸ್ವರೂಪ. ಆದರೆ ಜೀವನದ ಚುಕ್ಕಾಣಿಯನ್ನ ಹೊತ್ತು ಯಾವನು ರಾಷ್ಟ್ರವನ್ನು ನಡೆಸುವವನೋ ಅವನಿಗೆ ಧರ್ಮಾದರ್ಥಶ್ಚ ಕಾಮಶ್ಚ ತಿಳಿಯಲಿಲ್ಲ. ಧೃತರಾಷ್ಟ್ರನ ತಿಳಿಯಲಿಲ್ಲ, ದುರ್ಯೋಧನ ತಿಳಿಯಲಿಲ್ಲ, ಕರ್ಣನಿಗೆ ತಿಳಿಯಲಿಲ್ಲ. ಕುಡಿಯಬಾರದು, ರಸ್ತೆಯಲ್ಲಿ ನೆಟ್ಟಿಗೆ ಗಾಡಿ ಬಿಡಬೇಕು, ಗಾಡಿಯಲ್ಲಿ ಕೂತವ್ರು, ಟ್ಯಾಕ್ಸಿಯಲ್ಲಿ ಕೂತವ್ರನ್ನ ಎಲ್ಲಿ ಕರ್ಕೊಂಡು ಹೋಗಬೇಕೋ ಅಲ್ಲಿಗೇ ಕರ್ಕೊಂಡು ಹೋಗಬೇಕು ಅನ್ನೋ ತಿಳುವಳಿಕೆ ಆ ಗಾಡಿಯಲ್ಲಿ ಹಿಂದಿನ ಸೀಟಲ್ಲಿ ಕೂತಿದ್ದವ್ರಿಗೆ ತಿಳಿದ್ರೆ ಪ್ರಯೋಜನವಿಲ್ಲ. ಅದು ಡ್ರೈವರಿಗೆ ಗೊತ್ತಿರಬೇಕು. ಅಲ್ಲ, ಇಷ್ಟು ಜನರ ಆಯುಷ್ಯ ನನ್ನ ಕೈಯಲ್ಲಿದೆ, 52 ಜನ ಬಸ್ಸಲ್ಲಿ ಕೂತಿದ್ದಾರೆ, ರಾತ್ರಿ ನಿದ್ದೆ ಮಾಡುವ ಗಾಡಿ, ಡ್ರೈವರ್ ನಿದ್ದೆ ಮಾಡಬಾರ್ದು. ಅವನಿಗೆ ಚುಕ್ಕಾಣಿ ಹಿಡಿದವನಿಗೆ ಆ ಪ್ರಜ್ಞೆ ಇರಬೇಕು. ರಾಷ್ಟ್ರಂ ಧಾರಯತಾನ್ ಧ್ರುವಂ. ರಾಷ್ಟ್ರವನ್ನು ಧರಿಸುವವನಿಗೆ ಧರ್ಮದ ಪ್ರಜ್ಞೆ ಇರಬೇಕು. ಆಳುವ ಪ್ರಧಾನಮಂತ್ರಿ ಕಿವಿ ಹಿಂಡಬೇಕಾದಂತಹ ರಾಷ್ಟ್ರದ ಅಧ್ಯಕ್ಷರಿಗೆ, ಇಬ್ಬರೂ ದಾರಿ ತಪ್ಪಿದರೆ ಕಿವಿ ಹಿಂಡಬೇಕಾದ ಸುಪ್ರೀಂ ಕೋರ್ಟ್ ಜಡ್ಜರಿಗೆ, ನಿಮ್ಮೂರು ಮುನ್ಸಿಫರು, ಮ್ಯಾಜಿಸ್ಟ್ರೇಟ್ಗಳಿಗೆ, ನ್ಯಾಯಾಧಿಕಾರಿಗಳಿಗೆ, ಇವರಿಗೆ ಧರ್ಮದ ಪ್ರಜ್ಞೆ ಇದ್ದರೆ ದೇಶ ಉದ್ಧಾರವಾಗುತ್ತೆ. ದುರ್ಯೋಧನಿಗೆ ಎಷ್ಟೊಂದು ಹೇಳಿದೆ, ಯಾರು ನನ್ನ ಮಾತನ್ನು ಕೇಳಲಿಲ್ವಲ್ಲ ಅವನು. ಎಲ್ಲೋ ಧೃತರಾಷ್ಟ್ರ, ಕುಲಕ್ಷಯವಾಗುತ್ತೆ, ಈ ಮಗನ ಮಾತನ್ನು ನಂಬ್ಕೋಬೇಡ ಅಂತ ಎಷ್ಟೆಲ್ಲ ಹೇಳಿದೆ. ಧೃತರಾಷ್ಟ್ರ ಕೇಳಿದರೆ, ಯುದ್ಧಕ್ಕೆ ಪೂರ್ವದಲ್ಲೇ ಕಣ್ಣು ಕೊಡ್ತೇನೆ ನೋಡು ಅಂತ ಕೇಳಿದೆ. ನೋಡಿದನೇ ಅವನು. ಭೀಷ್ಮನ ಎಲ್ಲಿ ಹೋಯಿತು ಮರಳು? ದ್ರೌಪದಿ ಉಪಮಾನ ಮಾಡುವಾಗ ಸಭೆಯಿಂದ ಯಾತಕ್ಕೆ ಎದ್ದು ಹೋಗಲಿಲ್ಲ ಅವನು? ಅಲ್ಲೇ ಯಾತಕ್ಕೆ ಕೂತ? ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ವಿರುದ್ಧವೇ ಯಾತಕ್ಕೆ ಕೂತ್ಕೊಂಡು ಯುದ್ಧ ಮಾಡಿದ? ವಿದುರನ ಹಾಗೆ ಯಾಕೆ ಸನ್ಯಾಸ ಮಾಡಿ ಹೊರಗಡೆ ಯಾತಕ್ಕೆ ಹೋಗಲಿಲ್ಲ? ಇದು ಧರ್ಮಗ್ಲಾನಿ, ಧರ್ಮಕ್ಕೆ ವಂಕು ಬಡಿಯಿತು. ಧರ್ಮರಾಜ ದ್ರೌಪದಿಯನ್ನು ಇಟ್ಟು ಜೂಜಾಡಿದ್ದು ಸರಿಯೋ ತಪ್ಪೋ ಅಂತ ಹೇಳಲಾರೆ. ಆದರೆ ಎಲ್ಲ ಸಂದರ್ಭದಲ್ಲೂ ಮನುಷ್ಯನ ಆತ್ಮಕ್ಕೆ ಪತ್ನಿ ಎಂಬವಳು ಅರ್ಧಭಾಗವಾದ್ದರಿಂದ ಇಟ್ಟು ಜೂಜಾಡಿದ್ದು ಸರಿ ಅಂತ ಹೇಳಿದ್ನಲ್ಲ ಭೀಷ್ಮ ಮಹಾಭಾರತದಲ್ಲಿ. ಎಂಥ ಮಂಕು ಬಡೀತು ನೋಡಿ ಅದು. ಅರ್ಧೋವ ಆತ್ಮನಃ ಯತ್ಪತ್ನಿ. ಈ ವಾಕ್ಯವನ್ನು ಭೀಷ್ಮ ದುರ್ಯೋಧನಿಗೆ ಆ ಸಭೆಯಲ್ಲಿ ಎತ್ತು ಕೊಡಬೇಕಾಗಿತ್ತೆ. ಅದು ಧರ್ಮ ಸೂಕ್ಷ್ಮ ಯೋಚನೆ ಮಾಡಿ ಇದನ್ನು ಕೊಟ್ಟ. ಕೃಷ್ಣ ನೋಟ್ ಮಾಡಿಕೊಂಡ, ಇವನಿದ್ರೆ ಅಪಾಯವಾಗುತ್ತೆ, ಮುಗಿಸ್ಬೇಕು ಇವನ ಜೀವನದಲ್ಲಿ. ಧರ್ಮದ್ರೋಹಿಗಳಿರಬಾರದು ಜೀವನದಲ್ಲಿ. ಕಾಲಲ್ಲಿ ಮುಳ್ಳಿದ್ರೆ ಕಿತ್ತು ಹಾಕಬೇಕು. ಅಲ್ಲ, ಅದಕ್ಕೂ ಬದುಕೋ ಹಕ್ಕಿದೆ. ಸಬಕೋ ಸನ್ಮತಿದೆ ಭಗವಾನ್ ಭಜನೆ ಮಾಡೋ ಕೆಲಸವಲ್ಲ. ಮುಳ್ಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಹಾಕಬೇಕು. ಭೀಷ್ಮ ದ್ರೋಣರಿಗೆ ಬುದ್ಧಿ ಕೆಡಿತು. ನಾನಿದ್ದೇನೆ ಎಂದ ಕೃಷ್ಣ ಅವತಾರವನ್ನು ಮಾಡಿದ. ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಚರಿತ್ರೆ 10 ಅವತಾರಗಳ ಚರಿತ್ರೆಯನ್ನು ಕೇಳ್ತೀರಿ. ಜ್ಞಾತಿ ಕೇಳಿದ್ವಿ ಮಾತನ್ನ. ಅಂದರೆ ಬದುಕುವುದಕ್ಕೆ ಧರ್ಮ ಬೇಕು, ಸಾಯುವುದಕ್ಕೆ ಧರ್ಮ ಬೇಕಾಗಿಲ್ಲ. ಸಾವು ತಾನೇ ಬರ್ತದೆ, ಪ್ರಾರ್ಥನೆ ಮಾಡದೆಯೇ ಬರ್ತದೆ.
ಬದುಕನ್ನು ನೀವಾಗಿ ರೂಪರೇಖೆ ಕೊಟ್ಟು ಹೀಗೆ ಅಂತ ಬದುಕಿದ ಹೊರತು ಬದುಕಿಗೆ ಅರ್ಥ ಬರುವುದಿಲ್ಲ. ಬದುಕನ್ನು ಸಂಪಾದನೆ ಮಾಡಬೇಕು, ಸಾವನ್ನು ಆದಷ್ಟು ನಿವಾರಣೆ ಮಾಡಬೇಕು. ಆದ್ದರಿಂದ ಶ್ರೀಮದ್ ಭಾಗವತ ಇಷ್ಟೆಲ್ಲ ಮಾತಾಡಿದ ಜಾತಿಕೆ ಅಂದರೆ ಶ್ರೀಮದ್ ಭಾಗವತ ಇದು ಪಾರಮಹಂಸ ಸಂಹಿತೆ ಬರೀ ಮೋಕ್ಷಕಾರಕ ಅಂತ ನೀವು ತಪ್ಪು ತಿಳ್ಕೊಳ್ಬೇಡಿ. ಮೋಕ್ಷ ಕೊಡುವ ಗ್ರಂಥ ಹೌದು, ಆದರೆ ಚಿಕ್ಕ ವಯಸ್ಸಿನವ್ರು ಕೇಳಬಾರ್ದು ಅಂತ ಅರ್ಥವಲ್ಲ, ಗೃಹಸ್ಥರು ಕೇಳಬಾರ್ದು ಅಂತ ಅರ್ಥವಲ್ಲ. ಅವರೆಲ್ಲ ಕೇಳಿದರೆ ಬದುಕಿಗೆ ಅರ್ಥ ಉಂಟಾಗುತ್ತೆ. ಭಗವಂತನಲ್ಲಿ ಭಕ್ತಿ, ತಾವು ಹೇಳಿದ್ರಿ ಜ್ಞಾನ ಭಕ್ತಿ, ಯಾರೋ ಒಬ್ಬರು ಮಾತಾಡುವ ತಾವು ಹೇಳಿದ್ರಿ ಅಂತ ಕಾಣುತ್ತೆ. ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರೂ ಸ್ರೋತಗಳು ಮನುಷ್ಯನನ್ನು ಪುಷ್ಟಿ ಮಾಡ್ತವೆ. ಮನುಷ್ಯ ಶರೀರದಲ್ಲಿ ಮೂಳೆಯೂ ಬೇಕು, ಮಾಂಸವೂ ಬೇಕು, ರಕ್ತವೂ ಬೇಕು. ಯಾವುದಿಲ್ಲದೆ ಇದ್ರೆ ನಡೆಯುತ್ತೆ ಅಂದರೆ ಯಾವುದಿಲ್ಲದೆ ಆದರೂ ನಡೆಯುತ್ತೆ, ಮೂರೂ ಬೇಕು. ಭಗವಂತನ ವಿಷಯವಾದ ಜ್ಞಾನ, ಆತ್ಮ ವಿಷಯವಾದ ಜ್ಞಾನ, ಭಗವಂತನಲ್ಲಿ ಭಕ್ತಿ, ಭಗವದಿತರ ವಸ್ತುಗಳಲ್ಲಿ ಭೋಗಗಳಲ್ಲಿ ವೈರಾಗ್ಯ. ಇದು ಮೂರರಲ್ಲಿ ಮೊದಲನೇದು ಯಾವುದು ನಮಗೆ ಬೇಕಾದ್ದು ಅಂದ್ರೆ ವೈರಾಗ್ಯ ಬೇಕು. ಭಕ್ತಿಗೆ ಮಿತಿ ಇಲ್ಲ, ಜ್ಞಾನ ಅನಂತವಾದದ್ದು. ಮೊದಲು ಸಂಪಾದನೀಯವಾದದ್ದು ವೈರಾಗ್ಯ. ಅದನ್ನು ನಿತ್ಯಾನಿತ್ಯ ವಿವೇಕ ಶಂಕರಾಚಾರ್ಯರು ಮೊದಲು ಯಾವುದು ಉಳಿತದೆ ಯಾವುದು ಉಳಿಯೋದಿಲ್ಲ ಇದನ್ನು ಚೆನ್ನಾಗಿ ತಿಳ್ಕೋ. ಯಾವುದು ಉಳಿಯೋದಿಲ್ಲ ಅದಕ್ಕೆ ಹತ್ತು ಪ್ರಯೋಜನವಿಲ್ಲ. ಯಾವುದು ಉಳಿತದೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಅದರ ತಿಳುವಳಿಕೆ ಇಲ್ಲದ ಪ್ರಯೋಜನವಿಲ್ಲ ಅಂದರು. ಆದ್ದರಿಂದ ಈ ವಿವೇಕವನ್ನು, ಈ ವೈರಾಗ್ಯವನ್ನು, ಜ್ಞಾನವನ್ನು, ಭಕ್ತಿಯನ್ನು ಅನೇಕ ಭಗವದ್ಭಕ್ತರ ಚರಿತ್ರೆಯ ಮೂಲಕವಾಗಿ ಧ್ರುವನ ಚರಿತ್ರೆ, ಅಂಬರೀಷ ಮಹಾರಾಜನ ಚರಿತ್ರೆ, ಪ್ರಿಯಂವದರಾಜನ ಚರಿತ್ರೆ, ಪೃಥು ಮಹಾರಾಜನ ಚರಿತ್ರೆ, ಇನ್ನು ಅನೇಕ ಇಕ್ಷ್ವಾಕು ವಂಶದಲ್ಲಿ ಮುಚುಕುಂದರಾಜನ ಚರಿತ್ರೆ, ಅನೇಕ ಮಹಾರಾಜರು ಸಾತ್ವಿಕ ರಾಜರ್ಷಿಗಳ ಚರಿತ್ರೆಯ ಮೂಲಕವಾಗಿ ಬಾಳನ್ನು ಹಸನು ಮಾಡಿ ಹೇಗೆ ಬದುಕಬೇಕು ಅಂತ ತೋರಿಸಿಕೊಡುವ ಶ್ರೀಮದ್ ಭಾಗವತ ಗ್ರಂಥಕ್ಕೆ ಒಪ್ಪಾದ ಸಮವಾದ ಇನ್ನೊಂದು ಗ್ರಂಥ ಲೋಕದಲ್ಲಿಲ್ಲವಾದ್ದರಿಂದ ಈ ಭಾಗವತವನ್ನು ತಾವೆಲ್ಲ ಆಧರಿಸಿ ಕೇಳಬೇಕು ಅಂತ ವಿಜ್ಞಾಪನೆ. ಇದಕ್ಕೆ ಪೀಠಿಗೆ ಹಾಕಬೇಕು. ಇದೆಲ್ಲ ತಿಂಗಳುಗಟ್ಟಲೆ ಭಾಗವತ ಹೇಳಿದ್ದೇನೆ ನಾನು, ಅನೇಕ ಕಡೆಯಲ್ಲಿ ಕೇಳಿದ್ದಾರೆ ಜನಗಳು ಭಕ್ತಿಯಿಂದ. 15 ದಿವಸದಲ್ಲಿ ಎಷ್ಟು ಆಗ್ಬೋದೋ ಅಷ್ಟೇ ಹೇಳಬೇಕು ಅಂದರೆ 1-2 ವಿಷಯಗಳನ್ನು ಮಾತ್ರ ವಿಜ್ಞಾಪನೆ ಮಾಡ್ತೇನೆ. ಶ್ರೀಮದ್ ಭಾಗವತ ಮಹಾತ್ಮ್ಯ ಅಂತ ಪಾದ್ಮಪುರಾಣ ಉತ್ತರಖಂಡದಲ್ಲಿ ಭಾಗವತ ಗ್ರಂಥದ ಮಹಿಮೆಯನ್ನು ಕುರಿತು ಹೇಳ್ತಾರೆ. ಭಾಗವತದ ಆರಂಭದಲ್ಲಿಯೇ ಭಾಗವತದ ಮಹಿಮೆಯನ್ನೇ ಹೇಳಿದ್ದಾರೆ. 1-2 ಕಥೆಗಳು ಬರ್ತವೆ. ಈ ಕಥೆಯನ್ನು ಕುರಿತು ವಿಜ್ಞಾಪನೆ ಮಾಡ್ತೇನೆ. ತಾವೆಲ್ಲ ಕೇಳಿರಬಹುದು ವಿದ್ವಾಂಸರು. ಆದರೆ ಇವತ್ತಿನ ತಲೆಮಾರಿನ ಚಿಕ್ಕವರಿಗೆ ಇಡೀ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಪರಂಪರೆಯ ಜ್ಞಾನವೇ ಇಲ್ಲದೇ ಇರುವಂತೆ ಆಗಿಬಿಟ್ಟಿದೆ. ಇತಿಹಾಸ ಟೆಕ್ಸ್ಟ್ ಬುಕ್ಗಳಲ್ಲಿ ಎಲ್ಲಿಯೂ ನಮ್ಮ ಪುರಾಣ ಪುರುಷರ ಮಹನೀಯರ ಚರಿತ್ರೆಗಳ ಉಲ್ಲೇಖ ಇಲ್ಲ. ಇದ್ದ ಕಡೆಯಲ್ಲಿ ತಪ್ಪು ಉಲ್ಲೇಖಗಳು. ರಾಮಕೃಷ್ಣ ಪರಮಹಂಸರು ಹುಚ್ಚರಾಗಿದ್ದರು, ಗುರು ಗೋವಿಂದ ಸಿಂಗರು ಮಾಂಸ ತಿಂತಿದ್ರು, ಹೀಗೆಲ್ಲ ನಮ್ಮ ಸರ್ಕಾರದವರು ಅವರು ಅಚ್ಚು ಮಾಡಿರೋ ಗ್ರಂಥಗಳಲ್ಲಿ ಇಂಥ ತಪ್ಪು ತಿಳುವಳಿಕೆ ಬರುವಂತಹ ವಾಕ್ಯಗಳನ್ನು ಹಾಕಿ ಎಷ್ಟು ಗೊಂದಲ ಮಾಡಬಹುದೋ ಅಷ್ಟು ಮಾಡಿ ನಮ್ಮ ಹುಡುಗರಿಗೆ ಅಶ್ರದ್ಧೆ ಬೆಳೆಸುವಂತಹ ಒಂದು ಕಾಲ ಇದೆ. ಆದ್ದರಿಂದ ಎಲ್ಲರಿಗೂ ತಿಳಿಯಲಿನ ದೃಷ್ಟಿಯಿಂದ ಹೇಳಿದ್ದೇನೆ. ತಿಳಿದದ್ದವರು ನನಗೆ ಕ್ಷಮೆ ಮಾಡಬೇಕು. ಇದು ನಮ್ಮ ತುಂಗಭದ್ರಾ ದಡದಲ್ಲಿ ನಡೆದಂತಹ ಒಂದು ದಿವ್ಯವಾದ ಕಥೆ. ಪೂರ್ವದಲ್ಲಿ ಆತ್ಮದೇವನೆಂಬ ಒಬ್ಬ ಪರಮ ವೈರಾಗ್ಯಶಾಲಿ ಬ್ರಾಹ್ಮಣ ಗೃಹಸ್ಥ ಇದ್ದ. ಆತ್ಮದೇವ ಅವನೆಲ್ಲಿದ್ದ, ಆ ಊರಿನ ಹೆಸರು ಹೇಳೋದಿಲ್ಲ. ತುಂಗಭದ್ರಾ ತಟೆ ಪೂರ್ವಂ ಅಭೂತ್ ಪತ್ತನಂ ಅದ್ಭುತಂ. ಯಾವುದೋ ಒಂದು ದೊಡ್ಡ ಊರಿತ್ತು, ನಮ್ಮ ಹರಿಹರ ಕ್ಷೇತ್ರದಂಥ ಒಂದು ಊರು ತುಂಗಭದ್ರಾ. ಅದರಲ್ಲಿ 4 ವರ್ಣಗಳವರು ಒಬ್ಬರನ್ನೊಬ್ಬರು ಹರಿದು ತಿನ್ನದೇ ಇರುವಂತೆ, ಮತ್ಸ್ಯನ್ಯಾಯವಿಲ್ಲದೆ ಪರಸ್ಪರ ಪ್ರೀತಿಯಿಂದ ಇದ್ದಂತಹ ಸಮರಸ ಸಮಾಜ ಕಾಲದಲ್ಲಿ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ದ್ವಿತೀಯ ಇವ ಭಾಸ್ಕರ, 2ನೇ ಸೂರ್ಯನಂತೆ ಅವನ ತೇಜಸ್ಸು ಪ್ರಕಾಶ. ಆದರೆ ತುಂಬ ಬಡವ. ಭಿಕ್ಷುಕ, ನೋಡಿ ಶಬ್ದ ಪ್ರಯೋಗ ಮಾಡ್ತಾರೆ ಅಂದರೆ ಉಂಚವೃತ್ತಿಯಲ್ಲಿದ್ದ. ಭಿಕ್ಷುಕ ಅಂದ್ರೆ ಸನ್ಯಾಸಿ ಅಂತ ಅರ್ಥವಲ್ಲ. ಗೃಹಸ್ಥನಿಗೂ ಹೆಚ್ಚು ಕಮ್ಮಿ ಸನ್ಯಾಸಿಯ ರೀತಿಯಲ್ಲಿರುವ ಕೆಲವು ಅವಕಾಶಗಳನ್ನು ಕೊಟ್ಟಿದ್ದಾರೆ ಧರ್ಮಶಾಸ್ತ್ರಕಾರರು. ಉಂಚವೃತ್ತಿ, ಉಂಚ ಅಂದರೆ ಶಿಲ, ಕಣದಲ್ಲಿ ತಾವಾಗಿ ಉದುರಿ ಬಿದ್ದ ಕಾಳುಗಳನ್ನು ಇನ್ನೊಬ್ಬರು ಮುಟ್ಟಿ ಪಕ್ವ ಮಾಡದೇ ಇದ್ದದ್ದನ್ನು ತಗೊಂಡು ಬಂದು, ಅಥವಾ ಶ್ರೋತ್ರಿಯರ ಗೃಹದಲ್ಲಿ
5 ಮುಷ್ಟಿ ಅವತ್ತಿನ ಶರೀರ ಧಾರಣೆಗೆ ಬೇಕಾಗುವಂಥ ಹಸಿ ಪದಾರ್ಥಗಳನ್ನು ಯಾಚಿಸಿ ತಂದು ಅದನ್ನು ಉಪಯೋಗ ಮಾಡಿ ದೇವರ ನೈವೇದ್ಯ ಮಾಡಿ ಉಪಯೋಗ ಮಾಡುವುದು. ಅದೇ ಒಂದು ವೃತ್ತಿ ಅಂತ ಊರೆಲ್ಲ ಭಿಕ್ಷೆ ಎತ್ತಿ ಮೂಟೆ ಅಕ್ಕಿ ಮಾಡಿ ಮಾರಾಟ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ಅರ್ಥವಲ್ಲ. ಭಿಕ್ಷುಕ ಅಂದರೆ ಮನೆಯಲ್ಲಿ ಅಡಿಗೆ ಮಾಡಿ ಅವರ ಗೃಹಿಣಿ ಎಲ್ಲ ತಿಂದು ಪಾತ್ರೆ ಒರೆಸಿದ ಮೇಲೆ ಅಡಿಗೆ ಮಾಡಿದ ಪದಾರ್ಥವನ್ನು ಭಿಕ್ಷುಕರಿಗೆ ಉಳಿದದ್ದಂತೆ ಏನು ಕೊಡ್ತಾರಲ್ಲ ಅದು ಬೇರೆ, ಅದು ಭಿಕ್ಷುಕು, ಅದು ಅರ್ಥದ ಭಿಕ್ಷುಕರು ಬೇರೆ, ಅದಲ್ಲ. ಇದು ಭಿಕ್ಷುಕ ಅಂದರೆ ಉಂಚವೃತ್ತಿಯಲ್ಲಿದ್ದವನು. ಆದರೆ ಮುಂದಿನ ಶಬ್ದ ಹಾಕ್ತಾರೆ, ಭಿಕ್ಷುಕೋ ವಿತ್ತವಾನ್ ಲೋಕೆ, ಅಲ್ಲೇ ಐಶ್ವರ್ಯವಂತ ಅಂತ ಹೇಳ್ತಾರೆ. ಭಿಕ್ಷುಕ ಅಂತಾರೆ. ವಿತ್ತವಂತ ಭಿಕ್ಷುಕ ಹೇಗೆ ಹೊಂದುತ್ತೆ ಅಂದರೆ ಇವನು ಹೊಂದಿದ್ದ ವಿತ್ತ ಬೇರೆ. ಅನಂತಂ ಬತಮೇ ವಿತ್ತಂ, ಜನಕರಾಜ ಹೇಳಿದ ಹಾಗೆ ಲೋಕದಲ್ಲಿ ಹಣ ಅನ್ನೋದು ಒಂದೇ ಐಶ್ವರ್ಯವಲ್ಲ, ಮಿತ್ರರು ಐಶ್ವರ್ಯವೇ, ದೇವರು ಒಂದು ವಿತ್ತವೇ. ಅಸ್ತಿ ಶೈಲಾಗ್ರೆ ವಸ್ತು ಪೈತಾಮಹಂ ಧನಂ. ವೇದಾಂತೇಶಕರ ಮಾತನ್ನು ಹೇಳಿದರವರು ಶರ್ಮಾ ಅವರು ವೈರಾಗ್ಯ ಪಂಚಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾಸ್ತಿ ಪಿತ್ರಾರ್ಜಿತಂ ಕಿಂಚಿತ್ ನಮಯ ಕಿಂಚಿದಾರ್ಜಿತಂ. ಕೇಳಿತಾ ವಾಕ್ಯ ಕೇಳಿರ್ಬೇಕಲ್ಲ. ನಾಸ್ತಿ ಪಿತ್ರಾರ್ಜಿತಂ ಕಿಂಚಿತ್, ನಾ ಸಂಪಾದನೆ ಮಾಡಿದ್ದು, ನಮ್ಮ ಅಪ್ಪ ಸಂಪಾದನೆ ಮಾಡಿದ್ದೇನೂ ಇಲ್ಲ. ಅಸ್ತಿ ಮೇ ಹಸ್ತಿಶೈಲ ಅಗ್ರೆ, ಹಸ್ತಿಶೈಲ ಅಂದರೆ ಕಾಂಚೀಪುರ, ಅದರಲ್ಲಿ ಹಸ್ತಿಶೈಲದ ಮೇಲ್ಗಡೆಯಲ್ಲಿ ಒಂದು ವಸ್ತು ಇದೆ. ಪೈತಾಮಹಂ ಧನಂ, ತಾತ ಸಂಪಾದನೆ ಮಾಡಿದ ಆಸ್ತಿ ಇದೆ ಎಂದರು. ನಾನು ನಮ್ಮಪ್ಪ ಮಾಡಿದ್ದಿಲ್ಲ, ತಾತ ಮಾಡಿದ್ದ. ಅಲ್ಲಿ ಪೈತಾಮಹ ಅಂದರೆ ಬ್ರಹ್ಮ ಅಂತ ಅರ್ಥ. ಪಿತಾಮಹ ಪ್ರತಿಷ್ಠೆ ಮಾಡಿದಂಥ ವರದರಾಜಸ್ವಾಮಿ ಇದ್ದಾನೆ, ಇದು ಆಸ್ತಿ. ಲೋಕದ ಲೌಕಿಕವಾದ ನಶ್ವರವಾದ ಆಸ್ತಿಯನ್ನು ಬಿಟ್ಟುಕೊಟ್ಟವನಿಗೆ ದೇವರೆಂಬ ದೊಡ್ಡ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇದಕ್ಕೆ ವಿರುದ್ಧ. ಅದು ಬೇಕಾದರೂ ಸಿಕ್ಕೋದಿಲ್ಲ, ಇದು ಬೇಕಾದ್ರೆ ಸಿಕ್ಕೋದಿಲ್ಲ. ಆದರೆ ಭಿಕ್ಷುಕ ವಿತ್ತವಾನ್ ಲೋಕೆ, ಅವನಿಗೊಬ್ಬ ವಿಚಿತ್ರವಾದ ಚಂಡಿ ಹೆಂಡತಿ ಇದ್ದಳು, ದುಂಧುಲಿ ಅಂತ ಅವಳ ಹೆಸರೆಲ್ಲ ಕನ್ಫ್ಯೂಸ್ ಆಗುತ್ತೆ, ಬಿಟ್ಬಿಡಿ. ಸಂಸ್ಕೃತದಲ್ಲಿ ದುಂಧುಲಿ ಶಬ್ದಕ್ಕೆ ನಾನು ನಿಷ್ಪತ್ತಿ ಹುಡುಕಿಲ್ಲ, ವ್ಯಾಕರಣ ತಿಳಿದಿದ್ದರೂ ದಯವಿಟ್ಟು ಹೇಳಬೇಕು. ಈ ಶಬ್ದ ಯಾತಕ್ಕೆ ಬಂತು, ಇದೇನು ಅನುಕರಣೆಯಿಂದ ಉಂಟಾದ ಶಬ್ದವೋ ಗೊತ್ತಿಲ್ಲ. ಅವಳು ಸದಾ ಚಂಡಿ, ಕೈ ಇದ್ದ ಹಾಗೆ ರಾಮಾಯಣದಲ್ಲಿ ಆತ್ಮಕಾಮ ಸದಾ ಚಂಡಿ. ಏತಿ ಅಂದರೆ ಪ್ರೇತಿ ಎನ್ನುವಳು, ತನ್ನ ವಾಕ್ಯವೇ ನಡಿಬೇಕು ಅಂತ ಹಠ ಹಿಡಿಯುವಳು, ವಿಶೇಷವಾಗಿ ಮಕ್ಕಳು ಬೇಡ ಅಂತ ಅನ್ನುವವಳು. ಇವನು ಜ್ಞಾನವಂತ, ಮಕ್ಕಳಿಲ್ಲದೆ ಇದ್ರೆ ಹಾಗೆ ಗೃಹಸ್ಥಾಶ್ರಮದಲ್ಲಿ ಒಂದು ಮಗುವನ್ನಾದರೂ ಸಂಪಾದನೆ ಮಾಡಿ ಲೋಕಕ್ಕೆ ಕೊಟ್ಟು ಆಮೇಲೆ ಮುಂದಿನ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೇನು ಮಾಡಿದ, ಎಷ್ಟೋ ದಿವಸವಾಯಿತು, ಇನ್ನೂ ಮಕ್ಕಳಾಗುವಂಥ ಅವಕಾಶವಿಲ್ಲ ಅಂತ ತಿಳ್ಕೊಂಡು ಆ ಊರಲ್ಲೊಬ್ಬರು ಸನ್ಯಾಸಿಗಳು ಯಾರೋ ಬಂದರು. ಅದು ಮಳೆಗಾಲ ಬೇರೆ, ಚಾತುರ್ಮಾಸ್ಯ. ಅವರಲ್ಲಿ ಹೋಗಿ ಕೇಳಿದ, ಸ್ವಾಮಿ ನನಗೆ ಮಕ್ಕಳ ಯೋಗ ಇದೆಯೇ, ನನಗೆ ಮಗು ಬೇಕಲ್ಲ, ತಾವು ತಪಸ್ವಿಗಳು ಅನುಗ್ರಹ ಮಾಡಬೇಕು. ಅವನು ಹೇಳಿದ, 7 ಜನ್ಮಗಳು ನಿನಗೆ ಪುತ್ರ ಪ್ರಾಪ್ತಿ ಇಲ್ಲ, ಹಠ ಮಾಡೋಕ್ಕೆ ಹೋಗಬೇಡ. ಅವನು ಹೇಳ್ದ, ಅಯ್ಯೋ ನನಗೆ ಮಕ್ಕಳು ಬೇಕೇ ಬೇಕಲ್ಲ. ಅಂಥ ಜ್ಞಾನವಂತನಿಗೆ, ವೈರಾಗ್ಯವಂತನಿಗೆ ಇದು ಒಂದು ಹಠ ಉಂಟಾಯಿತು. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ವಾಕ್ಯ ಇದೆ ಮನುಸ್ಮೃತಿಯಲ್ಲಿ. ಹಾಗಿದ್ರೆ ಶಂಕರಾಚಾರ್ಯರಿಗೆ ಮೋಕ್ಷವಿಲ್ಲ ಅಂತ ಅರ್ಥವಾಗುತ್ತೆ ನೋಡಿ. ರಾಮಾನುಜಾಚಾರ್ಯರ ಮೋಕ್ಷವಿಲ್ಲ ಅಂತ ಅರ್ಥವೇ, ಮಧ್ವಾಚಾರ್ಯರ ಮೋಕ್ಷ ಇಲ್ಲ ಅಂತ ಅರ್ಥವೇ. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದ್ಯಾತಕ್ಕೆ, ಇದೆಲ್ಲ ಜಿಜ್ಞಾಸೆ ಮಾಡಬೇಕು ಶಾಸ್ತ್ರಜ್ಞರು. ಸಾಮಾನ್ಯ ಧರ್ಮದಲ್ಲಿ ಬರ್ತದೆ ಇದು. ಗೃಹಸ್ಥಾಶ್ರಮ ಬಿಟ್ಟುಬಿಟ್ರೆ ಎಲ್ಲರೂ ಮಕ್ಕಳು ಮರಿ ಇದ್ದಿರ್ತಾರೆ ಸಂಸಾರ. ಈ ಸಂಸಾರದ ಸಾರ್ಥಕತೆ ಏನು, ಉಳಿದಿದ್ದ 3 ಆಶ್ರಮಗಳಿಗೆ ಭಿಕ್ಷೆ ಹಾಕಬೇಕು. ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ, ಇದು 3 ಭಿಕ್ಷೆಯತ್ವಾಶ್ರಮಗಳು. ಅವರು ಸಂಪಾದನೆ ಮಾಡೋ ಆಶ್ರಮಗಳಲ್ಲ. ಅವರಿಗೆ ಅನ್ನ ಹಾಕುವವನು ಗೃಹಸ್ಥನಾದ್ರಿಂದ ತಸ್ಮಾತ್ ಜ್ಯೇಷ್ಠಾಶ್ರಮೋ ಗೃಹಿ ಮನುವಾಕ್ಯ. ಇದೇ ದೊಡ್ಡ ಆಶ್ರಮ ಅಂದರು. ಆ ದೃಷ್ಟಿಯಿಂದ ಮಕ್ಕಳಾಗಬೇಕು ಅಂತ ಬಯಸಿದ, ಕಾಮಕ್ರೋಧಕ್ಕೋಸ್ಕರವಲ್ಲ. ಹೆಂಡತಿ ನನ್ನ ಮಕ್ಕಳು ಬೇಡ ಅಂದ್ರು. ಯತಿ ಹೇಳಿದ, ನಿನಗೆ ಮಕ್ಕಳಿಲ್ಲ, ಆದರೆ ಮಗು ಬೇಕು ಅಂತ ಹಠ ಇವನಿಗೆ. ಅವನೇನೋ ಒಂದು ಮಾಡಿದ. ಆಭಿಚಾರಿಕ ಅಥರ್ವೇದಿಯ ಪ್ರಯೋಗಗಳಿವೆ. ಒಂದು ಹಣ್ಣನ್ನು ಅಭಿಮಂತ್ರಿಸಿಕೊಟ್ಟು, ಇದನ್ನು ನಿನ್ನ ಪತ್ನಿಗೆ ಕೊಡು, ಗರ್ಭ ಉಂಟಾಗ್ತದೆ, ಆದರೆ ಸುಖ ದುಃಖ ಏನು ಬರುತ್ತೆ ಆಮೇಲೆ ನಾನು ಬೈಬೇಡ ಅಂತ ಹೇಳಿ ಕಳಿಸ್ದ. ಇವನು ಮನೆಗೆ ಬಂದು ಹೆಂಡತಿ ತಾನೇ ತಿನ್ನಬೇಕು, ಗರ್ಭ ಉಂಟಾಗೋದು, ತಾನು ತಿನ್ನೋದಲ್ವಲ್ಲ. ಹೆಂಡತಿ ಕೊಟ್ಟರೆ ಅವಳು ಯೋಚನೆ ಮಾಡ್ತಾಳೆ, ಅಯ್ಯೋ ಇದರಿಂದ ಗರ್ಭ ಉಂಟಾಗ್ತದೆ, ಗರ್ಭ ಉಂಟಾದರೆ ಅದಕ್ಕೋಸ್ಕರ ತ್ಯಾಗವನ್ನು ಕೆಲವನ್ನು ಮಾಡಬೇಕಾಗ್ತದೆ. ತ್ಯಾಗ ಮಾಡುವುದಂದ್ರೇನು, ಗಯಾಶ್ರಾದ್ದ ಮಾಡುವಾಗ ಹೇಳ್ತಾರಲ್ಲಿ. ತಾಯಿಗೆ ಆ ಪಿಂಡಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಿಂಡಗಳನ್ನು ತಾಯಿಗೆ ಹಾಕಬೇಕು ಗಯಾಶ್ರಾದ್ದದಲ್ಲಿ.
ಎಂಥ ಪಾಪಿಯ ಕಣ್ಣಲ್ಲೂ ನೀರು ತರಿಸುತ್ತೆ ಆ ಗಯಾಶ್ರಾದ್ದ ಪ್ರಯೋಗ ಮಂತ್ರಗಳನ್ನು ನೋಡಿದರೆ. ಅಮ್ಮ, ಕಷಾಯ ಕುಡಿದ್ರೆ ಮಗುವಿಗೆ ಸಂಕಟವಾಗುತ್ತೆ ಅಂತ ನೀನೇನು ಭಾಳ ನನಗೋಸ್ಕರ ತ್ಯಾಗ ಮಾಡಿದೆಯೋ, ಹೊರಳಿಕೊಳ್ಳುವಾಗ ಮಗುವಿಗೆ ಏನು ತೊಂದರೆ ಆಗುತ್ತೆ ಅಂತ ನಿನ್ನ ಸೌಖ್ಯವನ್ನು ನೀನು ತ್ಯಾಗ ಮಾಡಿದೆಯೋ, ಅದಕ್ಕೆ ಪಿಂಡ ಹಾಕ್ತೇನೆ, ಇದಕ್ಕೆ ಪಿಂಡ ಹಾಕ್ತೇನೆ. ಅದು ಶಾಸ್ತ್ರದಲ್ಲಿ ತಾಯಿ ತ್ಯಾಗಕ್ಕಿಂತ ದೊಡ್ಡ ತ್ಯಾಗ ಇನ್ನೊಂದಿಲ್ಲ. ಮಾತ್ರ ದೇವೋಭವ ಮೊದಲಾಗ ಕೊಟ್ಟರು. ಇವಳಿಗೆ ಅದೆಲ್ಲ ತ್ಯಾಗ ಮಾಡುವುದಿಷ್ಟವಿಲ್ಲ. ಮಗುವನ್ನು ಹಡಿಬೇಕು, ಅದರಲ್ಲಿ ನೋವು, ಆಮೇಲೆ ಪಾಲನೆ, ಅದರಲ್ಲಿ ಹಿಂಸೆ, ಮೂರನೇದಾಗಿ ಸೌಂದರ್ಯ ಹೋಗಿ ಬಿಡ್ತದೆ. ಇವಳು ಸೌಂದರ್ಯ ಸ್ಪರ್ಧೆಗೆ ಹೋಗ್ಬೇಕು. ಇವಳು ಮಗುವಾದರೆ ಸೌಂದರ್ಯ ಹೋಗಿ ಬಿಡ್ತದಲ್ಲ, ಇಷ್ಟಕ್ಕೆ ಬಿಡ್ತಾನೇನು ಗಂಡ ಮೇಲೆ ಇನ್ನೊಂದು ಮಗುವಾಗಲಿ ಕೇಳಿ ಮಾಡೋದು ಬೇಡವೇ ಬೇಡ ಅಂತ ಒಂದು ಉಪಾಯವನ್ನು ಹುಡುಕಿದಳು. ಅವಳಿಗೊಬ್ಬಳು ತಂಗಿ ಇದ್ದಳು. ಆ ತಂಗಿಗೆ ಗರ್ಭ ಆಗಿತ್ತು, ಆದರೆ ಕಾಣಿಸ್ತಾ ಇರಲಿಲ್ಲ. ಇವಳೇನು ಮಾಡಿದ್ಲು, ಆ ಹಣ್ಣನ್ನು ಮಗು ಹೆಂಡತಿ ತನ್ನ ತಂಗಿ ಕೊಟ್ಟು ಬಿಟ್ಲು. ಅಲ್ಲ, ಅದು ಮನೆ ಹಿತ್ತಲಲ್ಲಿದ್ದ ಗೋವಿಗೆ ಕೊಟ್ಟಳು ತಿನ್ನುವುದಕ್ಕೆ. ಅದು ಗೋಕರ್ಣ ಅಂತ ಹೆಸರಾಗುತ್ತಾ ಮಗು. ಆಮೇಲೆ ತನ್ನ ತಂಗಿಗೆ ಹೇಳಿದಳು, ನಿನಗೆ ಮಗುವಾದ್ರೆ ನನಗೆ ಕೊಟ್ಟು ಬಿಡು, ನಿನಗಷ್ಟು ಹಣವನ್ನು ಕೊಡ್ತೇನೆ, ಇದು ನನ್ನ ಮಗು ಅಂತ ನನ್ನ ಗಂಡನಿಗೆ ಹೇಳಿ ನಂಬಿಸಿಬಿಡ್ತೇನೆ. ನನ್ನಲ್ಲಿ ಎದೆ ಹಾಲಿಲ್ಲ, ನಿನ್ನಲ್ಲಿದೆ ಅಂತ ಹೇಳಿ ಈ ಮಗುವನ್ನು ನಿನಗೆ ವಾಪಸ್ ಕೊಟ್ಟು ಆ ಮಗುವನ್ನು ಕಾಪಾಡೋದಕ್ಕೆ ಇನ್ನೊಂದಷ್ಟು ಹಣವನ್ನು ಗಂಡನ ಕಡೆಯಿಂದ ವಸೂಲಿ ಮಾಡ್ತೇನೆ, ಡಬಲ್ ಟ್ಯಾಕ್ಸ್ ಮಾಡ್ತೇನೆ. ಎಂಥ ತಲೆ ನೋಡಿ ಅವಳಿಗೆ. ಒಬ್ಬ ಸಾಮಾನ್ಯ ಗೃಹಿಣಿಗಿಂತ ಉತ್ಪಾದಕವಾದ ಬುದ್ಧಿ ಉಂಟಾಗಿ ಹಾಗೆ ಮಾಡಿಬಿಟ್ಲು. ಆತ್ಮದೇವನಿಗೆ ಏನು ತಿಳಿಯಲೇ ಇಲ್ಲ. ಆಮೇಲೆ ಮಗು ಉಂಟಾಯಿತು. ಅವನಿಗೆ ದುಂದುಕಾರಿ ಅಂತ ಹೆಸರನ್ನಿಟ್ಟರು. ಗೋವಿಗೇನು ತಿನ್ನಿಸಿದಳು, ಆ ಗೋವಿನಲ್ಲಿ ಒಂದು ಮನುಷ್ಯ ರೂಪದ ಮಗು ಉಂಟಾಯಿತು. ಆದರೆ ತಾಯಿ ಗೋವಾದ್ದರಿಂದ ಸ್ವಲ್ಪ ಕಿವಿಗಳು ಮಾತ್ರ ಗೋವಿನ ಕಿವಿ ಅಂತ ಉಂಟಾದ್ರಿಂದ ಅದಕ್ಕೆ ಗೋಕರ್ಣ ಅಂತ ಹೆಸರಾಯಿತು. ಈ ಕ್ಷೇತ್ರದ ಹೆಸರು ಆ ಮಗು ಬಂತು. ಅವನು ಜ್ಞಾನಿ ಆದ. ನೇರ ತಂದೆ ಔರಸ ಪುತ್ರ ಅಲ್ಲದೇ ಇದ್ರು ಆತ್ಮದೇವನಿಗೆ ಅವನ ಜ್ಞಾನ, ಅವನ ಪೌರೋಹಿತ್ಯ, ಅವನ ವಿದ್ಯೆ, ಅವನ ವೇದ ಸಂಪತ್ತು ಎಲ್ಲ ಉಂಟಾಯಿತು. ಈ ತನ್ನ ಪತ್ನಿಯ ತಂಗಿಯಾದಂತಹ ಆ ದುಂದುಲಿಗೆ ಹುಟ್ಟಿದಂತಹ ಮಗು ಶುದ್ಧ ಪೋಲಿಯಾಗಿ, ಪೋಖರಿಯಾಗಿ, ದುಷ್ಟನಾಗಿ ತಾಯಿಯನ್ನು ಬೆಳೆದ ಮೇಲೆ ತುಂಬ ಪೀಡಿಸಿ ಹಣ ಕೊಡು, ಹಣ ಕೊಡು, ಹಣ ಕೊಡು, ಜೂಜಾಟಕ್ಕೆ ಬೇಕು, ಸೂಳೆ ಸಗ್ಗಕ್ಕೆ ಬೇಕು ಅಂತ ಹೀಗೆಲ್ಲ ಮಾಡಿ ತುಂಬ ಹಿಂಸೆ ಮಾಡಿದ. ತಂದೆಯನ್ನು ಹಿಂಸೆ ಮಾಡಿದ. ಈ ಮಗನ ಹಿಂಸೆ ತಡೆಯಲಾರದೆ 60ನೇ ವರ್ಷಕ್ಕೆ ತಂದೆ ಪ್ರಾಣ ಬಿಟ್ಟ. ತಂದೆ ಪ್ರಾಣ ಬಿಟ್ಟ ಮೇಲೆ ತಾಯಿಗೆ ಇನ್ನಷ್ಟು ಹೆಚ್ಚು ಉಪದ್ರವ ಕೊಟ್ಟ. ಏನು ಓದಿಲ್ಲ, ಬರಹವಿಲ್ಲ, ಬ್ರಾಹ್ಮಣ ಪುತ್ರ, ಮಗು ಬೇಡ ಅಂತ ಸನ್ಯಾಸಿ ಹೇಳಿದ್ರು ಕೇಳಿದೆ ಪಡ್ಕೊಂಡಿದ್ದು ನೋಡಿ ಅತಿಕ್ರಮಣ. ಆಮೇಲೆ ಕೊನೆಯಲ್ಲಿ ತಾಯಿಯನ್ನು ಕೊರಳು ಬಿಗಿದು ಹಿಂಸೆ ಮಾಡಿ ಮನೆಯಲ್ಲಿದ್ದ ದುಡ್ಡನ್ನೆಲ್ಲ ದೋಚಿಕೊಂಡು ಹೋಗಿ ವೇಶ್ಯೆಯರಿಗೆ ಕೊಟ್ಟು ಅವರದಕ್ಕೆ ತೃಪ್ತಿ ಪಡದೇ ಇದ್ದಾಗ ಕಳ್ಳತನಕ್ಕೂ ಬಿದ್ದು ಮಾಡಬಾರ್ದ ಕೊಲೆ, ಲೂಟಿ ಎಲ್ಲ ಹಿಂಸೆಗಳನ್ನು ಮಾಡಿ ಅದು ರಾಜದ್ರವ್ಯಾಪಹಾರ ಬೇರೆ ನಡೆದ ಮೇಲೆ ಆ ವೇಶ್ಯೆಯರಿಗೆ ವೈರಾಗ್ಯ ಉಂಟಾಯಿತು. ನಮಗೆ ಜೈಲು ವಾಸವಾಗುತ್ತೆ, ಇವನು ಸಹವಾಸ ಮಾಡಿದ್ರೆ ಅಂತ ತಿಳ್ಕೊಂಡು ಆ ವೈರಾಗ್ಯದೇನಾಯಿತು ಅಂದರೆ ಅವನನ್ನೇ ಮುಗಿಸಬೇಕು ಅಂತ ತಿಳ್ಕೊಂಡು ಕೊರಳು ಬೀರಿ ಹಗ್ಗಗಳಿಂದ ಎಳೆದರು. ಆದರೆ ಈ ಗಟ್ಟಿಪಿಂಡ ಸಾಯಲಿಲ್ಲ. ಆವಾಗ ಉರಿಯುವ ಕೊಳ್ಳಿಗಳನ್ನು ತಂದು ಬಾಯಿಗೆ ತುರುಕಿ ಕಣ್ಣಿಗೆ ಚುಚ್ಚಿ ಭಯಂಕರವಾಗಿ ಕೊಂದು ಬಾವಿಗೆ ಹಾಕಿದರು. ಅವನಿಗೆ ಪಿಶಾಚ ಜನ್ಮ ಉಂಟಾಯಿತು. ವೇಶ್ಯ ಕೈಯಲ್ಲಿ ಸಿಕ್ಕಿ ಹಾಗೆ ಸತ್ತ ಅವನು. ಇವತ್ತಿಗೂ ಅಂಥ ಕಥೆಗಳು ಅಂಥದ್ದು ಮಾತ್ರ ಹಾಕ್ತಾರೆ ಪತ್ರಿಕೆಯವರು. ಹೀಗೆ ಸತ್ರು, ಹಾಗೆ ಸತ್ರು, ದುರ್ಮರಣ ಉಂಟಾಯಿತು. ರೋಚಕವಾಗಿರಬೇಕು. ಅಷ್ಟರಲ್ಲಿ ಈ ಗೋಕರ್ಣ ಯಾತ್ರಾತೀರ್ಥ ಹೋಗಿದ್ದ. ಯಾತ್ರಾತೀರ್ಥ ಮುಗಿಸ್ಕೊಂಡು ಬರ್ತಾನೆ. ಇತ್ಲಾಗ ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಅವನೆಲ್ಲಿ ಹೋದ? ಅವನು ಸೋದರನಾಗಿ ಬೆಳೆದನಲ್ಲ, ಅವನೂ ಪತ್ತೆ ಇಲ್ಲ. ರಾತ್ರಿ ತಂದೆಯ ಮನೆಯಲ್ಲಿ ಮಲಗಿದ್ದಾನೆ ವಿಶ್ರಾಂತಿಗೋಸ್ಕರ. ಪ್ರೇತವಾಗಿದ್ದವನು, ಪಿಶಾಚವಾಗಿದ್ದವನು ನಾನಾ ರೂಪದಲ್ಲಿ, ಪಶು ಪಕ್ಷಿಗಳ ರೂಪದಲ್ಲಿ ಅರಚಿಕೊಂಡು ಕಿರಿಚಿತ ಮೇಲಿನಿಂದ ಕೆಳಗೆ ಧುಮುಕ್ತಾ, ಯಾರು ನೀನು ಅಂತ ಕೇಳಿದ ಗೋಕರ್ಣ. ನಂಗೆ ಗೊತ್ತಾಗಲಿಲ್ವೇ ನೋಡಯ್ಯ, ನಾನು ನಿನ್ನ ತಮ್ಮ ಅಲ್ವೇ, ನಮ್ಮ ತಾಯಿ ಹೀಗೆಲ್ಲ ಆಯಿತು, ಕಥೆಯೆಲ್ಲ ಹೇಳಿದ. ಲೇ, ನಿನಗೆ ಯಾತಕ್ಕೋ ಪ್ರೇತ ಜನ್ಮ ಬಂತು, ಸದ್ಗತಿ ಯಾತಕ್ಕಾಗಲಿಲ್ಲ? ನಾನು ಗಯಾಶ್ರಾದ್ದ ಮಾಡಿದ್ನಲ್ಲ, ಗಯಾಶ್ರಾದ್ದ ಮಾಡುವಾಗ ನಿನ್ನ ಹೆಸರನ್ನು ಹೇಳಿ ಒಂದು ಪಿಂಡವನ್ನು ಹಾಕಿದನಲ್ಲ. ಗಯಾಶ್ರಾದ್ದದಲ್ಲಿ ವಿಶೇಷವೇನು ಅಂದರೆ, ನಿಮ್ಮ ಮನೆಯಲ್ಲಿ ಬೆಳೆಸಿದ ಜೀವರಾಶಿ ನಾಯಿ, ನರಿ, ಗೋವು ಯಾವುದಿದ್ರೂ ಅದಕ್ಕೂ ಪಿಂಡ ಪ್ರದಾನ ಮಾಡಿಸ್ತಾರೆ. ಇಲ್ಲಿ ಗೋಕರ್ಣದಲ್ಲಿ ಇದೆಯೋ ಗೊತ್ತಿಲ್ಲ, ಇಲ್ಲೂ ಉಂಟಾ? ಮಾತಾಪಿತ ನೋಡಿ ನೋಡಿ ಎಂಥ ವಿಷಯ. ಬೇರೆ ಯಾವ ದೇಶದಲ್ಲಿ ಸಂಸ್ಕೃತಿ ಉಂಟು ನೋಡಿ. ಮನುಷ್ಯನನ್ನು ನಂಬಿಕೊಂಡು ಬಾಳುವಂತಹ ತಿರ್ಯ ಜಂತುಗಳು ಇರ್ತವಲ್ಲ, ಸ್ಥಾವರ ಗಿಡಗಳಿಗೂ ಮೋಕ್ಷ ಕೊಡುವುದುಂಟು.
ವೇದಾಂತೇಶಕರು ಪ್ರತಿ ದ್ವಾದಶಿ ತಮಗೆ ಅಗಸೆ ಸೊಪ್ಪನ್ನು ಒದಗಿಸ್ತಾ ಇದ್ದ ಗಿಡಕ್ಕೆ ಪ್ರೋಕ್ಷಣೆ ಮಾಡಿ ಮೋಕ್ಷವನ್ನು ಕೊಟ್ಟರು ಅಂತ ಕಥೆ ಇದೆ ಅವರ ಜೀವನ ಚರಿತ್ರೆಯಲ್ಲಿ. ಸರ್ವಭೂತ ಸೌಹಾರ್ದವುಳ್ಳವರು. ನಿನಗೂ ಒಂದು ಪಿಂಡ ಹಾಕಿದ್ನಲ್ಲ, ನಿನಗ್ಯಾತಕ್ಕೆ ಮೋಕ್ಷ ಆಗಲಿಲ್ಲ ಅಂದ್ರೆ ಅವನು ಹೇಳ್ತಾನೆ, ಪ್ರೇತ ಹೇಳ್ತದೆ 1000 ಗಯಾ ಶ್ರಾದ್ದವನ್ನು ಮಾಡಿದರೂ ಮೋಕ್ಷವಾಗದೇ ಇರುವಷ್ಟು ಕ್ರೂರ ಜನ್ಮ ನನ್ನದು. ಮತ್ತೇನು ಮಾಡಬೇಕು? ನೀನು ದಾರಿ ಹುಡುಕು, ನನಗೇನಾರು ದಾರಿ ತೋರಿಸು. ಇವನು ಸೂರ್ಯೋಪಾಸನೆ ಮಾಡಿದ. ನಮ್ಮ ತೈತ್ರಿ ಆರಣ್ಯಕದಲ್ಲಿ ಮೊದಲನೇ ಪ್ರಶ್ನೆ ಆರೋಣ ಅಂತ ಏನು ಬರ್ತದೆ, ಆ ಸೂರ್ಯ ನಮಸ್ಕಾರ ಪದ್ಧತಿ. ಇದು ಯೋಗಾಸನದಲ್ಲಿ ಹೇಳಿಕೊಡೋ ಬರೀ ಸೂರ್ಯ ನಮಸ್ಕಾರವಲ್ಲ, ಮಂತ್ರೋಚ್ಚಾರಣೆ ಮಾಡಿ ಒಂದೊಂದು ಮಂತ್ರವನ್ನು ಹೇಳಿ ಅರ್ಥವತ್ತಾಗಿ ಮಾಡಬೇಕು. ಅದನ್ನು ಮಾಡಿದ. ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಅಂದರೆ, ಇಲ್ಲ ನನ್ನ ತಮ್ಮನಿಗೆ ಮೋಕ್ಷ ಆಗಬೇಕು, ಪ್ರೇತ ಜನ್ಮ ಬಂದಿದೆ, ಅವನಿಗೆ ಏನು ಮಾಡಬೇಕು? ಅವನು ಹೇಳಿದ, ಶ್ರೀಮದ್ ಭಾಗವತ ಅಂತ ಒಂದು ಗ್ರಂಥ ಇದೆಯಪ್ಪ, ಅದನ್ನು ಒಬ್ಬ ಶ್ರೋತ್ರಿಯರು ಭಾಗವತರು ವೇದ ತಿಳಿದವರು 7 ಹಗಲು ರಾತ್ರಿ ಸಪ್ತಾಹ ಶ್ರವಣ ಮಾಡುವಂತೆ ಏರ್ಪಡಿಸು. ಅವನೆಲ್ಲರೂ ಕೂತ್ಕೊಂಡು ಕೇಳ್ತಾರೆ, ಅವ್ರಿಗೆ ಮೋಕ್ಷವಾಗುತ್ತೆ ಎಂದು. ಸಪ್ತಾಹ ಶ್ರವಣ ಕೃಷ್ಣಾವತಾರ ಮುಗಿದ ಸುಮಾರು ಒಂದು 200 ವರ್ಷದಲ್ಲಿ ಇದು ನಡೆಯಿತು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಕೃಷ್ಣಾವತಾರ ಮುಗಿದ ಸುಮಾರು 200ನೇ ವರ್ಷದಲ್ಲಿ ನಡೆದ ಕಥೆ ಅಂತ ಇದು, ತುಂಗಭದ್ರಾ ತೀರದಲ್ಲಿ. ಅಂದರೆ ಭಾಗವತದ ಮಹಿಮೆ ಎಷ್ಟು ಪ್ರಾಚೀನವಾಯಿತು. ಸೂರ್ಯ ಹೇಳ್ತಾನೆ, ಸಾಕ್ಷಿ ಲೋಕಸಾಕ್ಷಿ ಭಾಗವತ ಶ್ರವಣ ಮಾಡಿಸು. ಈಗ ಸಪ್ತಾಹ ಶ್ರವಣ ಅನೇಕರು ಮಾಡ್ತಾರೆ, ನಾವು ಮಾಡ್ತೇವೆ. ಪರೀಕ್ಷಿತ್ ರಾಜ ಕೇಳಿದ ಹಾಗೆ, ಈ ಪಿಶಾಚ ಕೇಳಿದ ಹಾಗೆ ಮಾಡೋರು ಕಡಿಮೆ. 7 ಹಗಲು 7 ರಾತ್ರಿ ನಿದ್ರೆ ಇಲ್ಲದೆ ಜಾಗರಣೆಯನ್ನು ಮಾಡಿ, ಸಂಧ್ಯಾವಂದನ ಮಾಧ್ಯಾಹ್ನಿಕಾದಿ ಕ್ರಮಗಳಲ್ಲಿ ಹೊರತು ತೀರ್ಥಪಾನವನ್ನು ಮಾಡದೆ, ಉಪವಾಸವಿದ್ದು ಶುಚಿಯಾಗಿದ್ದು ಏಕಾಗ್ರದಿಂದ ಭಾಗವತವನ್ನು ಕೇಳಬೇಕು, ಮನನ ಮಾಡಬೇಕು. ಉಪವಾಸ ಸಮೀಪೆ ವಸತಿ, ಹೊಟ್ಟೆಗಿಲ್ಲದೆ ಇರೋದು ಉಪವಾಸವಲ್ಲ, ಭಗವಂತನ ಹತ್ರ ಇದ್ದು ಉಪಾಸನೆ ಮಾಡಬೇಕು. ಅಗ್ನಿಹೋತ್ರಂ ದೇವನಾಥಾಚಾರ್ಯ ಸ್ವಾಮಿಗಳು ಅಂತಿದ್ರು, ನಾವಲ್ ಪಾಕಂ, ಕಾಂಚೀಪುರದ ಹತ್ರ ಅಗ್ರಹಾರ, ತಮಗೆ ಗೊತ್ತಿರಬೇಕು. ಬಹಳ ದೊಡ್ಡ ವಿದ್ವಾಂಸರು. ಅವರ ಗ್ರಾಮವನ್ನೇ ಬಿಟ್ಟು ಹೊರಗೆ ಬಂದವರಲ್ಲ. ದೊಡ್ಡ ಸ್ವಾಮಿಗಳು ಯಾರು ಬಂದರೂ ಅವರ ಹೋಗಲ್ಲಿ ದರ್ಶನ ಮಾಡ್ಕೊಂಡು ಹೋಗಬೇಕು. ಇವರು ಅಗ್ನಿಹೋತ್ರ ತಗೊಂಡು ಹೋಗ್ತಿರಲಿಲ್ಲ. ಅವರು ಮಠದ ಒಂದು ನರಸಿಂಹಪುರಿ ಅಂತ ಒಂದು ಅಹೋಬಲ್ ಮಠದ ಪತ್ರಿಕೆಯಲ್ಲಿ ಯಾರೊಬ್ಬರು ಜಿಜ್ಞಾಸೆ ಎಬ್ಬಿಸಿಬಿಟ್ರು, ಉಪವಾಸ ಅನ್ನೋದು ಏಕಾದಶಿ ದ್ವಾದಶಿ ಇದೆಲ್ಲ ಪುರಾಣದಲ್ಲಿ ಬಂದದ್ದು, ಇದು ವೇದದಲ್ಲಿಲ್ಲ ಅಂತ ಒಂದು ಎಬ್ಬಿಸಿಬಿಟ್ರು. ವೇದದಲ್ಲಿ ಯಾತಕ್ಕಿಲ್ಲ ಅಂತ ತೋರಿಸಿದ್ರು, ಪ್ರಮಾಣಗಳನ್ನು ಕೊಟ್ಟರು. ಇವತ್ತು ನಾಳೆ ಯಾವ ಒಂದು ಯಜ್ಞ ಅಥವಾ ಯಾಗ, ಒಂದು ಇಷ್ಟಿ, ಅದಕ್ಕೆ ಯಾವ ದೇವತಾ ವಿಶೇಷವನ್ನು ಆಹ್ವಾನ ಮಾಡ್ತೀರೋ ಅದಕ್ಕೆ ಪ್ರಿಯವಾದಂತಹ ಧಾನ್ಯ ದವಸ ನೈವೇದ್ಯ ವಸ್ತುಗಳು ಮೂಲದ್ರವ್ಯ ಏನಿದೆಯೋ ಅದನ್ನು ಮೊದಲ ದಿವಸ ಉಪಯೋಗ ಮಾಡದೆ ಸ್ವಾರ್ಥಕ್ಕೆ ಎಂಬುದಾಗಿ ಆ ದೇವತೆಗೆ ಅಂತ ತೆಗೆದಿಟ್ಟು, ಬೇರೆ ಅನ್ಯ ಪದಾರ್ಥಗಳು ಬೇರೆ ದಾರಿಯೇ ಇಲ್ಲದೆ ಇದ್ರೆ ಈ ಹಸಿವನ್ನು ಧರಿಸುವುದಕ್ಕೆ ಏನು ಬೇಕೋ ಅದಷ್ಟೇ ಮಾಡಿಕೊಂಡು ದೇವರಿಗೆ ಅದನ್ನೆಲ್ಲ ಮೀಸಲಿಡುವುದು ಇದಕ್ಕೆ ಉಪವಾಸ ಅನ್ನೋ ಅರ್ಥ ಇದೆ ಅಂತ ನಮ್ಮ ತೈತ್ರೇಯ ಯಜುರ್ವೇದ ಆ ಸಂಹಿತೆಯ ಮೊದಲನೇ ಕಾಂಡದಿಂದ ಹಲವು ಮಂತ್ರಗಳನ್ನು ಎತ್ತಿ ತೋರಿಸಿ ಮಹಾತ್ಮರು ಶ್ರೌತ ಸ್ಮಾರ್ತ ನಿತ್ಯ ಕರ್ಮಾನುಷ್ಠಾನ ಹೇಳ್ತೇವೆ. ಶ್ರೌತವನ್ನು ಬಿಟ್ಟು ಸ್ಮಾರ್ತ ಇಲ್ಲ, ಸ್ಮಾರ್ತ ಬಿಟ್ಟು ಶ್ರೌತ ಇಲ್ಲ. ಉಪಾಸನಾ ರೀತಿಗಳು ಬೇರೆ ಬೇರೆ ಇರ್ತೇವೆ. ಜಾತಿ ಹೇಳ್ತೇವೆ ಅಂದರೆ ಉಪವಾಸ ಅದನ್ನು ಮಾಡುವುದು. ಅಯ್ಯೋ ಭಾಗವತ ಶ್ರವಣ ಮಾಡಬೇಕಲ್ಲ ಅಂತ ಇವನೇನು ಮಾಡಿದ, ಸಂಕಲ್ಪ ಮಾಡಿಕೊಂಡು ಶ್ರೀಮದ್ ಭಾಗವತವರು ಬಹಳ ಭಕ್ತಿಯಿಂದ ಆ ಊರಲ್ಲೆಲ್ಲ ಡಂಗೂರ ಹೊಡಿಸಿ ಯಾರು ಬೇಕಾದರೂ ಬರ್ನಿ ಕೇಳ್ಬೋದು ಅಂತ ಹೇಳಿ ಭಾಗವತ ಶ್ರವಣವನ್ನು ಆರಂಭ ಮಾಡಿದ. ಅದೆಲ್ಲ ತಿಥಿ ನಕ್ಷತ್ರಾದಿಗಳು ಕೊಟ್ಟಿದ್ದಾರೆ. ಈ ಪಿಶಾಚನಾದವನು ಇವನು ತಮ್ಮ ಅದು ಎಲ್ಲಿ ಊರ ಆಚೆ ಒಂದು ಕಟ್ಟೆ, ಅಶ್ವತ್ಥ ಕಟ್ಟೆ ಸುತ್ತಮುತ್ತ ಹೇಳ್ತಿದ್ರು, ಅಲ್ಲಿ ಪಕ್ಕದಲ್ಲಿ ಒಂದು ಬಿದಿರು ಮಳೆ ಇತ್ತು. ಬಿದಿರು ಮಳೆ ಅಂದರೆ ಗೊತ್ತಾಗುತ್ತಲ್ಲ, ವಂಶ ಬಿದಿರು, ದೊಡ್ಡ ಮಳೆ, ಅದು ಗೊಂಚಲಾಗಿ ಬೆಳೆಯುತ್ತೆ. ಅದ್ರಲ್ಲಿ ತುಂಬ ಬಲಿತು ಮುದಿಯಾಗಿದ್ದ ಒಂದು ಬೆಳೆತ ಆ ಬೊಂಬಿನಲ್ಲಿ 7 ಗಿಣ್ಣುಗಳಿದ್ದಂತಹ 7 ಕಾಂಡದ ಒಂದು ಇದರಲ್ಲಿ ಅಡಗಿಕೊಂಡು ಯಾವ ರೂಪದಲ್ಲಿ ಕೂತಿರುತ್ತೆಯೋ ಪ್ರೇತ. ಇವನು ಆರಂಭ ಮಾಡಿದ. ಒಂದೊಂದು ರಾತ್ರ ಅಂದರೆ ಸಪ್ತರಾತ್ರಗಳ ಒಂದು ರಾತ್ರಿ ಒಂದು ದಿವಸದ ಏಕಾನ್ನ ಪಾರಾಯಣ ಮುಗಿದು ಒಂದು ಇಂಥ ಘಟ್ಟಕ್ಕೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಅದಕ್ಕೆ ಹಿಂದೆನೂ ಮಾಡೋ ಹಾಗಿಲ್ಲ, ಮುಂದೇನೂ ಮಾಡೋ ಹಾಗಿಲ್ಲ, ನಡುವೆ ಹೇಳೋ ಹಾಗಿಲ್ಲ. ಅದು ಒಂದು ದಿವಸದ ಪ್ರವಚನ ಪಾರಾಯಣ ಮುಗಿಯಿತು ಅಂದರೆ ಒಂದು ಮೇಲ್ಗಡೆ ಗಿಣ್ಣು ಛಟಾರ್ ಅಂತ ಸಿಡಿದು ಅವನ ಪಾಪದಲ್ಲಿ 7ನೇ ಒಂದು ಅಂಶ ಮೋಕ್ಷವಾಗಿ, ಒಂದೊಂದು ದಿವಸದ ಪಾರಾಯಣ ಮುಗೀತಾ ಒಂದೊಂದು ಗಿಣ್ಣು ಬಿಡ್ತಾ ಆ 7ನೇ ದಿವಸದ ಕೊನೆಯ ಗಿಣ್ಣು ಬಿಟ್ಟು ಹೋಗಿ
ವಿಷ್ಣು ದೂತರ ವಿಮಾನದಲ್ಲಿ ಬಂದು ಅವನನ್ನು ಕರ್ಕೊಂಡು ಹೋದರು. ಮೋಕ್ಷವಾಯಿತು ಅವನಿಗೆ ಭಾಗವತ ಶ್ರವಣದಿಂದ. ಶ್ರಾದ್ದದಿಂದ, ಹೋಮದಿಂದ, ತೀರ್ಥಾಟನೆಯಿಂದ, ಗಯಾಶ್ರಾದ್ದದಿಂದ ಆಗದೇ ಇದ್ದ ಮೋಕ್ಷ ಶ್ರೀಮದ್ ಭಾಗವತ ಶ್ರವಣದಿಂದ ಉಂಟಾಯಿತು ಒಬ್ಬ ಪಿಶಾಚನಿಗೆ. ಅದಕ್ಕೆ ಮೇಲೆ ಅಲ್ಲಿ ಶ್ರೋತೃಗಳು ಕೇಳ್ತಾರೆ ಗೋಕರ್ಣನನ್ನ, ಅಯ್ಯ ನಾವೂ ಕೇಳಿದ್ದೇವೆ ಸಮವಾಗಿ ಆ ಪಿಶಾಚನ ಜೊತೆಗೆ, ಅಲ್ಲಿ ಮಾತ್ರ ಗಿಣ್ಣು ಹೊಡೆದು ಅವನಿಗೆ ಮೋಕ್ಷವಾಯಿತು, ನಮಗೆ ಯಾತಕ್ಕೆ ಆಗಲಿಲ್ಲ ಅಂತ ಕೇಳಿದರು ಅವರು. ಮೈಸೂರಿನಲ್ಲಿ 3 ವರ್ಷಗಳ ಹಿಂದೆ 1 ತಿಂಗಳು ಭಾಗವತ ಶ್ರವಣವನ್ನು ರಾಮಕೃಷ್ಣ ನಗರದ ಐ ಬ್ಲಾಕ್ನಲ್ಲಿ ನಾನು ನಡೆಸಿದೆ. ಅಲ್ಲಿ ಅನೇಕ ಶ್ರೋತೃಗಳ 3,000 ಜನ ಸೇರ್ತಾ ಇದ್ರು. ಅಲ್ಲೊಂದು ಐತಿಹ್ಯ ನಡೆಯಿತು. ಅದು ತರಂಗ ಪತ್ರಿಕೆಯಲ್ಲಿ ವರದಿಯಾಯಿತು. ಅದು ನಡೆದ ಎಷ್ಟೋ ದಿವಸದ ನಂತರ ತಮಗಿಲ್ಲಿ ಹೇಳಬೇಕು ಅಂತ ಅನಿಸಿದ್ರಿಂದ ಹೇಳ್ತೇನೆ. ದೊಡ್ಡ ಚಪ್ಪರ ಹಾಕಿದ್ದಾರೆ, ಆರಂಭ ಮಾಡಬೇಕು. ಅಂತಃ ಪ್ರವೇಶ್ಯ ಮಮವಾಚ ಮೆಮಾಂ ಪ್ರಸೋಪ್ತಂ ಹೇಳ್ತಾ ಇದ್ದೇನೆ. ಆ 2 ಗೋಷ್ಠಿ ಇಕ್ಕೆಲದ ಸ್ತ್ರೀಯರು ಪುರುಷರ ಮಧ್ಯದಲ್ಲಿ ಒಂದು ಕಪ್ಪು ನಾಯಿ, ದಡೂತಿ ನಾಯಿ ಬಂತು. ಈ ಕಡೆ ಆ ಕಡೆ ತೆಂಗಿನ ಮರಗಳಿದ್ವು ಆ ತೋಟದಲ್ಲಿ. ಒಂದು ತೆಂಗಿನ ಮರದ ಹತ್ರ ಆ ನಾಯಿ, ಕಪ್ಪು ನಾಯಿ, ಹಿಂದಿನ 2 ಕಾಲುಗಳ ಮೇಲೆ ಕೂತು ಮುಂದಿನ ಕೈಗಳನ್ನು ಮಡಿಸಿಕೊಂಡು ಅದು ಭಾಗವತ ಕೇಳೋಕೆ ಆರಂಭ ಮಾಡಿತು. ನನಗೆ ಸ್ವಲ್ಪ ಗಾಬರಿ ಆಯಿತು. ನಾಯಿ ಆತಕ್ಕೆ ಬಂತು, ಸಭೆಯಲ್ಲಿ ಎಲ್ಲರೂ ಕಚ್ಚಿಬಿಟ್ರೆ ಏನು ಮಾಡೋದು ಅಂತ ಸ್ವಲ್ಪ ಹಾಗೆ ನೋಡಿದೆ. ಕಾರ್ಯಕರ್ತರು ಓಡಿಸುವುದಕ್ಕೆ ಹೋದರು. ಅದು ಜಾಗ ಬಿಟ್ಟು ಕದಲಿಲ್ಲ. ಅಲ್ಲಿದ್ದವರೆಲ್ಲ ಅವ್ರಿಗೇನೋ ಒಂದು ಅನಿಸಿತು, ಅಯ್ಯ ಅದರಷ್ಟು ಅದು ಕೂತಿರಲಿ ಬಿಡಿ ಎಂದು ಒಂದು 5 ನಿಮಿಷ ಸ್ವಲ್ಪ ಸಭೆ ಪ್ರಕ್ಷುಬ್ಧವಾದದ್ದು. ಮತ್ತೆ ಶಾಂತವಾಯಿತು. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಮಂಗಳ ಹೇಳೋ ಹೊತ್ತಿಗೆ ಆ ನಾಯಿ ಎಲ್ಲಿಯೋ ಹೋಗಿಬಿಡ್ತಿತ್ತು. 30 ದಿವಸ ನಾಯಿ ಬಂದು ಅಲ್ಲಿ ಕೂತ್ಕೊಂಡು ಕೇಳ್ತು. 30 ದಿವಸ ಯಾರು ಓಡಿಸ್ತಾ ಇರಲಿಲ್ಲ. ಪ್ರಸಾದ ಕೊಟ್ಟರೆ ಪ್ರಸಾದಕ್ಕೆ ನಿಲ್ತಾ ಇರಲಿಲ್ಲ. ಅದು ಯಾವ ಬೇಲಿ ಮಧ್ಯದಿಂದ ಬರ್ತಿತ್ತೋ, ಎಲ್ಲಿ ಹೋಗ್ತಿತ್ತೋ ಗೊತ್ತಿಲ್ಲ. ಒಂದು ದಿವಸ ಒಬ್ಬರು ಮಹಿಳೆಯರು ಆ ಪ್ರವಚನ ಮುಗಿಯುವಾಗ ಸಣ್ಣ ಸಣ್ಣ ಹುಡುಗರು ಬರ್ತಿದ್ರು ಕೆಲವರು. ಅವ್ರು ಇದನ್ನು ಹಾಕಿದ್ರು ತರಂಗದಲ್ಲಿ. ಅಂತೂ ಭಾಗವತ ಶ್ರವಣದಲ್ಲಿ ಸಣ್ಣ ಮಕ್ಕಳಿಗೂ ಕುತೂಹಲ ಉಂಟಾಯ್ತಲ್ಲ ಇಷ್ಟರ ಮಟ್ಟಿಗೆ. ಬಹಳ ಸಂತೋಷಪ್ಪ, ಭೇಷ್, ಪೂರ್ತಿ ಕೇಳಿದ್ರೇನೆಯ ಕತೆ ಅಂತ ಕೇಳಿದ್ರೆ ಆ ಹುಡುಗ ಒಬ್ಬ ಹೇಳ್ತಾನೆ, ಹೋಗಿ ಆಂಟಿ, ನಾವು ಯಾತಕ್ಕೆ ಬರ್ತೀವಿ ಭಾಗವತ ಪ್ರವಚನ, ಕೊನೆಯಲ್ಲಿ ಪ್ರಸಾದ ವಿತರಣೆ ಅದಕ್ಕೋಸ್ಕರ ಬಂದಿದ್ವಿ ಹೊರತು ನಾವೇನು ಪ್ರವಚನಕ್ಕೆ ಬರಲಿಲ್ಲ ಅಂತ ಹುಡುಗರು ಹೇಳಿದರು. ಅವರು ತುಳಸಿ ಅಂತ ಅವರ ಹೆಸರು ಆ ಪತ್ರಿಕೆಯಲ್ಲಿ ವರದಿ ಕೊಟ್ಟವರು. ಬರೀಲಿಂದ ನಾ ಹೇಳಿರಲಿಲ್ಲ ಅವರಿಗೆ. ಅವ್ರು ಹೇಳ್ತಾರೆ, ಪ್ರಸಾದಕ್ಕೆ ಅಂತ ಬಂದಂಥ ಈ ಹುಡುಗರಲ್ಲಿ ಪ್ರಸಾದಕ್ಕೂ ಕಾಯದೆಯೇ ಬಂದ ನಾಯಿಯಲ್ಲಿ ವ್ಯತ್ಯಾಸ ನೋಡಿ ಅಂತ ಬರೆದವರು ಪತ್ರಿಕೆಯಲ್ಲಿ. ಇದು ನಡೆದಿದ್ದು ಹೇಳ್ತೇನೆ. ಅಂದರೆ ಯಾವ ಜನ್ಮಾಂತರದಲ್ಲಿ ಅದೇನು ಪಾಪವಿತ್ತೋ, ಏನು ಕಥೆಯೋ, ಪುಣ್ಯ ಪಾಪ ಅನ್ನೋದು ಕಣ್ಣಿಗೆ ಕಾಣಿಸೋದಿಲ್ಲ. ಕಥೆ ಕಣ್ಣಿಗೆ ಕಾಣಿಸ್ತೋದಲ್ಲ. ತಿರುಮುಕೂಡ್ಲು ನರಸೀಪುರ, ಟಿ ನರಸೀಪುರ ಅಂತ ಒಂದು ಕ್ಷೇತ್ರ, ಗುಂಜಾ ನರಸಿಂಹ ಕ್ಷೇತ್ರ. ಅದ್ರಲ್ಲಿ ನಮ್ಮ ಅನೇಕ ಸಂಬಂಧಿಗಳು ವೇದಗೋಷ್ಠಿ, ದೇವರ ಉತ್ಸವ ನಡೆದ್ರೆ ವೇದಗೋಷ್ಠಿ ಹೇಳೋರು. ಅಲ್ಲಿ ಗಣಪಾಟಿ ಅನಂತಾಚಾರ್ಯರು ಅಂತಿದ್ರು ಬೆಂಗಳೂರು ಪಾಠಶಾಲೆಯಲ್ಲಿ, ತಾವು ಗೊತ್ತಿರಬೇಕು, ನಮ್ಮ ಬೀಗರಾಗಬೇಕು ಅವರು. ನನಗೆ ಪ್ರಥಮ ವೇದ ಉಪದೇಶಕರು ಗಣಪಾಟಿ ಅನಂತಾಚಾರ್ಯರು, ಅವ್ರ ಊರದು. ವೇದಗೋಷ್ಠಿ ಶುರುವಾಗುವಾಗ ಯಶೇತ್ವೇತ್ಯಾಹ ಅಥವಾ ಒಬ್ಬರೊಬ್ಬರ ಕೈ ಹಿಡ್ಕೊಂಡು ಹೇಳ್ತಾ ಇದ್ರೆ ಮಧ್ಯದಲ್ಲಿ ಒಂದು ಗೂಳಿ ಬಂದು ಸೇರಿಕೊಳ್ತಿತ್ತು. ವೇದ ಮುಗಿದ ಕೂಡಲೇ ದೇವಸ್ಥಾನಕ್ಕೆ ದೇವರು ದಯಮಾಡಿಸ್ತಾರೆ, ಗೂಳಿಯಲ್ಲಿ ಹೋಗ್ಬಿಡ್ತಿತ್ತು. ಆ ಗೂಳಿ ಬದುಕಿರೋ ತನಕ ಇದೇ ಕೆಲಸ ಮಾಡ್ತಿತ್ತು. ಅಂದರೆ ತಿರ್ಯಕ್ ಪ್ರಾಣಿಗಳನ್ನು ನೀವು ಅಸಖ್ಯ ದೃಷ್ಟಿಯಿಂದ ನೋಡಬೇಡಿ. ಯಾವ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಸ್ವಪಾಕೇಚ, ಎಲ್ಲ ಒಂದೇಂಟಲ್ಲ, ಸಪ್ತಮಿ ಒಂದು, ಶುನಿ ವಿದ್ಯಾವಿನಯ ಸಂಪನ್ನೆ, ಎಲ್ಲ ಶರೀರಗಳಲ್ಲಿ ಪಂಡಿತ ಸಮದರ್ಶಿನಃ. ಆತ್ಮ ಏಕಾಕಾರವಾಗಿರುತ್ತೆ. ನಾಯಿ ಆಕಾರಕ್ಕೆ ನಾಯಿ ಆತ್ಮ ಇರೋದಿಲ್ಲ. ಆನೆ ಆಕಾರದಷ್ಟು ದೊಡ್ಡದಾಗಿ ಆನೆ ಆತ್ಮ, ಜೈನರು ಹೇಳ್ತಾರೆ ಶರೀರದ ಆಕಾರದಷ್ಟು ದೊಡ್ಡದಾಗಿರುತ್ತೆ ಆತ್ಮ ಅಂತ. ವೇದಾಂತಿಗಳು ಒಪ್ಪೋದಿಲ್ಲ. ಆತ್ಮೆಯರು ಏಕಾಕಾರವಾಗಿರುತ್ತೆ. ಆದ್ದರಿಂದ ಆತ್ಮಕ್ಕೆ ನಾವು ಗೌರವ ಕೊಡಬೇಕು. ಅದು ನಿಮ್ಮ ಪಿಶಾಚನಿಗೆ ಮೋಕ್ಷವಾಯಿತು. ಇದು ಅದ್ಭುತವಾದ ಕಥೆ. ಶ್ರೀಮದ್ ಭಾಗವತ ಅವತಾರವಾದಂತಹ ಸಂದರ್ಭವೇ ನಮಗೆ ಇನ್ನೊಂದು ಉದ್ಬೋಧಕವಾದ ಕಥೆ. ಅದನ್ನೊಂದು ಕೆಲವು ನಿಮಿಷ ತಮಗೆ ವಿಜ್ಞಾಪನೆ ಮಾಡಬೇಕು. ಪರೀಕ್ಷಿತ್ ರಾಜನ ಜನನ ವೃತ್ತ ಅಂತ, ಅವನಿಗೆ ವೈರಾಗ್ಯ ಪ್ರಾಪ್ತವಾದದ್ದು, ಆ ಕಥೆಯನ್ನು ಹೇಳಬೇಕು. ಮೊದಲನೇ ಸ್ಕಂದ ಪೂರ್ತಿ ಹೇಳುವುದಕ್ಕೆ ಇವತ್ತು ವೇಳೆ ಇಲ್ಲ. ಮತ್ತದು ಅಷ್ಟು 10ನೇ ಸ್ಕಂದ ಆರಂಭ ನಾಳೆ ಕೃಷ್ಣಾವತಾರದ ಘಟ್ಟದ ತನಕ ಹೋಗಬೇಕಾದ್ರೆ ಘಟ್ಟ ಅಲ್ಲೆಲ್ಲ ಮುಗಿಸ್ಬೇಕಿಲ್ಲದೆ ಗ್ರಂಥಕ್ಕೆ ಅನ್ಯಾಯವಾಗಬಾರದು ಅಂತ ಸಂಕ್ಷೇಪ ಹೇಳ್ತೇನೆ. ಪರೀಕ್ಷಿತ್ ರಾಜನ ಜನನವೇ ಒಂದು ವಿಚಿತ್ರ. ಪರೀಕ್ಷಿತ್ ರಾಜ ಅಂತ ಕೇಳಿರ್ಬೇಕು ತಾವು.
ಇವನು ಐತಿಹಾಸಿಕ ವ್ಯಕ್ತಿಯೋ ಇದು ಕೇವಲ ಕಾಲ್ಪನಿಕವೋ? ಅಲ್ಲ, ಎಲ್ಲ ಪುರಾಣಗಳು ಯಾತಕ್ಕೆ ಸುಳ್ಳು ಹೇಳಬೇಕು? ಪರೀಕ್ಷಾದ್ ರಾಜನಿಗಿಂತ ಹಿಂದೆ ಚಂದ್ರವಂಶದಲ್ಲಿ ಸುಮಾರು 95 ದೊರೆಗಳು ಆಗಿ ಹೋದರು. ಅಷ್ಟು ಜನರ ಹೆಸರು ಮಹಾಭಾರತದಲ್ಲಿ ಬರುತ್ತೆ. ಅವರವ್ರು ಯಾವಾಗ ಹುಟ್ಟಿದ್ರು, ಏನು ಕಾಲದಲ್ಲಿದ್ದರು, ಏನೇನು ಮಾಡಿದರು, ಆದಿಪರ್ವದಲ್ಲಿ ಎಲ್ಲ ಬರ್ತದೆ. ಭಾಗವತದಲ್ಲಿ ಬರ್ತದೆ, 9ನೇ ಸ್ಕಂದದಲ್ಲಿ, ವಿಷ್ಣು ಪುರಾಣದಲ್ಲಿ ಬರ್ತದೆ, ವಂಶಾವಳಿಗಳು ಬರ್ತವೆ. ಈ ಕೆಲವು ದೊರೆಗಳ ಹೆಸರು ನಮ್ಮ ವೇದಗಳಲ್ಲಿ ಕೂಡ ಬರ್ತವೆ. ಪುರೂರವನ ಹೆಸರು ಬರ್ತದೆ, ಊರ್ವಶಿ ಹೆಸರು ಬರ್ತದೆ, ದೇವಾಪಿ ಶಂತನುಗಳ ಹೆಸರು ಋಗ್ವೇದದಲ್ಲಿ ಬರ್ತವೆ. ಅಂಬೆ, ಅಂಬಾಲ್ಯಂಬಿಕೆ. ಅದು ಪೂರ್ವದಲ್ಲಿ ಈ ಧೃತರಾಷ್ಟ್ರ ಇವನ ತಾಯಿಯರಿಗೆ ಈತ ಇಟ್ಟ ಹೆಸರು ಅಥವಾ ಪತ್ನಿಯರ ಹೆಸರು ಅಂತ ತಿಳ್ಕೊಳ್ಬಾರದು. ಇವು ಅನಾದಿ ಹೆಸರುಗಳು, ಅವು ಮಹಾಭಾರತದಲ್ಲಿ ಆಮೇಲೆ ಬಂದವು ಅಂತ ಹೇಳಬೇಕು. ಇರಲಿ, ಐತಿಹಾಸಿಕ ವ್ಯಕ್ತಿಗಳುಂಟು, ಐತಿಹಾಸಿಕ ಪ್ರಸಂಗಗಳು ವೇದಾದಿಗಳಲ್ಲುಂಟು, ಅವುಗಳೇ ದೃಷ್ಟಾಂತ ದೃಷ್ಟಿಯಿಂದ ಹೇಳಿರ್ತಾರೆ. ಇರಲಿ, ಪರೀಕ್ಷಿತ್ ರಾಜ ಅವನು ಹುಟ್ಟಿದ ಸಂದರ್ಭ ಹೇಗೆ? ಮಹಾಭಾರತ ಯುದ್ಧಾಂತ್ಯದಲ್ಲಿ ಅಶ್ವತ್ಥಾಮ ಅತ್ಯಂತ ಅವಿವೇಕದಿಂದ ಲೋಕದಲ್ಲಿ ಪಾಂಡವರೇ ಇನ್ಮೇಲೆ ಇಲ್ಲದೆ ಇರಲಿ ಅಂತ ಅಪಾಂಡವಾಸ್ತ್ರ ಅಂತ ಒಂದು ಬಿಟ್ಟ. ಚಿರಂಜೀವಿಗಳಲ್ಲಿ ಮೊದಲನೇ ಹೆಸರಿಟ್ಟಿದ್ದಾರೆ ಅಶ್ವತ್ಥಾಮನಿಗೆ, ಇಲ್ವೋ? ಕೇಳಿದಿರೋ ಇಲ್ವೋ? ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ. ಇವರು ಸಪ್ತ ಚಿರಂಜೀವಿಗಳು ಅಂತ ಹೇಳ್ತೇವೆ. ಚಿರಂಜೀವಿ ಅಂತ ತುಂಬ ಕಾಲ ಇರುವವರು ಅಂತ, ಸಾಯದೇನೆ ಇರುವವರು ಅಂತ ಅರ್ಥವಿಲ್ಲ ಆ ಶಬ್ದಕ್ಕೆ. ಕಾಗೆಗೂ ಚಿರಂಜೀವಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಅರ್ಥದಲ್ಲ, ತುಂಬ ಕಾಲ ಬದುಕುವವರು. ಎಷ್ಟು ಕಾಲ ನಮಗೆ ಗೊತ್ತಿಲ್ಲ. ಇವನು ಚಿರಂಜೀವಿ ಆಗಿದ್ದಾಗ ಅಶ್ವತ್ಥಾಮ ಅಂದ್ರೆ ಆ ಕಥೆ ಹೇಳ್ತಾರೆ ಭಾಗವತದಲ್ಲಿ. ದುರ್ಯೋಧನ ತೊಡೆ ಮುರಿಸಿಕೊಂಡು ಯುದ್ಧ ಭೂಮಿಯಲ್ಲಿ ಬಿದ್ದ ವೈಶಂಪಾಯನ ಸರೋವರದಲ್ಲಿ. ಆ ಸರೋವರ ಈಗಲೂ ಇದೆ ಕುರುಕ್ಷೇತ್ರದಲ್ಲಿ. ಅದಕ್ಕೆ ಈಗ ಬೇರೆ ಹೆಸರು ಹೇಳ್ತಾರೆ, ಪೆಹೋವಾ. ಆ ಜಾಗದ ಅಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾರೆ. ಕುರುಕ್ಷೇತ್ರ ಗೋಕರ್ಣದಷ್ಟೇ ಪ್ರಾಚೀನವಾದ ಕ್ಷೇತ್ರ. ಮತ್ತು ಸಕಲ ಗ್ರಹಣಗಳು ಆಗುವಾಗ ಆ ಜಾಗದಲ್ಲಿ ತರ್ಪಣಾದಿಗಳನ್ನು ಮಾಡಿದರೆ, ಶ್ರಾದ್ದ ಮಾಡಿದರೆ ಬಹಳ ಪುಣ್ಯಪ್ರದ ಅಂತ ಹೇಳ್ತಾರೆ. ಅಲ್ಲಿ ದುರ್ಯೋಧನ ಸತ್ತ. ಬದುಕಿರುವಾಗಲೇ ಜೀವನ್ ವೃಕೈರ್ ಭಕ್ಷಿತ. ಕ್ಷೇಮೇಂದ್ರ ಕವಿ ಭಾರತ ಮಂಜರಿ ಜೀವನ್ ವೃಕೈರ್ ಭಕ್ಷಿತ. ಭೀಷ್ಮನಿಗೆ ಆ ನಾಯಿ ನರಿಗಳು ತೋಳಗಳು ಬಂದು ಎಳೆದಾಡಿ ಸಾಯಿಸಲಿಲ್ಲ. ಪಂಜು ಕೊಳ್ಳಿ ಹಿಡ್ಕೊಂಡು ಅವನ ಅರಮನೆ ರಕ್ಷಣೆ ಕೊಟ್ಟಿದ್ದ ಧರ್ಮರಾಜ. ದುರ್ಯೋಧನರ ರಕ್ಷಣೆ ಇರಲಿಲ್ಲ. ತೊಡೆ ಮುರಿಸಿಕೊಂಡು ಯಾವಾಗ ಬಿದ್ದನೋ, ರಾತ್ರಿ ಹೊತ್ತು ನರಿಗಳು ಬಂದು ಆ ಚರ್ಮ ಮಾತ್ರ ಅಂಟಿಕೊಂಡಿದ್ದ ತೊಳೆಯನ್ನು ಕಿತ್ತು ತಿಂದವಂತೆ. ಜೀವನ್ ವೃಕೈರ್ ಭಕ್ಷಿತ. ಯಾವ ತೊಡೆಯನ್ನ ದ್ರೌಪದಿ ದೇವಿಗೆ ತೋರಿಸಿ ತೊಡೆಯೇರು ಅಂತ ಅಪಮಾನ ಮಾಡಿದನು ಕಾಮಕ್ಕೋಸ್ಕರವಾಗಿ, ಆ ತೊಡೆಯನ್ನೇ ತೋಳಗಳು ತಿಂದು ಬಿಟ್ಟವು. ಅದು ತಿನ್ನುವುದಕ್ಕೆ ಮುಂಚೆ ಎಲ್ಲ ಹೋಯಿತು ಸೈನ್ಯ. ಎಲ್ಲಿದ್ದಾನೆ ಅಂತೆಲ್ಲ ಹುಡ್ಕೊಂಡು ಬಂದರು. ಕೃಪ, ಕೃತವರ್ಮ ಮತ್ತು ಈ ಅಶ್ವತ್ಥಾಮ ಇವರು ಮೂವರು ಹುಡುಕಿದ್ರೆ ಇಲ್ಲಿದ್ದ. ಆಮೇಲೆ ಕೇಳ್ತಾರೆ, ಏನಾಯಿತು? ಎಲ್ಲ ಆಯಿತು, ನನ್ನ ಕನಸಿನ ರಾಜ್ಯವೆಲ್ಲ ಹೋಯಿತು ಅಳ್ತಾ ಇದ್ದಾನೆ. ಅದನ್ನು ನೋಡಿ ಅಶ್ವತ್ಥಾಮನಿಗೆ ಕನಿಕರ ಬಂದುಬಿಡಿತು. ಅವನ ನಿಷ್ಠ ದುರ್ಯೋಧನನಿಗೆ ಕೃಷ್ಣಾವತಾರ ಕಾಲದಲ್ಲಿ ಅಶ್ವತ್ಥಾಮ ಬದುಕಿಯೂ ಕೃಷ್ಣ ನಿಷ್ಠೆ ತೋರಿಸಲಿಲ್ಲ, ದುರ್ಯೋಧನ ನಿಷ್ಠೆಯನ್ನು ತೋರಿಸಿದ. ನಿನಗೇನು ಬೇಕು ಅಂತ ಕೇಳಿದ ಇವನು ವರ ಕೊಡೋನು. ಅವನು ಸಾಯ್ತಾರೋ ವರ ತಗೊಳ್ಳೋವನು. ಎಂಥ ಸತ್ಪಾತ್ರ ನೋಡಿಕೊಳ್ಳಿ. ಅವನು ಹೇಳಿದ, ಪಾಂಡವರ ತಲೆಗಳನ್ನು ತಂದು ತೋರಿಸು ಅಂತ ಕೇಳಿದ. ಇದು ವರ. ಸಾಯ್ತಾ ಇದ್ದವನಿಗೆ ಪಾಂಡವರ ತಲೆ ನೋಡಬೇಕು ಅಂತ ಆಸೆಯಾಯಿತು. ಅದಕ್ಕೆ ನಾನು ತರ್ತೇನೆ ಅಂತ ಹೋದವನೇ ಪಾಂಡವರ ಶಿಬಿರಕ್ಕೆ ನುಗ್ಗಿದ್ದಾನೆ. ಪಾಂಡವರ ಶಿಬಿರಕ್ಕೆ ನುಗ್ಗಿದರೆ ಅರ್ಧರಾತ್ರಿ ಮಲಗಿದ್ದ 5 ದ್ರೌಪದಿಯ ಮಕ್ಕಳನ್ನು ಭ್ರಮಿಸಿ ಇವರೇ ಪಾಂಡವರು ಅಂತ ತಿಳ್ಕೊಂಡು ಅಶ್ವತ್ಥಾಮ ಅವರನ್ನು ಕತ್ತರಿಸಿ ಆ ತಲೆಗೂದನ್ನೆಲ್ಲ ಗಂಟು ಹಾಕಿ ಒಂದು ಗೊಂಚಲು ಎಳ್ನೀರು ತಗೊಂಡ್ಬಂದ ಹಾಗೆ ದುರ್ಯೋಧನಿಗೆ ತೋರಿಸ್ದ. ದುರ್ಯೋಧನನ ನೋಡಿ, ಅಯ್ಯೋ ಇದು ಪಾಂಡವರ ಶಿರಗಳಲ್ಲ, ನೀನು ನಿಷ್ಕಾರಣವಾಗಿ ಶಿಶುಗಳ ಹತ್ಯೆ ಮಾಡಿದೆಯಲ್ಲ ಪಾಪಿ ಅಂತ ಬೈದು ಬಿಟ್ಟ. ಈ ಕಡೆ ಬೆಳಗಾದ ಮೇಲೆ ದ್ರೌಪದಿ ತನ್ನ 5 ಮಕ್ಕಳ ಹೆಣಗಳನ್ನು ಕಂಡು ಗೋಳಾಡ್ತಾಳೆ. ಕೃಷ್ಣ ಬಂದು ನೋಡ್ತಾನೆ, ಅಯ್ಯೋ ಯುದ್ಧ ಎಲ್ಲ ಮುಗಿದ ಮೇಲೂ ಇದೊಂದು ಘೋರ ಕೃತ್ಯವಾಯಿತಲ್ಲ, ಇದು ಅಶ್ವತ್ಥಾಮನೇ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅರ್ಜುನನಿಗೆ ಹೇಳಿದ, ಈ ಪಾಪಿಯನ್ನು ನೀನು ಕೊಂದು ತಲೆಯನ್ನು ತಗೊಂಡು ಬಾ ಅಂತ. ಭೀಮಾರ್ಜುನರು ಬೆನ್ನಟ್ಟಿ ಹೋದರು. ಕೃಷ್ಣನ ಭಯಕ್ಕೆ ಗಂಗಾ ತೀರದಲ್ಲಿ ವಿಹಾರ ಮಾಡುತ್ತಿದ್ದಾನೆ, ದೂರದಲ್ಲಿ ಓಡ್ತಾ ಇದ್ದಾನೆ ಅಶ್ವತ್ಥಾಮ. ಹೋಗಿ ಅವನನ್ನು ಹೆಡಿಗೆ ಮುರಿ ಕಟ್ಟಿ ರಥಕ್ಕೆ ಕಟ್ಟಿ ಭೀಮಾರ್ಜುನರು ತಂದು
ದ್ರೌಪದಿಯ ಪಾದದಲ್ಲಿ ಉರುಳಿಸಿದರು ಪಿಚಂಡಿ ಹಗ್ಗಗಳಿಂದ ಕಟ್ಟಿ ಕೋತಿಯನ್ನು ಕಟ್ಟಿದ ಹಾಗೆ. ಅದನ್ನು ನೋಡಿ ತಥಾವಿಧಂ ಪಶುವತ್ಪಾಶಬದ್ಧಂ ಭಾಗವತದಲ್ಲಿ ಹಗ್ಗ ಕಟ್ಟಿ ಪಶುವಿನಂತೆ ಉರುಳಿಸಿದವನನ್ನು ನೋಡಿ ಕೃಪಾಳುವಾದಂತಹ ದ್ರೌಪದಿ ದೇವಿ ಕೈ ಮುಗಿದುಕೊಂಡು ನನಾಮ ವಾಮಸ್ವಭಾವ ಆ ಅವಸ್ಥೆಯಲ್ಲಿ ನಮಸ್ಕಾರ ಮಾಡಿದ್ದಂತೆ ಗುರುಪುತ್ರನಿಗೆ. ಅವಳ ಕರುಣೆ ಹೇಗಿರಬೇಕು ನೋಡಿಕೊಳ್ಳಿ. ಮಕ್ಕಳನ್ನು ಕಳ್ಕೊಂಡಿದ್ದಾಳೆ, ಇನ್ನೂ 5 ನಿಮಿಷ ಆಗಿಲ್ಲ. ಮಕ್ಕಳನ್ನು ಕೊಂದವನಿಗೆ ನಮಸ್ಕಾರ ಮಾಡ್ತಾಳೆ. ಗಂಡನಿಗೆ ಹೇಳ್ತಾಳೆ, ದ್ರೋಣನೇ ಪುತ್ರರೂಪದಲ್ಲಿದ್ದಾನೆ, ಸರಹಸ್ಯವಾದ ಧನುರ್ವೇದವನ್ನು ಬೋಧಿಸಿದವರು ನಿಮಗೆ, ಅವನನ್ನೇನು ಹಿಂಸೆ ಮಾಡಬೇಡಿ, ಬಿಟ್ಬಿಡಿ, ಮುಚ್ಚತಾಮೇಶ ಬಿಟ್ಬಿಡುವುದು. ಕೃಷ್ಣನಿಗೆ ಕಣ್ಣಲ್ಲಿ ನೀರು ಬಂತು ದ್ರೌಪದಿ ಕರುಣೆಯನ್ನು ನೋಡಿ. ತಾನೇ ಅರ್ಜುನನಿಗೆ ಹೇಳ್ದ, ಅವನನ್ನು ಕೊಂದು ಬಾ ಅಂತ ಹೇಳಿದವನು ನಾನೇ, ಕೊಲ್ಲಬೇಡ ಅಂತ ಹೇಳ್ತಿದ್ದಾಳೆ ದ್ರೌಪದಿ ತಂಗಿ. ಅವಳ ಪ್ರತಿಜ್ಞೆಯು ನನ್ನ ಪ್ರತಿಜ್ಞೆ, ಎರಡನ್ನು ಏಕಕಾಲಕ್ಕೆ ಮಾಡಬೇಕು, ಕೊಲ್ಲಬೇಕು ಆದರೆ ಕೊಂದಿರಬಾರದು. ಅದು ಹೇಗೆ ಮಾಡ್ತೀವೋ ನೋಡು ಅಂತ ಕೃಷ್ಣ ಸಮಸ್ಯೆ ಕೊಟ್ಟಾಗ ಅಶ್ವತ್ಥಾಮನಿಗೆ ಸಹಜವಾಗಿ ತಲೆಯಲ್ಲಿ ಉದಿಸಿ ಬಂದ ಒಂದು ಮಣಿಯೇನಿತ್ತು, ಆ ಮಣಿಯನ್ನು ಕೊಯ್ದದ್ರಿಂದ ಈ ಚಂಡಿಕೆ ಬ್ರಾಹ್ಮಣನಿಗೆ ಶಿಖೆ ಏನಿರ್ತದೆ ನೋಡಿ, ಅದು ವೇದಪ್ರಾಯವಾದದ್ದು. ವೇದ ಶಿಖಾ ಹೃದಯಂಯೋ ಬಕ್ಕಾಮಾಜ್ಯಂ ಮನ್ಯು ಪಶುಸ್ತಪೋಗ್ನಿ. ಇದು ಶಿಖಾ ಇಲ್ಲದೆ ಇದ್ದವನು ಅವೈದಿಕ ಅಂತ ಹೇಳ್ತಾರೆ. ಅದು ವೈದಿಕತ್ವ. ಅದು ಹೋದರೆ ಬ್ರಾಹ್ಮಣ್ಯ ಹೋಯಿತು, ತೇಜೋವಧೆ, ಪ್ರಾಣವಧೆ. ಅದು ಅಷ್ಟಕ್ಕೆ ಅಶ್ವತ್ಥಾಮನ ವಧೆ ಅಂತ ತಿಳ್ಕೊಂಡು ಆ ಮಣಿಯನ್ನು ಕೃಷ್ಣ ಧರಿಸ್ಕೊಳ್ತಾನೆ. ಆಮೇಲೆ ಈ ಕಡೆಯಲ್ಲಿ ಹೊರಗೆ ಹೋದರೂ ಬಿಡಲಿಲ್ಲ ದುಷ್ಟಬುದ್ಧಿ ಅಶ್ವತ್ಥಾಮ. ಪಾಂಡವರು ಸಾಯಲಿ ಅಂತ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ಅದು ಅಪಾಂಡವಾಸ್ತ್ರ ಅಂತ ಮಾಡಿ ಬ್ರಹ್ಮಾಸ್ತ್ರವಾಗಿ ಅದನ್ನು ಬಿಟ್ಟುಬಿಟ್ಟ, ಉರುಗೊಳ್ಳಿ ಹಾಗೆ. ಅದು ಪಾಂಡವರನ್ನು ಭಗವಂತ ಸಂರಕ್ಷಣೆ ಮಾಡಿದ, ಉಪಶಮನ ಮಾಡಿದ. ಆದರೆ ಅದು ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ಸುಡುವುದಕ್ಕೆ ಆರಂಭ ಮಾಡಿತು. ಅಭಿಮನ್ಯು ಸತ್ತು ಹೋಗಿದ್ದ ಯುದ್ಧದಲ್ಲಿ ಅಭಿಮನ್ಯುವಿನ ಪತ್ನಿ ವಿರಾಟ್ ರಾಜನ ಮಗಳು ಉತ್ತರ ಏನಿದ್ದಳು, ಅವಳ ಗರ್ಭದಲ್ಲಿ ಈ ಮಗು ಇತ್ತು. ಈ ಪರೀಕ್ಷಿತ್ ರಾಜ ಅವನನ್ನು ಸುಡುವುದಕ್ಕೆ ಆರಂಭ ಮಾಡಿದಾಗ, ಪಾಹಿ ಪಾಹಿ ಜಗನ್ನಾಥ, ಸ್ವಾಮಿ ನನ್ನನ್ನು ಕಾಪಾಡು, ಇದು ನನ್ನನ್ನು ಕೊಲ್ತಾ ಇದೆ ಇದು ಎಂಬುದಾಗಿ ಅವಳು ಶರಣಾಗತಿ ಮಾಡಿದರೆ, ಸ್ವಾಮಿ ಸೂಕ್ಷ್ಮ ರೂಪದಲ್ಲಿ ಗದಾಧರನಾಗಿ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿ ತನ್ನ ಕಣ್ಣಿನ ಕಟಾಕ್ಷದಿಂದ ಆ ಮಗುವನ್ನು ಸುತ್ತಲೂ ನೋಡಿ ರಕ್ಷಿಸನಾದ್ರಿಂದ ಅದಕ್ಕೆ ಪರೀಕ್ಷಿತನೆಂಬುದಾಗಿ ಹೆಸರಾಯಿತು. ಪರಿತೋ ಈಕ್ಷಿತ, ಕಣ್ಣಿನ ಕಟಾಕ್ಷ ಮಾಡಿಬಿಟ್ಟ ಭಗವಂತ. ದಶಾವತಾರಗಳಲ್ಲಿ 2 ಅವತಾರಕ್ಕೊಂದು ವಿಶೇಷ ಹೇಳ್ತಾರೆ. ಒಂದು ಮತ್ಸ್ಯ, ಒಂದು ಕೂರ್ಮ. ಎಷ್ಟು ವಿಚಿತ್ರ ಇಟ್ಟಿದ್ದಾನೆ ಪ್ರಾಣಿಶಾಸ್ತ್ರ ಭಗವಂತ. ಮತ್ಸ್ಯಗಳು, ಮೀನುಗಳು ತಮ್ಮ ಮರಿಗಳನ್ನು ಹೇಗೆ ಕಾಪಾಡ್ತವೆ ಅಂದರೆ, ಕಣ್ಣಿನಿಂದ ನೋಡುವುದರಿಂದಲೇ ಈ ಕ್ಷಣಾತ್ ಆ ಮರಿಯನ್ನು ನೋಡ್ತಾ ಇದ್ರೇನೆ ಅದಕ್ಕೆ ಆರೋಗ್ಯ, ಅದಕ್ಕೆ ಶಕ್ತಿ, ಅದಕ್ಕೆ ಸಕಲ ವಿಧವಾದಂತಹ ಭೋಗಭಾಗ್ಯಗಳು. ಅದು ಕಣ್ಣಿನಿಂದಲೇ ಉಂಟಾಗುತ್ತಂತೆ ಮೀನನ್ನು ರಕ್ಷಣೆ ಮಾಡುವ ವಿಧಾನ. ಹಾಗೆಯೇ ಕೂರ್ಮಕ್ಕೆ ಅಂದರೆ ಆಮೆಗೆ ತನ್ನ ಮರಿಗಳನ್ನು ರಕ್ಷಣೆ ಮಾಡುವುದಕ್ಕೇನು ವಿಧಾನ ಅಂದರೆ ಧ್ಯಾನ. ತನ್ನ ಚಿಪ್ಪಿನಲ್ಲಿ ಹೊಕ್ಕಿರುವುದು ನನ್ನ ಮರಿಗಳು ಚೆನ್ನಾಗಿರಲಿ ಅಂತ ಧ್ಯಾನ ಮಾಡಿಬಿಟ್ರೆ ಆ ಮಕ್ಕಳು ಎಲ್ಲಿದ್ದರೂ ಚೆನ್ನಾಗಿ ಬದುಕ್ತವಂತೆ. ಇದು ಮನುಷ್ಯರಿಗೆಲ್ಲ ನೋಡಿ, ಇದು ನಾವು ಕಣ್ಣು ಹಾಕಿದ್ರೆ ಸತ್ಯ ಹೋಗ್ತಾರೆ ಮನುಷ್ಯರು. ಕೆಲವರು ಒಬ್ಬರು ಊಟ ಮಾಡ್ತಿರುವಾಗ ಇಷ್ಟೊಂದನ್ನು ಊಟ ಮಾಡ್ತೀರಾ ಅಂದರೆ ಬಂತು ಹೊಟ್ಟೆಗೊಂದು ಭೂತ ಅಂತ ತಿಳ್ಕೊಳ್ಬೇಕು. ಕೆಲವರು ಕಣ್ಣು ಶುದ್ಧಿ ಇರೋದಿಲ್ಲ, ಕೆಲವರು ಮನಸ್ಸು ಶುದ್ಧಿ ಇರೋದಿಲ್ಲ. ಹಿರಿಯರು, ಗುರುಗಳು, ಯತಿಗಳು, ಭಗವತ್ ಸಮರಾಗಿರ್ತಕ್ಕ ವ್ಯಕ್ತಿಗಳು ಧ್ಯಾನ ಮಾಡಿದರೆ ಅವರು ಎಲ್ಲಿದ್ದರೂ ಶುಭೇನ ಮನಸಾಧ್ಯಾತಂ. ಕೃಷ್ಣನಿಗೆ ಹೇಳ್ತಾರೆ, ಆ ಬೃಂದಾವನ ಗೋಕುಲ ಚೆನ್ನಾಗಿರಲಿ ಅಂತ ಸ್ವಾಮಿ ಶುಭೇನ ಮನಸಾಧ್ಯಾತಂ, ಶುಭವಾಗಲಿ ಧ್ಯಾನ ಮಾಡಿದರೆ ಶುಭವಾಗಿ ಹೋಯಿತು. 1/10 ಆ ಕಾಲದಲ್ಲಿಯೂ ಮಳೆ, ಬೇಕಾದಷ್ಟು ಹುಲ್ಲು ಗಿಲ್ಲು ಚೆನ್ನಾಗಿ ಬೆಳೆದು ಗೋವುಗಳು ಸಂಪತ್ತು ಸಮೃದ್ಧಿಯಿಂದ ಇದ್ದವು. ನೀವೆಲ್ಲೇ ಇರಬಹುದು, ನಿಮ್ಮ ಗುರುಗಳು, ನಮ್ಮ ಮಕ್ಕಳು, ನಮ್ಮ ಶಿಷ್ಯರು ಚೆನ್ನಾಗಿಲ್ಲ, ಅವರು ಇಲ್ಲಿಂದ ಧ್ಯಾನ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಅದು ಕಣ್ಣು ಕಾಣಿಸೋದಿಲ್ಲ. ಇದು ಕಣ್ಣಿಗೆ ಕಾಣಿಸೋದಿಲ್ಲ ಅಂದರೆ ನಡೀಲಿಲ್ಲ ಅಂತ ತಿಳ್ಕೋಬೇಡಿ. ಪತ್ರಿಕೆಯಲ್ಲಿ ಬಂದದ್ದು ಮಾತ್ರ ಹಾಗೆ ಸತ್ಯವಲ್ಲವೋ. ಲೋಕದಲ್ಲಿ ಅನುಭವಕ್ಕೆ ಎಷ್ಟೋ ಬರ್ತದೆ, ಅದಕ್ಕೆ ವಿವರಣೆಯನ್ನು ಕೊಡೋಕೆ ಬರೋದಿಲ್ಲ. ಹಾಗೆ ಕೃಷ್ಣ ಉತ್ತರೆಯ ಗರ್ಭದಲ್ಲಿದ್ದ ಮಗುವಿಗೆ ಕಟಾಕ್ಷದಿಂದ ರಕ್ಷಣೆ ಮಾಡಿದ್ರಿಂದ ಅವನಿಗೆ ಪರೀಕ್ಷಿತ ಎಂಬುದಾಗಿ ಹೆಸರುಂಟಾಯಿತು. ಇಂಥ ಭಾಗವತ ಅವನಿಗೆ ನಾನಾ ವಿಧವಾದಂತಹ ಶಿಕ್ಷಣಗಳನ್ನೆಲ್ಲ ಕೊಡಿಸಿ ಪಾಂಡವರು ತುಂಬ ದೊಡ್ಡ ಆಳುಗನನ್ನಾಗಿ ಅವನನ್ನು ನಿರ್ಮಾಣ ಮಾಡಿದ್ದಾರೆ. ಆ ಪರೀಕ್ಷಿತರನ್ನು ಬದುಕಿಸಿದ್ದ ಹೇಗೆ, ಕಣ್ಣಿಂದ ಕಟಾಕ್ಷ ನೋಡಿದ ಅಂತ ಒಂದು ಹೇಳಿದು, ಅಷ್ಟಕ್ಕೆ ಸಾರದು. ಅವಳು ಆ ಮಗುವನ್ನು ಹಡೆದಳು. ಹಡೆದಾಗಲೂ ಅಶ್ವತ್ಥಾಮನ ಅಸ್ತ್ರ ಏನು ಸ್ವಲ್ಪ ಸುಟ್ಟಾಕಿತ್ತು ಮಗುವನ್ನು. ನೋಡೋದಕ್ಕೆ ನಿರ್ಜೀವದಂತೆ ಕಾಣುವ ಒಂದು ಉರಿಗೊಳ್ಳಿ ಅಂತ ಬಂತು.
ಈ ಕಾಡಲ್ಲಿ ಉರುಗಲು ಅಂತ ಒಂದು ಪದಾರ್ಥ ಇರುತ್ತೆ, ನಿಮಗೇನು ಹೇಳ್ತಾರೋ ಈ ಕಡೆ ಗೊತ್ತಿಲ್ಲ. ಕಾಡಲ್ಲಿ ಒಂದು ರೀತಿಯ ವೃಕ್ಷಗಳು, ಅದು ಧಗ 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 ಉರಿಯೋದಿಲ್ಲ, ಉರಿದೇನೂ ಇರೋದಿಲ್ಲ, ಬರೀ ಹೊಗೆ ಆಡ್ತಾ, ಈ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ, ಬಯಲುಸೀಮೆಯಲ್ಲಿ ಉರುಗಲು ಅಂತಾರೆ. ಅದು ಬರೀ ಹೊಗೆ ಆಡ್ತದೆ, ಉರಿಗೊಳ್ಳಿ ಹಾಗೆ ಬಿದ್ದಿರ್ತದೆ. ಅದು ಒಂದು ಬೆಂಡಿನಂಥ ಒಂದು ಪದಾರ್ಥ. ಆ ಉರುಗಲಂತ ಬಿದ್ದವನನ್ನು ನೋಡಿ ಪ್ರತಿಜ್ಞೆ, ಯದಿಮೇ ಬ್ರಹ್ಮಚರ್ಯಂ ಸ್ಯಾತ್, ನನಗೆ ಬ್ರಹ್ಮಚರ್ಯವಿದ್ದರೆ, ಕೃಷ್ಣ ಹೇಳುವ ಪ್ರತಿಜ್ಞೆ ಇದು, ಯದ್ಯಸ್ತಿ ಚರಿತಂ ತಪಃ, ನಾನು ತಪಸ್ ಮಾಡಿದ್ದೇನಾದರೂ ಇದ್ದರೆ, ತೇನ ಜೀವತು ಬಾಲಕಃ, ಈ ಮಗು ಬದುಕಲಿ ಅಂತ ಪಾದಾಂಗುಷ್ಟಿಂದ ಸ್ಪರ್ಶ ಮಾಡಿದ. ಅಶ್ವತ್ಥಾಮ ಸುಟ್ಟು ಹಾಕಿದ್ರು ಆ ಶಾಪಶಕ್ತಿಯೆಲ್ಲ ಹೋಗಿ ಮಗು ಎದ್ದು ನಿಂತುಕೊಂಡಿತು ಅಂತ ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ಇದು ಮುಂದೆ ಸೌಪ್ತಿಕಾಚ ಪರ್ವಗಳಲ್ಲಿ ಬರುತ್ತೆ, ಭಾಗವತದಲ್ಲಿ ಕಥೆಯ ಒಂದು ರೀತಿ ಹೇಳಿದ್ದಾರೆ. ಈ ಮಗು ತುಂಬ ಧಾರ್ಮಿಕನಾಗಿ ಎಲ್ಲ ಆಡಳಿತಕ್ಕೆ ಬೇಕಾಗುವ ಶಸ್ತ್ರ ವಿದ್ಯೆಗಳನ್ನೆಲ್ಲ ಪಡೆದುಕೊಂಡು ಇವನು ಅಧಿಕಾರಕ್ಕೆ ಬರೋ ಹೊತ್ತಿಗೆ 36 ವರ್ಷವಾಯಿತು. 36 years ಎ ಕಿಂಗ್ ವಾಸ್ ಟ್ರೈನ್ಡ್. ಇವತ್ತು ನಿಮ್ಮ ಪ್ರಧಾನಮಂತ್ರಿ ಆಗೋರಿಗೆ ಎಷ್ಟು ಟ್ರೈನಿಂಗ್ ಕೊಡ್ತೀರಿ? ನಾ ಪುಸ್ತಕಗಳಲ್ಲಿ ಬರೆದಿದ್ದೇನೆ, ಸ್ವಲ್ಪ ನನ್ನ ಮಾತು ಯಾವಾಗಲೂ ಹರಿತ, ಬರವಣಿಗೆ ಮಾತು ಎರಡೂ ತೀಕ್ಷ್ಣ. ಒಬ್ಬ ಪಾದರಕ್ಷೆ ತಯಾರು ಮಾಡೋವನಿಗೆ ಅವರ ತಂದೆ ಹೇಳ್ಕೊಡ್ತಾನೆ, ಕತ್ತಿ ಹಾಕಿ ಸೂಪ್ ಮಾಡಬೇಕು, ದಾರ ಹೇಗೆ ಮಾಡಬೇಕು, ಹೇಗೆ ಹೊಲಿಗೆ ಹಾಕಬೇಕು. ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಲೇತ್, ಒಂದು ನಟ್ಟು ಬೋಲ್ಟ್ ತಯಾರು ಮಾಡೋರು ಟ್ರೈನಿಂಗ್ ಅಂತ ಕೊಡ್ತಾರೆ. ಒಂದು ಬ್ಯಾಂಕ್ನಲ್ಲಿ ಎಷ್ಟು ಟ್ರೈನಿಂಗ್ ಕೊಡ್ತೀರಿ? ಮ್ಯಾನೇಜರ್ ಆದವರು ಟ್ರೈನಿಂಗ್ ಕೊಡ್ತೀರಿ, ಪದೇ ಪದೇ ಟ್ರೈನಿಂಗ್ ಕೊಡ್ತಾ ಇರ್ತೀರಿ. ಅನ್ಟ್ರೈನ್ಡ್ ಅನ್ನೋದಿಲ್ಲ, ಯಾವುದೇ ವೃತ್ತಿಯಲ್ಲಿ ಟ್ರೈನಿಂಗ್ ಅನ್ನೋದು ಬೇಕು. ಟ್ರೈನಿಂಗ್ ಇಲ್ಲದೇ ಇರೋ ಒಂದು ವೃತ್ತಿ ಅಂತ ಪ್ರಧಾನಮಂತ್ರಿ ವೃತ್ತಿ, ಮುಖ್ಯಮಂತ್ರಿ ವೃತ್ತಿ, MLA MP ಆಗುವುದು, ಯಾವನು ಬೇಕಾದರೂ ಕೈ ಇದ್ದರೆ ಎಡಗೈ ಬಲಗೈ ಎಬ್ಬೆಟ್ಟು ಕೈ ಎತ್ತುವುದು, ಕಾಲೆತ್ತುವುದು. ಇಂಥದ್ದೊಂದು ದರಿದ್ರ ಸ್ಥಿತಿಗೆ ದೇಶವನ್ನು ತಂದಿದ್ದೇವೆ. ಅವರಿಗೆ ಶಸ್ತ್ರವೂ ಗೊತ್ತಿಲ್ಲ, ಶಾಸ್ತ್ರವೂ ಗೊತ್ತಿಲ್ಲ, ಅರ್ಥವೇ ಗೊತ್ತಿಲ್ಲದೆ ಇದ್ದವನು ಎಕನಾಮಿಕ್ ಮಿನಿಸ್ಟರ್, ಅವನು ಫೈನಾನ್ಸ್ ಮಿನಿಸ್ಟರ್ ಆಗ್ತಾನೆ. ವಿದ್ಯೆ ಇಲ್ಲದೆ ಇದ್ದವನು ವಿದ್ಯಾಮಂತ್ರಿ ಆಗ್ತಾನೆ. ಇದರಲ್ಲಿ ವಿಡಂಬನೆ ಮಾಡೋದು ಬೇಡ, ನೀವು ನೋಡ್ತಾ ಇದ್ದೀರಿ ಅದನ್ನೆಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ದುಡ್ಡು ತಿನ್ನುವುದು ಹೇಗೆ, ಅದು ಒಂದೇ ಗೊತ್ತವರಿಗೆ. 36 ವರ್ಷ ಕಲಿಸಿದ್ದಾರೆ. ಇವನು ಹುಟ್ಟಿದ ಯಾವಾಗ? ಮಹಾಭಾರತ ಯುದ್ಧ ಮುಗಿದ ಮರುದಿವಸ ಹುಟ್ಟಿದ. ಆ ಮಗುವಿಗೆ ಮುಂದೆ ಧರ್ಮರಾಜ ರಾಜ್ಯ ಪರಿತ್ಯಾಗ ಮಾಡಿ ವಾನಪ್ರಸ್ಥಕ್ಕೆ ಹೋಗುವಾಗ 36 ವರ್ಷವಾಯಿತು. ಮಹಾಭಾರತ ಯುದ್ಧದಿಂದ ಒಟ್ಟು 36ನೇ ವರ್ಷಕ್ಕೆ ಧರ್ಮರಾಜ ರಾಜ್ಯವನ್ನು ಬಿಟ್ಟ. ಅವನು ಆಳಿದ ಬರೀ 36 ವರ್ಷ ಲೆಕ್ಕ ಇದೆ. ಆ 36 ವರ್ಷದ ತನಕ ಈ ಮಗುವಿಗೆ ಎಲ್ಲ ವಿಧ ಶಿಕ್ಷಣವನ್ನು ಕೊಡಿಸಿದರು. ಅವನಿಗೆ ಪಟ್ಟವನ್ನು ಕಟ್ಟಿ ಪಾಂಡವರು ಹೊರಟರು. ಇವನು ಮುಂದೆ ಎಷ್ಟು ವರ್ಷ ರಾಜ್ಯಭಾರ ಮಾಡಿದ ಲೆಕ್ಕ ಇದೆ. 60 ವರ್ಷ ಧರ್ಮದಿಂದ ರಾಜ್ಯಭಾರವನ್ನು ಮಾಡಿದ. ಅಂದರೆ 96 ವರ್ಷ ಇದ್ದ ಪರೀಕ್ಷಿತ್ ರಾಜ. ಅಲ್ಲಿಂದ ಆಚೆಗೆ ಚಾಣಕ್ಯನ ಕಾಲದ ತನಕ ಎಷ್ಟು ವರ್ಷ ಆಯುಷ್ಯವಾಯಿತು ಲೆಕ್ಕಾಚಾರ ಎಲ್ಲ ಪುರಾಣಗಳಲ್ಲಿದೆ. ಪುರಾಣ ಯಾಕೆ ಸುಳ್ಳಂತೀರಿ? ಪೌರಾಣಿಕಿ ವಿದ್ಯೆ ಇದು ವೇದ ವಿದ್ಯೆಯಷ್ಟೇ ಪ್ರಾಚೀನವಾದದ್ದು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತಿ ಅಲ್ಪಶ್ರುತಾದ್ವೇದ ಮಾವಯಂ ಪ್ರತರಿಷ್ಯತಿ ಪ್ರಹರಿಷ್ಯತಿ, ಎರಡು ಪಾಠ ಹೇಳ್ತಾರೆ. ಇತಿಹಾಸ ಪುರಾಣಗಳನ್ನಿಟ್ಟುಕೊಂಡೇ ವೇದಕ್ಕೆ ಅರ್ಥ ಹೇಳಬೇಕು. ಇದು ಕಥೆ ರೂಪದಲ್ಲಿ ಹೇಳುತ್ತೆ. ವೃತ್ರಾಸುರ ವಧೆ, ತ್ರಿಪುರಾಸುರ ಸಂಹಾರ, ಎಷ್ಟೇ ಒಂದೇ ಎರಡೇ, ನಮುಚಿ, ಶಂಬರ ಇತ್ಯಾದಿಗಳ ಹೆಸರೆಲ್ಲ ವೇದದಲ್ಲಿ ಬರ್ತವೆ. ಆದ್ದರಿಂದ ಇದು ಲೆಕ್ಕಾಚಾರ ಇರೋದು. ನಮ್ಮ ಹಿಸ್ಟ್ರಿ ಎಲ್ಲಿಂದ ಶುರುವಾಗುತ್ತೆ? ಈ ಬ್ರಹ್ಮಕಲ್ಪ ಯಾವತ್ತು ಜಗತ್ತು ಸೃಷ್ಟಿಯಾಯಿತು ಅವತ್ತಿಂದ ಪ್ರತಿಯೊಂದು ಪಂಚಾಂಗದಲ್ಲಿ ಹಿರಿಯರಿದ್ದೀರಿ. ಸೃಷ್ಟಿ ಉಂಟಾಗಿ ಎಷ್ಟು ವರ್ಷವಾಯಿತು? ನೋ ಕನ್ಫ್ಯೂಷನ್. ಪಂಜಾಬಲ್ಲಿ ಬರೀಲಿ, ಕಾಶ್ಮೀರದಲ್ಲಿ ಬರೀಲಿ, ಅಥವಾ ವೆಸ್ಟ್ ಬೆಂಗಾಲಲ್ಲಿ ಬರೀಲಿ, ಕನ್ಯಾಕುಮಾರಿಯಲ್ಲಿ ಬರಲಿ, ತಮಿಳು, ಕರ್ನಾಟಕ, ಎಲ್ಲ ಪಂಚಾಂಗಗಳಲ್ಲಿ ಈ ಜಗತ್ತು ಸೃಷ್ಟಿಯಾಗಿ, ಬ್ರಹ್ಮ ಸೃಷ್ಟಿಯಾಗಿ ಎಷ್ಟು ವರ್ಷ, ಮನು ಸೃಷ್ಟಿಯಾಗಿ ಎಷ್ಟು ವರ್ಷ, ಈಗಿನ ಮನು ಎಷ್ಟನೇ ಮನು, ಇದರಲ್ಲಿ ಎಷ್ಟು ವರ್ಷ ಕಳೆಯಿತು, ಪ್ರತಿಯೊಂದು ಲೆಕ್ಕಾಚಾರ ಕೊಟ್ಟಿದ್ದ. ಇದೆಲ್ಲ ಸುಳ್ಳು ಕಥೆ, ನಾವು ನಂಬೋದಿಲ್ಲ. ಹೌದು, ಅದೇ ಪಂಚಾಂಗಕರ್ತರು ಇಂಥ ದುರ್ಬೀನಿಲ್ಲದೆ, ಖಗೋಳಶಾಸ್ತ್ರ ಯಂತ್ರಗಳಿಲ್ಲದೆ ಈ ಹೊತ್ತು ಇಷ್ಟೊತ್ತಿಗೆ ಗ್ರಹಣವಾಗುತ್ತೆ ಅಂತ ಬರೀತಾರಲ್ಲ, ಅದು ನಡೀತಲ್ಲ, ಅದನ್ನಾಗ ನಂಬ್ತೀರಿ? ಒಂದು ನಂಬ್ತೀರಿ, ಪಂಚಾಂಗಗಳು ನಂಬೋದಿಲ್ಲ. ಒಂದು ಪಂಚಾಂಗ ನೋಡೋದಕ್ಕೆ ಬಂದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ಸಮುದ್ರ ಮಥನವಾದ ದಿವಸ ಹಿಡ್ಕೊಂಡು ದಶಾವತಾರದ ದಿವಸಗಳು, ಪ್ರತಿಯೊಂದು ಮನ್ವಂತರ, ಪ್ರತಿಯೊಂದು ಯುಗದ ಆದಿ, ಇದೆಲ್ಲವನ್ನ ಕೊಟ್ಟಿದ್ದಾರೆ. ಪಂಚಾಂಗದಲ್ಲೇ ಶ್ರದ್ಧೆ ಇಲ್ಲ ನಮಗೆ. ಎಲ್ಲ ದೇಶ, ಬೇರೆ ಯಾವ ದೇಶದಲ್ಲಿ ಪಂಚಾಂಗದ ಕಲ್ಪನೆ ಇದೆ ಹೇಳಿ? ಭಾರತ ದೇಶ ಬಿಟ್ಟರೆ ನಮ್ಮ ಮಕ್ಕಳಿಗೆ ದಯವಿಟ್ಟು ಪಂಚಾಂಗ ಓದೋದು ಹೇಳಿಕೊಡಿ. ಅದು ಕ್ರಿಸ್ತ ಶಕ 2005ನೇ ವರ್ಷ, ಇದಕ್ಕೆ ಮುಂಚೆ ಪಂಚಾಂಗವೇ ಇರಲಿಲ್ಲ ಅಂತ ಒಬ್ಬರು ವಾದ ಮಾಡಿದರು ಬೆಂಗಳೂರಲ್ಲಿ ನನ್ನ ಜೊತೆಯಲ್ಲಿ. ಅವರು ಯಾರೋ ಇಸ್ಕಾನ್ ಅವ್ರ ಭಕ್ತರ ಮನೆಯಲ್ಲಿ ಹೋಗಿ ಅಲ್ಲಿಂದ ಫೋನ್ ಮಾಡ್ತಾರೆ ನನಗೆ. ಅವರು ಒಬ್ಬರು ಬಂದಿದ್ದಾರೆ ಇಲ್ಲಿ ಕ್ರೈಸ್ತರು, 2005 ವರ್ಷಕ್ಕೆ ಹಿಂದೆ
ಭಾರತೀಯರಿಗೆ ಪಂಚಾಂಗದ ಕಲ್ಪನೆಯೇ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಯಾವ ಶಕೆ ಇತ್ತು? ನಾನು ಹೇಳಿದೆ ಅವರಿಗೆ ತುಂಬ ಶಕೆಯಾಗಿದೆ ಅಂತ ಹೇಳಿ. ಅವ್ರಿಗೆ ಗೊತ್ತಿಲ್ಲ. ಕೃಷ್ಣ ಶಕೆ, ಯುಧಿಷ್ಠರ ಶಕೆ, ಸಪ್ತರ್ಷಿ ಶಕೆ, ಅದಕ್ಕೆ ಮೇಲೆ ಒಂದೊಂದು ಹೇಳಿ ಸ್ವಾಮಿ ಸಾಕು ಸಾಕು ಅಂತ ಸಾಕಲ್ಲ. ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಡೋ ತನಕ ಕೂತ್ಕೋಬೇಕು. ಪ್ರಶ್ನೆ ಕೇಳೋದು ದೊಡ್ಡದಲ್ಲ, ನಾವು ಉತ್ತರ ಕೊಡೋದು ಸ್ವೀಕಾರ ಮಾಡಬೇಕು. ಇದು ಈ ಹಜಾಮರ ಕೈ ಕೊಟ್ಟರು ಅದು ಪೂರ್ತಿ ಆಗೋ ತನಕ ಅವ್ರು ಬಿಡೋ ಹಾಗೆಲ್ಲ ನೋಡಿ. ಒಬ್ಬ ಹಜಾಮನಿಗೆ ಹಾಗಿದ್ರೆ ಪ್ರಶ್ನೆ ಕೇಳಿ ನಮಗೆ ಹೇಗಿರಬೇಕು? ಪ್ರಶ್ನೆ ಕೇಳ್ತೇವೆ, ಉತ್ತರ ಹೇಳ್ತೀರಾ? ನಾ ಹೇಳ್ತೇನೆ, ನಾ ಉತ್ತರ ಹೇಳಿದ್ರೆ ತಿಳ್ಕೊಳ್ಳೋ ಶಕ್ತಿ ನಿಮಗಿದೆಯೇ? ಶಕ್ತಿ ನಾ ಕೊಡೋಕೆ ಬರೋದಿಲ್ಲ. ಮತ್ತು ಉತ್ತರ ಕೊಡೋ ತನಕ ಎದ್ದು ಹೋಗಬಾರ್ದು. ನಮಗೆ ಬೇಜಾರಾಗುತ್ತಲ್ಲ, ನೀವು ಪ್ರಶ್ನೆಗೆ ನಮಗೆ ಬೇಜಾರಾಗುತ್ತಲ್ಲ. ಈ ಹುಡುಗರಿಗೆ ಪ್ರಾರಂಭದಿಂದಲೇ ಕಲಿಯುವುದಕ್ಕೆ ಪೂರ್ವದಿಂದಲೇ ಹುಚ್ಚು ಹಿಡಿಸುವ ಪ್ರಶ್ನೆ ಕೇಳೋನು ಬುದ್ಧಿವಂತ ಅಂತ ಒಂದು ಅವಿವೇಕದ ಕಲ್ಪನೆ. ಪ್ರಶ್ನೆ ಯಾರು ಬೇಕಾದ್ರೆ ಕೇಳಬಹುದು, ಅಬದ್ಧವಾದ ಪ್ರಶ್ನೆಗಳು. ಪ್ರಶ್ನೆ ಕೇಳೋ ಕ್ರಮವಿಲ್ಲವೇ? ಪ್ರಶ್ನೆಗೆ ಹೆದರಿದವರಲ್ಲ ಭಾರತೀಯರು. ನಮ್ಮ ಯಜುರ್ವೇದದಲ್ಲಿ ಸಂಹಿತೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಪ್ರಶ್ನೆ ಅಂತಲೇ ಹೇಳ್ತಾರೆ. ಪ್ರಶ್ನೋಪನಿಷತ್ ಅಂತ ಉಪನಿಷತ್ತೇ ಇದೆ. ನಮ್ಮಲ್ಲಿ ಸಂವತ್ಸರವೇ 1 ವರ್ಷ ಕಾಲ ವಾಸ ಮಾಡಿ ಆಮೇಲೆ ಪ್ರಶ್ನೆ ಇದ್ರೆ ಕೇಳಿ ಆಮೇಲೆ ಉತ್ತರ ಹೇಳ್ತೇವೆ ಅಂತಾರೆ. ದೊಡ್ಡ ಶಿಷ್ಯರಿಗೆ ಗುರುಗಳು ಪ್ರಶ್ನೆ ಉತ್ತರ ಹೇಳುವ ಕೊಡ ಕ್ರಮದಲ್ಲಿಯೇ ಕಿರಿಯರಿಗೆ ಉತ್ತರವಾಗುತ್ತೆ. ನಿಮ್ಮಲ್ಲಿ ಪ್ರಶ್ನೆಗಳಿರಬೇಕು. 15 ದಿವಸ ಪ್ರವಚನ ಕೇಳಿ ಆಮೇಲೆ ಪ್ರಶ್ನೆಗಳು ಉಳಿದ್ರೆ ನಾ ಜವಾಬ್ದಾರಿ. ನೀವು ಕೇಳಬೇಕಾದ ಪ್ರಶ್ನೆಗಳೆಲ್ಲ ನಾನೇ ಕೇಳ್ಕೊಂಡು ಉತ್ತರ ಹೇಳ್ತಾ ಹೋಗ್ತೇನೆ. ಇದು ಪ್ರವಚನದ ರೀತಿಯೇ ಹೀಗೆ. ಆದ್ದರಿಂದ ನಮಗೆ ಪಂಚಾಂಗದಲ್ಲಿ ಶ್ರದ್ಧೆ ಬೇಕು, ಅವು ಹೇಳುವ ತತ್ವಗಳಲ್ಲಿ ಶ್ರದ್ಧೆ ಬೇಕು, ಇತಿಹಾಸ ಪುರಾಣ ಪುರುಷರಲ್ಲಿ ಶ್ರದ್ಧೆ ಉಂಟಾಗಬೇಕು. ಅದಕ್ಕಾಗಿ ಇಂತಹ ಪುರಾಣಗಳನ್ನು 18 ಪುರಾಣಗಳು 18 ಉಪಪುರಾಣಗಳನ್ನು ಬರೆದು ಕೊಟ್ಟು ಒಂದರಲ್ಲಿ ಬಿಟ್ಟರು ಇನ್ನೊಂದರಲ್ಲಿರಲಿ ಅಂತ ಹೇಳಿ ಇದು ಅಸಡ್ಡೆ ಮಾಡುವಂತಹ ವಿಷಯವಲ್ಲ. ನನಗೆ ಅನೇಕರು ಕೇಳೋರು, ಇದು ವೈಯಕ್ತಿಕ ವಿಷಯ ಯಾಕೆ ಕೇಳ್ತೇವೆ ಅಂದರೆ, ನಾನು 61ನೇ ಇಸ್ವಿಯಲ್ಲಿ ಅಧ್ಯಾಪಕನಾಗಿ ಸೇರಿದರೂ ವಿಶ್ವವಿದ್ಯಾಲಯದವರು ಬರೆದು ಕೊಟ್ಟುಬಿಟ್ಟೆ, ನಿಮಗೆ ಬೇರೆ ಈ ಉತ್ತರ ಪತ್ರಿಕೆಗಳನ್ನು ತಪಾಸಣೆ ಮಾಡುವ ಅಧ್ಯಾಪಕರು ಸಿಕ್ಕಲಿಲ್ಲ ಅಂದ್ರೆ ಮಾತ್ರ ನನ್ನನ್ನು ಕರೀಬೇಕು. ನಿಮಗೆ ಬೇರೆ ಎಕ್ಸಾಮಿನರ್ಸ್ ಇದ್ದರೆ ದಯವಿಟ್ಟು ನನ್ನ ತಂಟೆಗೆ ಬರತಕ್ಕದ್ದಲ್ಲ. ನಿಮ್ಮ ದುಡ್ಡು ಬೇಡ, ಕಾಸು ಬೇಡ, ಬರದೇ ಕೊಟ್ಟೆ. ಕೆಲವು ಸಲ ಉಪದ್ರವ ಮಾಡಿದರು. ಯಾಕೆ ಬರೆದು ಕೊಟ್ಟೆ ಅಂದರೆ, ಚಳಿಗಾಲದಲ್ಲಿ ವಿಂಟರ್ ವೆಕೇಷನ್, ಸಮ್ಮರ್ ವೆಕೇಷನ್ ಎರಡರಲ್ಲಿ ಊರನ್ನು ಬಿಟ್ಟು ಪೆಟ್ಟಿಗೆ ತಗೊಂಡು ಎಲ್ಲಿ ಕರೀತಾರೆ ಅಲ್ಲಿ ಪ್ರವಚನ ಮಾಡುವುದು, ಅಲ್ಲಿ ಪ್ರವಚನ ಮಾಡುವುದು, ಪ್ರವಚನ ಮಾಡುವುದು. 61ನೇ ಇಸ್ವಿಯಲ್ಲಿ ಪ್ರವಚನ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷ ಆಯ್ತು ನೋಡಿಕೊಳ್ಳಿ, 45 ಇಯರ್ಸ್ ಬರೀ ಪ್ರವಚನದಲ್ಲಿದ್ದೇನೆ ನಾನು. ಸುತ್ತಾಡಿ ಗೋಕರ್ಣ ಒಂದು ಬಂದಿರಲಿಲ್ಲ. ಇಲ್ಲಿ ಕರೆದ್ರು, ತುಂಬ ವಯಸ್ಸಾಗಿತ್ತು, ಶ್ರಮ. ಆದರೆ ನಾನು ಬರುವುದಕ್ಕಿಂತ ಅವರು ಕರೆಸುವ ಶ್ರಮವನ್ನೇ ಹೆಚ್ಚು ಮಾಡಿದ್ದಾರೆ. ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರು, ಕೇಳಿ ಅದನ್ನು. ಉತ್ಸುಕರಾಗಿ ಕೇಳಬೇಕು ಅನ್ನೋ ಜಾಗದಲ್ಲಿ ಹೇಳಬೇಕಾದ ನಮ್ಮ ಕರ್ತವ್ಯ. ಇವತ್ತು ತುಂಬ ನಾಸ್ತಿಕ ಪ್ರಚುರವಾಗಿರ್ತಕ್ಕ ಕಾಲ, ಹೇಳಬೇಕು. ಯಾಕೆ ಹೇಳ್ತೇವೆ, ಪುರಾಣಗಳಲ್ಲಿ ಶ್ರದ್ಧೆ ಉಂಟಾಗಿದೆ. ಯಾರವ್ರ ಹಿಸ್ಟ್ರಿ, ಅರವಿಂದ್ರ ಹೇಳ್ತಾರೆ ಈ ಮಾತನ್ನ. ಪುರಾಣದ ಕಥೆ ಅಂದರೆ ಅಲ್ಲ, ನವಂ ಇತಿ ಪುರಾಣಂ. ಎಷ್ಟು ಹಳೆಯದೋ ಅಷ್ಟು ಹೊಸದು. ಬರೀ ಈಜಿಪ್ಟಾಲಜಿ, ಇಂಡಾಲಜಿ, ಕಲ್ಲು ಶಾಸನ, ಗಡಿಗೆ ಮಡಿಕೆ ಚೂರು, ಆ ರೀತಿ ಹಿಸ್ಟ್ರಿ ಅಲ್ಲ ಇದು. ಅರ್ಥಪೂರ್ಣವಾದದ್ದು. ಹಿಂದೆ ಇದ್ರು ನೀನು ಹಾಗಾಗಬೇಡ, ಇವರು ಹೀಗಾದರೂ ನೀನು ಹಾಗಾಗಬೇಡ, ಇಂಥ ಮಹನೀಯರಿದ್ರು ನೀನು ಹೀಗಾಗಬೇಕು, ನೀವೇನಂತಾಗಬೇಡ, ಪೃಥ್ವಿನಂತಾಗು. ನತು ರಾಮಾಧಿವತ್ ವರ್ತಿತವ್ಯಂ. ರಾಮನಂತ ನಡಿಬೇಕು, ರಾವಣನ ಹಾಗಲ್ಲ. ಇದು ನಮ್ಮ ಇತಿಹಾಸ. ಅದರಲ್ಲೇ ಕಾಳಿದಾಸನಂತಹ ಕವಿ ರಘುವಂಶವನ್ನು ಯಾಕೆ ಬರೆದ? ಅತ್ಯಪೂರ್ವವಾದ ಕಾವ್ಯ. ಒಂದು ದೊರೆಗಳ ವಂಶವನ್ನು ಕುರಿತು ಕಾವ್ಯ. ಅದು ಬಿಟ್ಟರೆ ಜಗ್ಗು ಒಬ್ಬರು ಆಳ್ವಾರಿಂಗ ಅವರು ಯದುವಂಶ ಚರಿತಂ ಅಂತ ಬರೆದದ್ದನ್ನು ಬಿಟ್ಟರೆ, ರಾಜ ಮಹಾರಾಜರ ಚರಿತ್ರೆಯನ್ನೇ ಮಹಾಕಾವ್ಯವನ್ನಾಗಿ ಬರೆದವನು ಕಾಳಿದಾಸನೊಬ್ಬನ. ಯಾಕೆ ಬರೆದ? ಅವರೆಲ್ಲ ಪುರಾಣ ಪುರುಷರು, ಪ್ರಾತಸ್ಮರಣೀಯರು ಅಂತ ಬರೆದರು. ರಘು, ದಿಲೀಪ, ಅಜ, ಭಗೀರಥ ಇವರ ಹೆಸರನ್ನು ಹೇಳಿದರೆ ಒಬ್ಬೊಬ್ಬರ ಕಥೆ ಬಹಳ. ಅದೆಲ್ಲ ಬರುತ್ತೆ ಶ್ರೀಮದ್ ಭಾಗವತದಲ್ಲಿ. ಇಂತಹ ಪರೀಕ್ಷಿತ್ ರಾಜ ಧರ್ಮದಿಂದ 60 ವರ್ಷ ರಾಜ್ಯ ಪರಿಪಾಲನೆ ಮಾಡಿದ ಅಂತ ಒಂದು ಮಾಸಲ್ಲಿ ಮುಗಿಸಿಬಿಡ್ತೇನೆ. 60 ವರ್ಷ ಹೇಗೆ ಮಾಡಿದ, 60 ವರ್ಷನ ಹೇಳಲಿಕ್ಕೆ ಆಗೋದಿಲ್ಲ. ಅಂಥವನಿಗೂ ಕಲಿ ಪ್ರವೇಶವಾಗಿ, ಅವನಿಗೂ ಒಂದು ದುರ್ಬುದ್ಧಿ ಪ್ರಾಪ್ತಿಯಾಗಿ, ಒಂದು ಬೇಟೆಗೆ ಹೋಗಿದ್ದ ಕಾಲದಲ್ಲಿ ತುಂಬ ದಣಿದು ಬಾಯಾರಿಕೆಯಾಗಿ ಒಬ್ಬ ಮುನಿಯ ಆಶ್ರಮಕ್ಕೆ ಬರ್ತಾನೆ. ಶಮೀಕನೆಂಬ ಮುನಿಯ ಆಶ್ರಮ. ಯಾರಿದ್ದೀರ ಒಳಗೆ? ಸ್ವಲ್ಪ ನೀರಿಡಿಕೆ ಆಗುತ್ತೆ. ಆ ಮುನಿ ಧ್ಯಾನದಲ್ಲಿದ್ದ, ಯೋಗದಲ್ಲಿದ್ದ. ಯೋಗದಲ್ಲಿದ್ದವರಿಗೆ ಹೊರಗಡೆ ಪ್ರಪಂಚದ ಪರಿವಿರೋದಿಲ್ಲ, ಸುಷುಪ್ತಿಯಲ್ಲಿ ಅರಿವಿರೋದಿಲ್ಲ. ಅದು ಯೋಗದಲ್ಲಿದ್ದವರು. ಒಳಗಿದ್ದವರು ಹೊರಗೆ ಬರಲಿಲ್ಲ, ರಾಜನಿಗೆ ಆತಿಥ್ಯ ಮಾಡಲಿಲ್ಲ ಅಂತ ಕೋಪಗೊಂಡು ಪರೀಕ್ಷಿತ್ ರಾಜ ಅಲ್ಲಿ ಸತ್ತು ಬಿದ್ದಿದ್ದ ಒಂದು ಹಾವನ್ನು ತೆಗೆದು ಅವನ ಕೊರಳಿಗೆ ಸುತ್ತ ಹಾಕಿ ಹೋಗಿಬಿಟ್ಟ.
ಇದರಲ್ಲಿ ನಾಗಾಜನಗಳ ಕಥೆ ಅಡಗಿದೆ. ಯಾಕೆ ಮುಂದೆ ಆಸ್ತಿಕನ ಕಥೆ ಮಹಾಭಾರತದಲ್ಲೂ ಬರ್ತದೆ. ಎಂಥ ದೊಡ್ಡ ಇತಿಹಾಸ ನಾಳೆ ಹೇಳ್ತೀನಿ. ಇದು ಹುಡುಕಿದ್ರೆ ಮಹಾಭಾರತ ಆದಿಪರ್ವ 190ನೇ ಅಧ್ಯಾಯದವರೆಗೆ ಕಥೆ ನಿಮಗೆ ಹತೋಟಿಯೇ ಬರೋದಿಲ್ಲ. ಅಷ್ಟೊಂದು ಇತಿಹಾಸವಿದೆ ಅದರಲ್ಲಿ. ಆಮೇಲೆ ಅವನ ಮಗ, ಮುನಿಯ ಮಗ ಶೃಂಗಿ ಅನ್ನೋನು ಬಂದ. ನೋಡಿದ ನಮ್ಮ ತಂದೆ ಕೊರಳಲ್ಲಿ ಧ್ಯಾನ ಮಾಡುತ್ತಿದ್ದವ್ರು ಕೊರಳಲ್ಲಿ ಹಾವನ್ನು ಹಾಕಿದ್ದಾರಲ್ಲ ಸತ್ತಿದ್ದು, ಯಾವನಿದನ್ನು ಮಾಡಿದನೋ ಅವನಿನ್ನು 7 ದಿವಸದೊಳಗೆ ಹಾವು ಕಡಿದು ಸಾಯಿಲಿ ಅಂತ ಶಾಪ ಕೊಟ್ಟುಬಿಟ್ಟ. ಆಮೇಲೆ ಎಚ್ಚೆತ್ಕೊಂಡು ಮುನಿ ಅವನಿಗಪ್ಪ ಶಾಖ ಕೊಟ್ಟೆ. ಯಾರೋ ದೊರೆಯಂತೆ ಅವನು, ಪಾಪ ರಾಜನನ್ನು ಸಭಿಸಬಾರ್ದು, ನೀವು ಮಾಡಿದ ತಪ್ಪು ಕೆಲಸ ಅಂತ ಹೀಗೆಲ್ಲ ಹೇಳಿದ ಮೇಲೆ ಅಯ್ಯೋ ಶಾಪ ಕೊಟ್ಟುಬಿಟ್ಟೆ, ಇದು ನನ್ನ ವಾಕ್ಯ ಫಲಿಸದೇ ಹೋಗೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಪರೀಕ್ಷಿತ್ ರಾಜನಿಗೆ ಸಮಾಚಾರ ಗೊತ್ತಾಯಿತು, ತಾನು ಮಾಡಿದ ತಪ್ಪು ಅಂತಲೂ ಗೊತ್ತಾಯಿತು. ಪಶ್ಚಾತ್ತಾಪ ಪಡ್ತಾನೆ. ಮನುಷ್ಯನಿಗೆ ಹಸಿವು ಒಂದು ಶತ್ರು, ಬಾಯಾರಿಕೆ ಅನ್ನೋದು ಒಂದು ಶತ್ರು. ಯಾಕೆಂದ್ರೆ ಇದು ಹಸಿವೆಂಬುದು, ಬಾಯಾರಿಕೆ ಎಂಬುದು ವೃತ್ರಾಸುರನ ಸ್ವರೂಪ ಅಂತ ಹೇಳ್ತಾರೆ ವೇದದಲ್ಲಿ. ಇಂದ್ರೋ ದಧೀಚೋ ಅಸ್ತಭಿ ವೃತ್ರಾಣ್ಯ ಪ್ರತಿಷ್ಕೃತ, ಯಜುರ್ವೇದಲ್ಲೂ ಬರುತ್ತೆ, ಋಗ್ವೇದಲ್ಲೂ ಬರುತ್ತೆ. ಆ ಯುದ್ಧದಲ್ಲಿ ನಿನ್ನ ಹೊಟ್ಟೆಯಲ್ಲಿದ್ದು ಅನ್ನವನ್ನು ಬೇಯಿಸ್ತೇನೆ, ಕೊಲ್ಲಬೇಡ ಅಂತ ದಧೀಚ ಇಂದ್ರನನ್ನ ಇವನು ವೃತ್ರಾಸುರ ಕೇಳಿಕೊಳ್ತಾನೆ. ಅವನಿಗೆ 100 ಕೋಟೆ ಇತ್ತು. ಜಘಾನ ನವತೀರ್ನವ 99 ಕೋಟೆಯನ್ನು ಹೊಡೆದು ಹಾಕಿಬಿಟ್ಟ, 1 ಕೋಟೆ ಉಳಿಸಿಬಿಟ್ಟ. ಆ 1 ಕೋಟೆ ಉಳ್ಕೊಳ್ಳೋಕೇನು ಕಾರಣ ಅಂದ್ರೆ ವೃತ್ರಾಸುರ ಶರಣಾಗತಿ ಮಾಡಿದ, ಪಾಕಿಸ್ತಾನ ಮಾಡಿದ ಹಾಗೆ ಭಾರತಕ್ಕೆ. ನಾವು ಉಳಿಬೇಕು, ಹೇಗೆ ಮಾಡಬೇಕು? ನಿನ್ನ ಹೊಟ್ಟೆಯಲ್ಲಿಯೇ ಇದ್ಕೊಂಡು ಅನ್ನ ಬೇಯಿಸಿ ಹಾಕ್ತಾ ಅಡಿಗೆ ಕೆಲಸ ಮಾಡ್ತೀನಿ, ನನ್ನ ಕೊಲ್ಲಬೇಡ. ಅವನು ಇಂದ್ರ ಕರುಣೆಯಿಂದ ಅವನನ್ನು ಬಿಟ್ಟು ಬಿಟ್ಟ. ಅದರಿಂದಲೇ ಇವತ್ತಿಗೂ ಮನುಷ್ಯರಿಗೆ ಹಸಿವು ವೃತ್ರನ ರೂಪದಲ್ಲಿ ತ್ವಾಷ್ಟವಾಗಿ ಬಾಧಿಸ್ತದೆ. ಆಖ್ಯಾಯಿಕೆಯನ್ನು ಹೇಳ್ತಾರೆ ಯಜುರ್ವೇದದಲ್ಲಿ ಕಥೆಯನ್ನು. ಋಗ್ವೇದದಲ್ಲಿ ಕಥೆ ವಿಸ್ತಾರ ಹೇಳೋದಿಲ್ಲ, ಸಾಯಣಾಚಾರ್ಯರು ಭಾಷೆದಲ್ಲಿ ಹೇಳ್ತಾರೆ ಇದನ್ನೆಲ್ಲ. ಹಸಿವು ಬಾಯಾರಿಕೆ ಬಂದರೆ ಮನುಷ್ಯ ಪಶುವಾಗಿ ಬಿಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. 1 ಲೋಟ ನೀರು ಸಿಕ್ಕಲಿಲ್ಲ ಅಂದ್ರೆ ಯಾರನ್ನ ಬೇಕಾದ್ರೆ ಕೊಲ್ತಾನೆ. ಹಸುವಿನಿಂದ ಎಂತೆಂಥ ಕ್ರಾಂತಿಗಳಾಗ್ತವೆ ನೋಡಿದ್ದೀರಿ. ಅಯ್ಯೋ ಹೀಗೆ ಮಾಡಿಬಿಟ್ಟಲ್ಲ. ಆದರೆ ವೈರಾಗ್ಯ ಉಂಟಾದ ದೊರೆ ತನ್ನ ಮಂತ್ರಿಗಳನ್ನು, ಪುರೋಹಿತರನ್ನ, ಹಿತೈಷಿಗಳನ್ನು, ರಾಷ್ಟ್ರದ ಬ್ರಹ್ಮಿಷ್ಠರನ್ನೆಲ್ಲ ಕರೆಸಿ ನಾನೇನು ಮಾಡಬೇಕು 7 ದಿವಸದಲ್ಲಿ ಅಂದರೆ 7 ದಿವಸದಲ್ಲಿ ಯಾವ ಹೋಗುತ್ತೋ ಗೊತ್ತಿಲ್ಲ ಆ ವಿಷಯ. ಅವರೆಲ್ಲ ಹೇಳಿದರು, ವೇದವ್ಯಾಸರ ಪುತ್ರರು ಶುಕಾಚಾರ್ಯರು ಅಂತಿದ್ದಾರೆ, ಸುಂದರಾಕಾರರು. ಅವರು ಸುಮ್ಮನೆ ಊರೂರು ತಿರುಗ್ತಾ ಇರ್ತಾರೆ, ತುಂಬ ವೈರಾಗ್ಯಶಾಲಿಗಳು, ಭಾಗವತವನ್ನು ಮುಖೋದ್ಗತವಾಗಿ ಹೇಳ್ತಕ್ಕವರು. ಅವರ ಕೈಯಲ್ಲಿ ಭಾಗವತ ಶ್ರವಣ ಮಾಡಿದರೆ ನಿನಗೆ ಮೋಕ್ಷವಾಗತ್ತಪ್ಪ. ಸರ್ಪದಂಶನದಿಂದ ಸತ್ತ ಅನ್ನೋ ಕೆಟ್ಟ ಮರಣ ಬರೋದಿಲ್ಲ, ಅಷ್ಟೊಳಗೆ ನಿನ್ನ ಮೋಕ್ಷವಾಗುತ್ತೆ ಅಂತ ಹೇಳಿದಾಗ ಇವರು ಧ್ಯಾನ ಮಾಡಿದರೆ ಸಣ್ಣ ಮಗುವಿನಂತಿದ್ದವರು ಶುಕಾಚಾರ್ಯರು ಬರ್ತಾರೆ. ಅವರು ನಿಜವಾಗಿ ಪರಿವ್ರಾಜಕರು. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಮಗು ಮಗು ಮಗು, ಶುಕ ಹೋದೇನೋ, ಪುತ್ರಕ 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 ಅಂತ ಕರೆದ್ರೆ ಗಿಡ ಮರಗಳು ಪುತ್ರಕ ಅಂತ ಪ್ರತಿಧ್ವನಿಯನ್ನು ಕೊಟ್ಟು, ನಿನಗೆ ಅವನ ಹಾಗೆ ಮಗನೋ, ನಮಗೂ ಅವನಿಗೆ ಹಾಗೆ ಮಗ, ಎಷ್ಟು ಸಂಬಂಧವೋ ಅಂತ ಸಂಬಂಧಾತೀತ ಅಂತ ತೋರಿಸುವಂತೆ ತನ್ಮಯತಯ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕಾಚಾರ್ಯರು ಬಂದರು, ಭಾಗವತ ಪ್ರಾರಂಭ ಮಾಡಿದರು. ಲೋಕದ ಸಕಲ ರಾಜರ್ಷಿಗಳು ಬ್ರಹ್ಮರ್ಷಿಗಳು ಸೇರಿಕೊಂಡು ಆ ಹರಿದ್ವಾರದಲ್ಲಿ 2 ಸೀಳು ಗಂಗೆಯ ನಡುವೆ ಒಂದು ದೊಡ್ಡ ಕಂಬದಂಥ ಆಕೃತಿಯನ್ನು ಕಟ್ಟಿಸಿ ಮೇಲೆ ಮಂಟಪ ಮಾಡಿ ಅಲ್ಲಿ ಎಲ್ಲರೂ ಕೂತುಕೊಂಡು ಭಾಗವತವನ್ನು ಶ್ರವಣ ಮಾಡಿದರು. ಶುಕಾಚಾರ್ಯರು ಹೇಳ್ತಾ ಹೋದರು 7 ಹಗಲು ರಾತ್ರಿ ಆ ಕ್ರಮದಲ್ಲಿ ಭಾಗವತವನ್ನು ಹೇಳಿದ್ದಾರೆ. ಇವನು ಪ್ರಶ್ನೆ ಕೇಳಿದ, ಪುರುಷಸ್ಯೈಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥ. ಮೃತಸ್ಯ ಅಲ್ಲ, ಮ್ರಿಯಮಾಣಸ್ಯ. ಸತ್ತ ಮೇಲೇನು ಕರ್ತವ್ಯ ಅಲ್ಲ, ಸಾಯುವುದರೊಳಗೂ ಮನುಷ್ಯ ಏನು ಮಾಡ್ಬೋದು? ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿ ಪ್ರಭೋ. ಜಪ ಮಾಡುವುದೇನಿದೆ, ಕರ್ತವ್ಯ ಮಾಡುವುದೇನಿದೆ, ಕೇಳಬೇಕಾದ್ದೇನಿದೆ, ಸ್ಮರ್ತವ್ಯಂ ಭಜನೀಯಂ ವಾ, ಸ್ಮರಣೆ ಮಾಡುವುದೇನಿದೆ, ಭಜನೆ ಮಾಡುವುದೇನಿದೆ, ಅಂಥದ್ದೊಂದು ವಿಷಯ ಇದ್ರೆ ಮೋಸ್ಟ್ ಅರ್ಜೆಂಟ್, ಟಾಪ್ ಮೋಸ್ಟ್ ಪ್ರಯಾರಿಟಿ 7 ದಿವಸದಲ್ಲಿ ಮಾಡಬೇಕಾದ್ದು ಹೇಳಿ. ಅದಕ್ಕೆ ಅವರು ಹೇಳಿದರು, ಇರುವುದು ಒಂದೇ ವಿಷಯ ಕಾಣಿಯ. ನೀ ಕೇಳಿದ್ದು ಎಂಥ ವಿಷಯ ಅಂದರೆ ಪೃಚ್ಛಕನನ್ನು, ಶ್ರಾವಕನನ್ನು, ಇತರ ಶ್ರೋತೃಗಳನ್ನು ಪಾವನ ಮಾಡತಕ್ಕದ್ದು ಯಾವುದು ಅಂದರೆ ವಾಸುದೇವ ಕಥಾ ಪ್ರಶ್ನ, ಕೃಷ್ಣನ ಕಥೆಯನ್ನು ಕೇಳಬೇಕು. ಅದಕ್ಕೆ ಮೇಲ್ಪಟ್ಟದ ಲೋಕದಲ್ಲಿ ತಿಳುವಳಿಕೆ ಇಲ್ಲ. ಆದ್ದರಿಂದ ಅದನ್ನು ಹೇಳ್ತೇನೆ, ಕೂತ್ಕೋ. ಭಾಗವತ ತಾನೇ ಕೇಳ್ತಾ ಇದ್ದೀಯೇ. ಖಟ್ವಾಂಗನೆಂಬ ರಾಜರ್ಷಿ ಇಕ್ಷ್ವಾಕು ವಂಶದವನಿಗೆ ಯುದ್ಧ ಮಾಡಿದ, ದಣಿವಾಯಿತು.
ನನಗಿನ್ನೆಷ್ಟು ಆಯುಷ್ಯ ಇದೆ ಅಂತ ಕೇಳಿದ ದೇವತೆಗಳನ್ನು. ಅವ್ರು ಹೇಳಿದ್ರು ಒಂದು ಮುಹೂರ್ತ, 1.5 ಗಂಟೆ ಕಾಲ. ಅಷ್ಟರೊಳಗೆ ಅವನು ಯೋಗ ಮಾಡಿ ಪ್ರಾಣವನ್ನು ಬಿಟ್ಟ, ಮೋಕ್ಷವನ್ನು ಹೊಂದಿದ. ಅಲ್ಲ ಪರೀಕ್ಷಿತ, ಅವನಿಗೆ 1.5 ಗಂಟೆ, ನಿನಗೆ 7 ದಿವಸ ವಾಯ್ದೆ ಕೊಟ್ಟಿದ್ದಾರೆ. ಇದು ನೀ ಎಂಥ ಅದೃಷ್ಟಶಾಲಿ, ಕೂತ್ಕೋ ಅಂತ ಭಾಗವತ ಆರಂಭ ಮಾಡ್ತಾರೆ. ಆ ಕ್ರಮದಲ್ಲಿ ಪರೀಕ್ಷಿತ ರಾಜ ಉಪವಾಸವನ್ನು ಮಾಡಿ ಬಾಯಾರಿಕೆಯನ್ನು ತಡೆದುಕೊಂಡು ಕೇವಲ ಆಹ್ನಿಕಕ್ಕೆ ಮಾತ್ರ ವೇಳೆಯನ್ನಿಟ್ಟು ಕೇಳಿದ ಕ್ರಮದಲ್ಲಿ ಶ್ರೀಮದ್ ಭಾಗವತ ಒಂದೊಂದು ಸ್ಕಂದದಲ್ಲಿ ಒಂದೊಂದು ರುಚಿ. ಇಲ್ಲಿ ಬರದೇ ಇರತಕ್ಕಂಥ ವಿಷಯವೇ ಇಲ್ಲ. ನಮಗೆ ಬೇಕಾದ ಪುಣ್ಯ ಪುರುಷರೆಲ್ಲರ ಚರಿತ್ರೆ, ಈ ಭಾರತ ದೇಶದ ಇಡೀ ದೇಶದ ಚರಿತ್ರೆ, ಭೂಗೋಳದ ವರ್ಣನೆ, ನಾನಾ ವರ್ಷಗಳ ವರ್ಣನೆ, ಎಲ್ಲೆಲ್ಲಿ ಎಂತೆಂಥ ಮಂತ್ರಗಳು ಉತ್ಪತ್ತಿಯಾದವು, ಎಲ್ಲೆಲ್ಲಿ ದೇವತಾ ವಿಶೇಷಗಳ ಪೂಜೆ ಆಯಿತು ಎಲ್ಲ ಹೇಳ್ತಾರೆ. ಅದರಲ್ಲಿ 9ನೇ ಸ್ಕಂದದ ಕೊನೆಯಲ್ಲಿ ಕೃಷ್ಣಾವತಾರವನ್ನು ತೀರ ಸಂಕ್ಷೇಪವಾಗಿ ಹೇಳುವಾಗ, ಯಾವನ ಕೃಪೆಯಿಂದ ನಾನು ಇವತ್ತು ಮನುಷ್ಯನಾಗಿದ್ದೇನೆಯೋ ಗುರುಗಳೇ, ಅಂತಹ ಕೃಷ್ಣನ ಚರಿತ್ರೆಯನ್ನು ತೀವ್ರ ಸಂಕ್ಷೇಪ ಮಾಡಬೇಡಿ, ದಯವಿಟ್ಟು ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ, ಅಷ್ಟು ಹಸಿವೇನಪ್ಪ ನನಗೆ ಕೃಷ್ಣ ಅಂದರೆ, ಹೇಳ್ತೇನೆ ಕೇಳು ಅಂತ ಕೃಷ್ಣ ಕಥೆಯನ್ನು ಆರಂಭ ಮಾಡ್ತಾರೆ ಎಂಬುದು ಪೂರ್ವಪೀಠಿಗೆ. ಇಷ್ಟು ಪೂರ್ವಪೀಠಿಗೆ ಇವತ್ತು ಹೇಳಿದ್ದು. 5-10 ನಿಮಿಷ ಅತಿಕ್ರಮಣವಾಯಿತು ಇವತ್ತು. ನಾಳೆ ಕೃಷ್ಣನ ಕಥೆಯನ್ನು ಆರಂಭ ಮಾಡ್ತೇವೆ, ಯದುವಂಶದ ಚರಿತ್ರೆ. ಕೃಷ್ಣ ಕಥೆಯಲ್ಲಿ ಎಲ್ಲ ಲೀಲೆಗಳನ್ನೂ ವರ್ಣಿಸುವುದಕ್ಕೆ ನಮಗೆ ತುಂಬ ಕಷ್ಟ. 15 ದಿವಸ ಪ್ರವಚನದಲ್ಲಿ ಒಂದು ಪ್ರವಚನ ಆಗಿ ಹೋಯ್ತು ಇವತ್ತು. ಇನ್ನು 14 ದಿವಸದ ಕಥೆಯಲ್ಲಿ ಆ ಬಾಲಲೀಲೆಗಳೆಲ್ಲ ಹೇಳಬೇಕು, ಕಂಸವಧೆ ಪರ್ಯಂತ ಅದರ ಮರ್ಮಗಳನ್ನು ಹೇಳಬೇಕು. ಪೂತನಾ ಮೋಕ್ಷ, ಶಕಟಭಂಜನ, ವ್ಯೋಮಾಸುರ ಸಂಹಾರ, ಬಕ ಸಂಹಾರ, ಅಘಾಸುರ ವಧೆ, ಬ್ರಹ್ಮಗರ್ವಭಂಗ, ಕ್ಷೀರಲೀಲೆ, ಕಾಳಿಯ ಮುಡುವಿನಲ್ಲಿ ಕಾಳಿಯ ದಮನ, ಬ್ರಾಹ್ಮಣ ಪತ್ನಿಯರಿಗೆ ಅನುಗ್ರಹ ಮಾಡಿದ್ದು, ವಿಶೇಷವಾಗಿ ರಾಸಲೀಲೆ, ವೇಣುಗಾನ ವೈಭವ, ಒಂದಕ್ಕಿಂತ ಒಂದು ಅಮೋಘವಾದ ಪ್ರಮೇಯಗಳು. ಅದು ಕಥೆಯೂ ನಮ್ಮನ್ನು ಕರಗಿಸೋ ಹಾಗಿವೆ, ಶ್ಲೋಕಗಳು ಹಾಗಿವೆ, ತತ್ವಾರ್ಥ ತುಂಬ ಚಿಂತನೀಯವಾದದ್ದು, ಸಾಂಕೇತಿಕವಾದದ್ದು. ಕಂಸನ ವಧೆ, ಅದಕ್ಕೆ ತಕ್ಕಂತಹ ರಾಜಕಾರಣ ಮತ್ತು ಸಾಮಾಜಿಕ ಸನ್ನಿವೇಶಗಳು ಸಾಕಷ್ಟು ಬರ್ತವೆ ಶ್ರೀಮದ್ ಭಾಗವತದಲ್ಲಿ. ಅದಾದ ಮೇಲೆ ರುಕ್ಮಿಣಿ ಸ್ವಯಂವರ. ಇದು ಈ ಕ್ರಮದಲ್ಲಿ ಇನ್ನು ಉಳಿದ 14 ದಿವಸ ಕಥೆ ತಾವೆಲ್ಲ ಭಕ್ತಿಯಿಂದ ಕೇಳಬೇಕು ಅಂತ ಇನ್ನು ಮಂಗಳಾಚರಣೆ ಮಾಡ್ತೇನೆ. ಸಭೆಯ ಶಿಸ್ತು, ಮಂಗಳವನ್ನು ಕೇಳದೆ ಯಾರೂ ಹೇಳಬಾರದು. ಪ್ರವಚನಕ್ಕೆ ಬರುವವರು ದಯವಿಟ್ಟು ಪ್ರವಚನಕ್ಕೆ ಮುಂಚೆಯೇ, ಶ್ಲೋಕ ಆರಂಭಿಸುವುದಕ್ಕಿಂತ ಮುಂಚೆಯೇ ಬರಬೇಕು. ಒಂದು 5 ನಿಮಿಷವಾದರೂ ದಯವಿಟ್ಟು ಮುಂಚೆ. ಸಭೆ ಎಂಬುದು ನಿಮಗಿಂತಲೂ ದೊಡ್ಡದು, ನನಗಿಂತಲೂ ದೊಡ್ಡದು. ಅವರಾಗಲೇ ಹಿರಿಯರು ಹೇಳಿದ್ರು, ನಮಸ್ಸದಸಸ್ಪತಿ, ಅವರಲ್ಲಿ ಕೂತಿದ್ದಾರೆ. ನಾಳೆಯಿಂದ ಕೃಷ್ಣನೇ ಸದಸಸ್ಪತಿ. ಸಭೆ ಎನ್ನುವ ಕಲ್ಪನೆ ಬಹಳ ದೊಡ್ಡ ವಿಷಯ ವೈದಿಕರಲ್ಲಿ. ಸಭೆ ಮರ್ಯಾದೆ ಅಂತ ಒಂದು ಹೇಳ್ತೇವೆ. ನಡುವೆ ಯಾರು ಮಾತನಾಡಬಾರದು. ಮತ್ತು ಯಾರು ದಯವಿಟ್ಟು ಇವತ್ತು ಹೊರಗೆ ನಿಂತಿದ್ದೀರಿ, ಕ್ಷಮೆ ಕೇಳ್ತೇನೆ, ದಯವಿಟ್ಟು ಒಳಗೆ ಬರಬೇಕು. ಭಗವಂತನ ಕಥೆಯನ್ನು ನಿಂತು ಕೇಳಬಾರದು. ಆಸೀನ ಸಂಭವಾತ್ ವೇದವ್ಯಾಸರ ಸೂತ್ರ, ಕೂತ್ಕೊಂಡೇ ಪೂಜೆ ಮಾಡಬೇಕು. ಮನಸ್ಸು ಸಾವಧಾನವಾಗಿರಬೇಕು. ಅಂದರೆ ಮನುಷ್ಯನಿಗೆ ಪದ್ಮಾಸನದಲ್ಲಿ ಕೂತು ಕೇಳಬೇಕು. ಪದ್ಮಾಸನ ಆಗಲಿಲ್ಲ ಅಂದ್ರೆ ಬೇರೆ ಒಂದು ಆಸನ. ಕಥೆಯ ಗೌರವಕ್ಕೆ ತಕ್ಕಂತೆ ನಾವು ಕೇಳಬೇಕು. ಮತ್ತು ನಿಮಗೆ ಮನಸ್ಸಿಗೆ ಚೆನ್ನಾಗಿ ಹೋಗಬೇಕು. ಇದು ವ್ಯರ್ಥ ಕಥಾ ಆಲಾಪವಲ್ಲ. ಹೊತ್ತು ಕಳೀಲಿಕ್ಕೆ ನಾವು ಬಂದಿಲ್ಲ. ನನಗೆ ಟೈಮ್ ಇಲ್ಲ, ಎನರ್ಜಿ ಇಲ್ಲ, ನಿಮಗೂ ಟೈಮ್ ಇಲ್ಲ, ಎನರ್ಜಿ ಇಲ್ಲ. ಆದರೂ ಬಂದಿದ್ದೀರಿ. ಜೀವನ ಸಾರ್ಥಕ ಆಗುವ ಗಳಿಗೆ ಬರುವುದು ಯಾವಾಗಲೂ ಅಪರೂಪಕ್ಕೂ ಬರ್ತದೆ. ಒಂದು ಪ್ರವಚನದ ಎಲ್ಲ ವಾಕ್ಯಗಳು ಎಲ್ಲರಿಗೂ, ಎಲ್ಲರ ಮನಸ್ಸಿಗೂ ಏಕಕಾಲಕ್ಕೆ ಹೋಗುತ್ತವೆ ಅಂತ ನಾನು ಹೇಳೋದಿಲ್ಲ. ಯಾವುದೋ ಒಂದು ವಾಕ್ಯ ಕೆಲವರು ಕಣ್ಣು ತೆಗಿಬಹುದು. ನಾ ರಾಮಾಯಣದಲ್ಲಿ ಬರೆದಿದ್ದು ಯಾವುದೋ ಒಂದು ವಾಕ್ಯ ನೀವು ನೆನಪಿಸಿದ್ರಿ. ಅದು ರಾಘವೋರ್ಹತಿ ವೈದೇಹೀಂ ತಂಚೇಯಮಸಿತೆ ಕ್ಷಣ ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಸಂವೃತ್ತಾಂ. ಎಂಥ ವಾಕ್ಯ ರಾಮಾಯಣದಲ್ಲಿ. ಅಂಥದ್ದು 1000 ರಹಸ್ಯ ರಾಮಾಯಣದಲ್ಲಿ, ಕೋಟಿ ರಹಸ್ಯ ಭಾಗವತದಲ್ಲಿ. ಒಬ್ಬರಿಗೆ ಒಂದು ಶ್ಲೋಕದಿಂದ ಕಣ್ಣು ತೆರೆಯಬಹುದು. ಆ ಶ್ಲೋಕ ನಿಮ್ಮ ಭಾಗಕ್ಕೆ ಯಾವುದಾಗುತ್ತೋ ಇನ್ನೊಬ್ಬರಿಗೆ ಯಾವುದಾಗುತ್ತೆ ನಮಗೆ ಗೊತ್ತಿಲ್ಲ. ಅದನ್ನು ದಯವಿಟ್ಟು ಸಕಾಲಕ್ಕೆ ಬಂದು ಎಲ್ಲರೂ ಕೇಳಬೇಕು ಅಂತ ಹೇಳಿ ಈ ಮಂಗಳಾಚರಣೆ ಮಾಡ್ತೇನೆ. ಮಂಗಳ ಶ್ಲೋಕಗಳು ಶ್ರೀಮದ್ ಭಾಗವತದ್ದೇ. ಸಾಧ್ಯವಿದ್ದವರು, ಈ ಶ್ಲೋಕ ಗೊತ್ತಿದ್ದವರು ನನ್ನ ಜೊತೆಯಲ್ಲಿ ಹೇಳಬಹುದು. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತನ್ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಮದ್ಭಾಗವತಂ ಪುರಾಣಮಿಖಿಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಃ ತಸ್ಮೈ ಯೇನ ವಿಭಾಸಿತೋ ಯಮತುಲೋ ಜ್ಞಾನಪ್ರದೀಪ ಪುರಃ
ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಚುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಯೈದಂ ಕೃಪಯಾ ಕಸ್ಮೈ ವ್ಯಾಚಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ ಸಂಸಾರ ಸರ್ಪಸಂದಷ್ಟಂ ಯೋ ವಿಷ್ಣುರಾತಂ ಮಮೋಮುಚತ್ ಭವೇ ಭವೇತಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋಯತ ಪ್ರಭೋ. ಕೊನೆ ಶ್ಲೋಕ ನನ್ನ ಜೊತೆಯಲ್ಲಿ ಹೇಳಿ ಎಲ್ಲರೂ. ನಾಮ ಸಂಕೀರ್ತನಂ ಯಸ್ಯ, ಗಟ್ಟಿಯಾಗಿ ಹೇಳಬೇಕು, ನಾಚಿಕೆ ಇರಬಾರದು. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭೋಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ. ಕೃಷ್ಣಾಯ ಪರಬ್ರಹ್ಮಣೇ ನಮಃ.